ಐತಿಹಾಸಿಕ ತೀರ್ಪಿಗೆ ಕ್ಷಣಗಣನೆ ಶುರುವಾಗಿದೆ. ಇನ್ನೊಂದು ಗಂಟೆ ಮಾತ್ರ ಬಾಕಿ ಇರುವಂಥದ್ದು. ಐತಿಹಾಸಿಕ ತೀರ್ಪು ಹೊರಬೀಳುತ್ತೆ. ಯಾರ್ಯಾರ ಭವಿಷ್ಯ ಏನೇನಾಗುತ್ತೆ, ವೆರಿ ಇಂಪಾರ್ಟೆಂಟ್ ಸಂಗತಿ. ಕೆಲವೇ ಕ್ಷಣಗಳಲ್ಲಿ ಬಾಬರಿ ಮಸೀದಿ ಧ್ವಂಸ ಕೇಸ್ನ ತೀರ್ಪು ಹೊರಗಡೆ ಬರುತ್ತೆ. ಎಲ್.ಕೆ. ಅಡ್ವಾಣಿ ಸೇರಿದಂತೆ ಬಿಜೆಪಿ ಹತ್ತಿರತರ ಭವಿಷ್ಯ ನಿರ್ಧಾರ ಆಗುತ್ತೆ. ಲಖನೌನ ವಿಶೇಷ ಕೋರ್ಟ್ನಿಂದ ಐತಿಹಾಸಿಕ ತೀರ್ಪು ಬರುತ್ತೆ. ಇಡೀ ದೇಶ ಆ ತೀರ್ಪಿಗೋಸ್ಕರ ಕಾಯ್ತಾ ಇದೆ. ಈಗ ಎಲ್ಲರ ಚಿತ್ತ ಆ ತೀರ್ಪಿನ ಕಡೆಗೆ. ಐತಿಹಾಸಿಕ ತೀರ್ಪನ್ನ ನ್ಯಾಯಾಧೀಶರು ಪ್ರಕಟಿಸ್ತಾರೆ. ಎಸ್.ಕೆ. ಯಾದವ್ ಈಗಾಗಲೇ ಕೋರ್ಟಿಗೆ ಆಗಮಿಸಿದ್ದಾರೆ. ಎಸ್.ಕೆ. ಯಾದವ್ ಅವರದು ಇವತ್ತು ಸೇವಾವಧಿಯ ಕೊನೆಯ ದಿನ, ಲಾಸ್ಟ್ ಡೇ. ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ ನಾವು, ಅಯೋಧ್ಯೆಯ ತೀರ್ಪು ಬಂದಂಥ ಸಂದರ್ಭದಲ್ಲೂ ಕೂಡ ನ್ಯಾಯಾಧೀಶರು ಏನಿದ್ರು ಅವರ ಕೊನೆಯ ದಿನ ಆಗಿತ್ತು. ಅದು ಸೇವಾವಧಿಯ ಕೊನೆಯ ದಿನ. ಅಭೂತಪೂರ್ವವಾದಂಥ ಒಂದು ತೀರ್ಪನ್ನು ಕೊಟ್ಟರು. ಈಗಲೂ ಕೂಡ ಏನಾದರೂ ಅಂಥ ತೀರ್ಪು ಬರುತ್ತೆ. ಈಗಾಗಲೇ ಧರ್ಮದಾಸ್, ಲಲ್ಲೂ ಸಿಂಗ್ ಅಲ್ಲಿನ MP, ಅಯೋಧ್ಯೆ ಭಾಗದ MP ಬಂದಿದ್ದಾರೆ. ಪವನ್ ಪಾಂಡೆ, ಸಾಕ್ಷಿ ಮಹಾರಾಜ್ ಕೂಡ ಪ್ರೆಸೆಂಟ್ MP ಬಂದಿದ್ದಾರೆ. ಸಾಧ್ವಿ ರಿತಂಬರ, ರಾಮ್ ವಿಲಾಸ್ ವೇದಾಂತಿ ಸೇರಿದಂತೆ ಹಲವರು ಈಗಾಗಲೇ ಹಾಜರಾಗಿದ್ದಾರೆ. ವಿನಯ್ ಕಟಿಯಾರ್ ಕೂಡ ಈಗಾಗಲೇ ಬಂದಿದ್ದಾರೆ. ವಿನಯ್ ಕಟಿಯಾರ್ ಮನೆಯಲ್ಲೇ ಇವೆಲ್ಲವೂ ಕೂಡ ಪ್ಲಾನ್ ಆಯಿತು ಅನ್ನುವಂಥ ಒಂದು ಮಾಹಿತಿ, ಆ ಸಂಗತಿ ಇದೆ. ಅದನ್ನು ಉಲ್ಲೇಖಿಸಿದ್ದಾರೆ. ಕೋರ್ಟ್ ಹಾಲ್ನಲ್ಲಿ ಈಗಾಗಲೇ ಎಲ್ಲರೂ ಕೂಡ ಜಮಾಯಿಸಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ತೀರ್ಪು ಬರುತ್ತೆ. ತೀರ್ಪಿಗೆ ಅಂತಿಮ ಸ್ವರೂಪವನ್ನು ನ್ಯಾಯಾಧೀಶರು ಕೊಡ್ತಾ ಇದ್ದಾರೆ. ನೋಡಿ, ಇವತ್ತು ತೀರ್ಪು ಬರಬೇಕು. ನಿನ್ನೆ ನ್ಯಾಯಾಧೀಶರು ಕೋರ್ಟಿಗೆ ಬಂದು ಎಲ್ಲ ಡಿಕ್ಟೇಷನ್ ಕೊಟ್ಟು ಎಲ್ಲವನ್ನೂ ಕೂಡ ರೆಡಿ ಮಾಡಿ, ವ್ಯವಸ್ಥೆಗಳು ಎಷ್ಟರ ಮಟ್ಟಿಗಿದೆ, ಏನು ಎತ್ತ ಎಲ್ಲದನ್ನು ಕೂಡ ಪರಿಶೀಲನೆ ಮಾಡಿ ಅದಾದ ನಂತರ ಹೋಗಿದ್ರು. ನಿನ್ನೂ ಕೂಡ ಕೋರ್ಟ್ ಚೇಂಬರಿಗೆ ಬಂದು ತೀರ್ಪನ್ನು ಬರೆಸಿದ್ರು ಜಡ್ಜ್. ಈಗ ಅದರ ಮುಂದುವರೆದ ಭಾಗ. ಇನ್ನು ಕೆಲವೇ ಕ್ಷಣಗಳಲ್ಲಿ ಐತಿಹಾಸಿಕ ತೀರ್ಪು ಹೊರಗಡೆಗೆ ಬರುತ್ತೆ. 32 ಆರೋಪಿಗಳಿಗೆ ನೀವು ಕೋರ್ಟಿಗೆ ಹಾಜರಾಗಲೇಬೇಕು ಅನ್ನುವಂಥ ಸೂಚನೆಯನ್ನು ಕೊಡಲಾಗಿತ್ತು. ಆದರೆ ಕೆಲವರು ಕಾರಣಾಂತರಗಳಿಂದ ಬಂದಿಲ್ಲ. ಇನ್ನು ಕೆಲ ಆರೋಪಿಗಳು ಈಗಾಗಲೇ ಕೋರ್ಟಿಗೆ ಬಂದಿದ್ದಾರೆ. ಯಾವುದೇ ಕ್ಷಣದಲ್ಲಾದ್ರೂ ತೀರ್ಪು ಹೊರಗಡೆ ಬರುತ್ತೆ, ಹೊರಬೀಳಬಹುದು. ಏನಾಗಿರುತ್ತೆ ತೀರ್ಪು? ಸಾಕಷ್ಟು ಸಂಗತಿಗಳಿದೆ, ಯಾಕಂದರೆ ಸಾಕಷ್ಟು ಆರೋಪಗಳಿದೆ. ಆದರೆ ಈ ಆರೋಪಗಳು ಎಲ್ಲವಕ್ಕೂ ಕೂಡ ಎಷ್ಟರ ಮಟ್ಟಿಗೆ ಇವರು ಸಾಕ್ಷ್ಯವನ್ನು ಕೊಡ್ತಾರೆ, ಅದು ಬಹಳ ಇಂಪಾರ್ಟೆಂಟ್ ಸಂಗತಿ. 150B ಅಡಿನಲ್ಲಿ ಈ ನೀವು ಸಂಚನ ರೂಪಿಸಿದಂಥ ಆರೋಪ, 505 ಅಡಿನಲ್ಲಿ ಷಡ್ಯಂತ್ರವನ್ನು ಹೂಡಿದಿರಿ ಎನ್ನುವಂಥ ಒಂದು ಆರೋಪ. ಒಟ್ಟು ಈ 3 ಸೆಕ್ಷನ್ಗಳನ್ನು ಇವ್ರ ಮೇಲೆ ಹಾಕಲಾಗಿದೆ. 6 ತಿಂಗಳಿಂದ 5 ವರ್ಷದವರೆಗೆ ಜೈಲು ಶಿಕ್ಷೆ ಆಗುತ್ತೆ. ಒಂದು ವೇಳೆ ಏನಾದರೂ 2 ವರ್ಷದ ಒಳಗಡೆಗೆ ಜೈಲು ಶಿಕ್ಷೆ ಅಂತ ಏನಾದರೂ ಘೋಷಣೆ ಆದರೆ ಅಲ್ಲೇನೆ ಅವರು ಜಾಮೀನನ್ನು ಪಡೆಯಬಹುದು. ಇಲ್ಲಾಂದರೆ ಮುಂದಿನ ಕೋರ್ಟಿಗೆ ಅವರು ಹೈಕೋರ್ಟ್ನಲ್ಲಿ ಜಾಮೀನು ಅರ್ಜಿಯನ್ನು ಹಾಕ್ಕೋಬಹುದು. ಯಾವುದೇ ಕ್ಷಣದಲ್ಲಾದರೂ ತೀರ್ಪು ಹೊರಗಡೆ ಬರುತ್ತೆ. ಆ ತೀರ್ಪು ಏನಿರುತ್ತೆ, ಆ ತೀರ್ಪಿನ ಸ್ವರೂಪ ಏನು, ಇದು ಬಹಳ ಗಮನಿಸಬೇಕಾದಂಥ ಸಂಗತಿ. ಬನ್ನಿ, ನಮ್ಮ ಜೊತೆಗೆ ಮಂಜುನಾಥ್ ಅವರಿದ್ದಾರೆ, ವಿಶೇಷ ಸಂಪರ್ಕ ಪ್ರಮುಖ, ವಿಶ್ವ ಹಿಂದೂ ಪರಿಷತ್. ಮಂಜುನಾಥ್ ಜಿ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮ್ಮ ಜೊತೆ ಜಾಯ್ನ್ ಆಗ್ತಾರೆ PP ಹೆಗಡೆ, ಹಿರಿಯ ವಕೀಲರು. ಜೊತೆಗೆ ಗೋ ಮಧುಸೂದನ್, BJP ವಕ್ತಾರರು ನಮ್ಮೊಂದಿಗೆ, ಮೈಸೂರಿನಿಂದ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬರ್ತಾರೆ. ಇನ್ನು ರಫಿಯುದ್ದೀನ್ ಕುದ್ರೋಳಿ, ಧರ್ಮಗುರುಗಳು, ಮಂಗಳೂರಿನಿಂದ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬರ್ತಾರೆ. ನನ್ನ ಚರ್ಚೆ ಆರಂಭ ಆಗ್ತಾ ಇದೆ ಮಂಜುನಾಥ್ ಅವ್ರ ಮುಖಾಂತರ. ಮಂಜುನಾಥ್ ಜಿ, ಇಡೀ ದೇಶ ಗಮನಿಸ್ತಾ ಇದೆ, ಇವತ್ತೊಂದು ಐತಿಹಾಸಿಕ ತೀರ್ಪು ಬರುತ್ತೆ ಅಂತ, ಏನಂತೀರಿ? ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಇದು ರಾಮನ ಕಾರ್ಯ. ಇದು ಇವರು ಹೊರಟಿರುವಂಥದ್ದು ಒಂದು ರಾಮನ ಕಾರ್ಯಕ್ಕೋಸ್ಕರ. ಹಾಗಾಗಿ ಮೊದಲನೇ ಅಂಶವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಬಾಬ್ರಿ ಮಸೀದಿ ಅನ್ನುವಂಥ ಉಲ್ಲೇಖವೇ ತಪ್ಪು. ಇದು ಯಾಕೆಂದರೆ ಇದೊಂದು ಬಾಬ್ರಿ ಮಸೀದಿಯೇ ಅಲ್ಲ. ಇದೊಂದು ಜನ್ಮಸ್ಥಾನ್ ಮಸ್ಜಿದ್ ಅಂತ 1528ರಲ್ಲಿ ಬಾಬರ್ ಇದನ್ನು ನಾಶ ಮಾಡಿದಾಗ ಅದಕ್ಕೆ ಇಟ್ಟಿರುವಂಥದ್ದೇ ಜನ್ಮಸ್ಥಾನ್ ಮಸ್ಜಿದ್ ಅಂಥೇಳಿ. 1985ರಲ್ಲಿ ರಾಜಕೀಯ ಕಾರಣಗಳಿಗೋಸ್ಕರ ಇದನ್ನು ಬಾಬ್ರಿ ಮಸೀದಿ ಅಂತ ಕರೆಯಲಾಯಿತು. ಹಾಗಾಗಿ ಇದು ಮಸೀದಿಯೇ ಅಲ್ಲ. ಹಾಗಾದ್ರಿಂದ ಈ ಮಸೀದಿ ಅಲ್ಲದೇ ಇರುವಂಥ ರಾಮ ಜನ್ಮಭೂಮಿಯಲ್ಲಿದ್ದಂಥ ಪವಿತ್ರವಾದ ಮಂದಿರವನ್ನು ನಾಶ ಮಾಡಿ ಕಟ್ಟಿರುವಂಥ ಒಂದು ಕಟ್ಟಡ ಅದು. ಹಾಗಾಗಿ ಕಟ್ಟಡವನ್ನು ಯಾವುದೇ ಕಾರಣಕ್ಕೂ ಇದನ್ನು ಮಸೀದಿ ಅಂತ ಕರೆಯೋ ಹಾಗಿಲ್ಲ. ಮಸೀದಿ ಅಂತ ಹೇಳಿದರೆ ಅದಕ್ಕೆ ಬೇಕಾದಂಥ ರೀತಿಯಾದಂಥ ಚಟುವಟಿಕೆಗಳಿರುತ್ತೆ. ಅಲ್ಲಿ ಅನೇಕ ನಮಾಜ್ಗಳನ್ನ ಕೆಲಸಗಳನ್ನ ಮಾಡ್ತಾರೆ. 40ರಿಂದ ಆ ದಶಕದಿಂದ ಇಲ್ಲಿ ತನಕ ಅಲ್ಲಿ ಯಾವುದೇ ಪ್ರಾರ್ಥನೆಗಳಾಗಿಲ್ಲ.
ಯಾವುದೇ ನಮಾಜ್ ಆಗಿಲ್ಲ. ಅದರ ಬದಲಿಗೆ ಪ್ರಾರ್ಥನೆಗಳಾಗಿದೆ. ದೇವಸ್ಥಾನದಲ್ಲಿ ಅಲ್ಲಿ ಮಂದಿರದ ವಿಗ್ರಹ ಇತ್ತು. 1949ರಲ್ಲಿ ವಿಗ್ರಹ ಅಲ್ಲಿಗೆ ಬರುತ್ತೆ, ಬಾಲರಾಮನ ವಿಗ್ರಹ ಇರುತ್ತೆ. ಅಲ್ಲಿಂದ ಇಲ್ಲಿವರೆಗೂ ಸಹಿತ ಅದು ಬಾಲರಾಮನ ವಿಗ್ರಹ ಇರುವಂತ ಪ್ರದೇಶ ಅದು. ಹಾಗಾಗಿ ಅದು ಮಸೀದಿಯ ಜಾಗ ಅಂತ ಹೇಳೋದಕ್ಕೆ ಯಾವುದೇ ಆಧಾರಗಳೂ ಇಲ್ಲ. ಸೊ ಅದರ ಆಧಾರಗಳು ಇಲ್ಲೇ ಇರುವಂತದ್ದನ್ನ ಅದನ್ನ ನಿರ್ಮಾಣ ಮಾಡಿರುವಂತದ್ದು ರಾಜಕೀಯ ಕಾರಣಗಳಿಗೋಸ್ಕರ ನಿರ್ಮಾಣ ಮಾಡಿದ್ರು. 1985ರಲ್ಲಿ ಅದಕ್ಕಿಂತ ಮುಂಚೆ ಇದ್ದಂತ ದಿನಗಳಲ್ಲಿ ಅದನ್ನ ಕೇವಲ ಜನ್ಮಸ್ಥಾನ್ ಮಸ್ಜಿದ್ ಅಂತ ಹೆಸರು ಕರಿತಾ ಇದ್ರು. ಬಾಬರಿ ಮಸೀದಿ ಎನ್ನುವ ಕಾರಣಕ್ಕೋಸ್ಕರ ಅದನ್ನೊಂದು ರಾಜಕೀಯ ಕಾರಣಕ್ಕೋಸ್ಕರ ಅದನ್ನು ಪ್ರಾರಂಭ ಮಾಡಿದ್ರು. ಅದಕ್ಕೆ ನಾವು ಹೇಳ್ತಾ ಇದ್ದೀವಿ, ಮೊದಲನೇದಾಗಿ ನ್ಯಾಯಾಲಯ ಏನ್ ಬೇಕಾದ್ರೂ ಕೊಡ್ಲಿ, ತೀರ್ಮಾನವನ್ನು ಕೊಡ್ಲಿ. ಆ ಕೊಟ್ಟಿದ್ದನ್ನ ತೀರ್ಮಾನವನ್ನ ಪಿ ಹೆಗಡೆ ಅವರಿದ್ದಾರೆ, ಹಿರಿಯ ವಕೀಲರು, ಏನ್ ಹೇಳ್ತಾರೆ ಕೇಳೋಣ. ಹೆಗಡೆ ಅವರೇ, ನನ್ನ ಧ್ವನಿ ಕೇಳ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ಇವತ್ತೊಂದು ಐತಿಹಾಸಿಕ ತೀರ್ಪು ಪ್ರಕಟ ಆಗುತ್ತೆ. ನಾನು ಆರಂಭದಲ್ಲಿ ಒಂದು ಮಾತನ್ನು ಹೇಳಿದೆ, ಇತ್ತೀಚಿನ ದಿನಗಳಲ್ಲಿ ಅದು ಹಿಂದೂ ಕೂಡ ಆಗಿರ್ಬೋದೇನೋ ನಮ್ಗೆ ಗೊತ್ತಿಲ್ಲದೇ, ಅದು ಪ್ರಶ್ನೆ ಬೇರೆ. ಇತ್ತೀಚಿನ ದಿನಗಳಲ್ಲಿ ನಾವು ಕಂಡಿರೋ ಹಾಗೆ ಈ ತಮ್ಮ ಸೇವಾವಧಿಯ ಕೊನೆಯ ದಿವಸ ಈ ಐತಿಹಾಸಿಕ ತೀರ್ಪುಗಳನ್ನು ಕೊಟ್ಟಿರುವಂಥ ಉದಾಹರಣೆಗಳನ್ನು ನಾವು ನೋಡ್ತೀವಿ. ಅದು ರಾಮ ಮಂದಿರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆಗಿರ್ಬೋದು, ಈಗ ಈ ಬಾಬರಿ ಮಸೀದಿ ಧ್ವಂಸ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಇವತ್ತು ಐತಿಹಾಸಿಕ ತೀರ್ಪು ಹೊರಗಡೆ ಬರುತ್ತೆ. ಯಾಕಂದರೆ ಯಾದವ್ ಅವರದ್ದು ಕೂಡ ಇವತ್ತು ಅವರ ಸೇವಾವಧಿಯ ಅಂತಿಮ ದಿನ, ಕೊನೆಯ ದಿನ. ಸೊ ಹೀಗಾಗಿ ಇವತ್ತು ಯಾವ ತೀರ್ಪು ಬರುತ್ತೆ ಅನ್ನುವಂಥದ್ದು ಬಹಳ ಇಡೀ ದೇಶ ಕಾಯ್ತಾ ಇದೆ ಸರ್, ಏನಂತೀರಿ? ಈಗ ಅವ್ರದ್ದು ಆ್ಯಕ್ಚುಲಿ ಯಾದವ್ ಅವ್ರದ್ದು ಇವತ್ತು ಕೊನೆಯ ದಿವಸ ಅಲ್ಲ, ಅವ್ರದ್ದು ದಿವಸ ಆಗಿ ಬಹಳ ಸಮಯ ಫೆಬ್ರವರಿಗೆ ಮುಗಿದಿದೆ. ಅವ್ರದ್ದು ಸೇವಾ ಅವಧಿ ಮುಗಿದಿದ್ರು ಕೂಡ ಅವರಿಗೆ ಎಕ್ಸ್ಟೆನ್ಷನ್ ಸುಪ್ರೀಂ ಕೋರ್ಟ್ ತೀರ್ಪು ಪ್ರಕಾರ ಅವರಿಗೆ ಅವರ ಮತ್ತೀಗ ವಿಸ್ತರಣೆ ಅವ್ರದ್ದು ಎಲ್ಲಿವರೆಗೆ ಅವ್ರದ್ದು ಅವಧಿ ಅಂತ ಹೇಳಿದ್ರೆ ಇದು ವಿಶೇಷ ಪ್ರಕರಣ. ಅವರ ಸರ್ವಿಸ್ ರಿಟೈರ್ಮೆಂಟ್ ಎಲ್ಲಿವರೆಗೆ ಅಂತಂದ್ರೆ, ಆಕ್ಚುಲ್ ರಿಟೈರ್ಮೆಂಟ್ ಆಗಿದೆ, ಈಗ ನಿವೃತ್ತಿ ಎಲ್ಲಿವರೆಗೆ ಅಂತಂದ್ರೆ ಈ ಕೇಸ್ ಮುಗಿಯವರೆಗೆ. ಇವತ್ತು ಅವ್ರ ಕೇಸು ಅರ್ಧ ಮುಗಿಸ್ಬಿಟ್ಟು ಮತ್ತೆ ಅರ್ಧ ಇನ್ನೊಂದು ದಿವಸಕ್ಕೆ ಇಟ್ಟರೆ ಅದು ಇವತ್ತು ಕೇಸ್ ಯಾವುದೇ ಕಾರಣಕ್ಕೆ ಮುಗಿಲಿಲ್ಲ ಅಂದ್ರೆ ಅವರ ಸರ್ವಿಸ್ ಮುಂದುವರಿತದೆ. ಕೇಸ್ ಮುಗಿಯವರೆಗೆ ಅವರ ಸರ್ವಿಸ್. ಇದು ಸುಪ್ರೀಂ ಕೋರ್ಟ್ಗೆ ಒಂದು ಪರಮಾಧಿಕಾರ ಇದೆ. ಆ ಪರಮಾಧಿಕಾರವನ್ನು ಪ್ರಯೋಗಿಸಿ ಇವರಿಗೆ ಕೇಸ್ ಮುಗಿಯವರೆಗೆ ಸರ್ವಿಸ್ ಅಂತ ಹೇಳ್ಬಿಟ್ಟಾರೆ. ಆ ದೃಷ್ಟಿಯಲ್ಲಿ ಒಂದು ವಿಶೇಷ ಪ್ರಕರಣ ಮತ್ತು ನ್ಯಾಯಿಕ ದೃಷ್ಟಿಯಲ್ಲಿ ಮತ್ತು ಇಡೀ ಪ್ರಪಂಚದಲ್ಲಿ, ಭಾರತದಲ್ಲಿ ಕೂಡ ಎಲ್ಲರೂ ಕಾಯುವಂತಹ ದಿವಸ ಏನಾಗುತ್ತೆ ಶಿಕ್ಷೆ. ಯಾಕಂತಂದ್ರೆ ಹೀಗಾಗಿ ಇವತ್ತೇನು ಮುಂದುವರಿಯುವಂತ ಸಾಧ್ಯತೆಗಳಿಲ್ಲ. ಯಾಕಂದ್ರೆ ಇವತ್ತು ಅಂತಿಮವಾಗಿ ತೀರ್ಪು ಬರಬಹುದು. ಅದೇನಾದ್ರೂ ನೀವು ಈ ರಾಜಕಾರಣಿಗಳ ದೃಷ್ಟಿಯಲ್ಲಿ ಇಟ್ಕೊಂಡು ಹೇಳಿದ್ರೆ ಅವರು ಜೀವನ ಪರ್ಯಂತ ಬೇಕಿದ್ರೆ ಮುಗಿಸ್ತಿರ್ಲಿಲ್ಲ, ನಮಗೇನಾದ್ರೂ ಅವಕಾಶ ಸಿಕ್ಬಿಡುತ್ತೆ ಅನ್ನೋದಾಗಿದ್ರೆ. ಆದರೆ ಕೋರ್ಟ್ ಹಂಗಲ್ಲ, ಅದಕ್ಕೆ ಅದರದ್ದೇ ಆದಂತಹ ನೀತಿ ನಿಯಮಾವಳಿಗಳಿದೆ, ಒಂದು ಚೌಕಟ್ಟಿದೆ, ಬಹುಶಃ ಅದು ಪಾಲನೆ ಆಗತ್ತದು. ಯಾವ ರೀತಿಯಲ್ಲಿ ಕಾನೂನು ಪ್ರಕಾರ ಕೂಡ ಬಹಳ ದೊಡ್ಡ ಪ್ರಶ್ನೆ ಇದೆ. ಕಾನೂನಲ್ಲಿ ಹಲವಾರು ದೊಡ್ಡ ಪ್ರಶ್ನೆಗಳಿವೆ. ಅದನ್ನು ಇತ್ಯರ್ಥಗೊಳಿಸಲಿಕ್ಕೆ ಹಲವಾರು ದಿವಸ ಬೇಕು. 350 ಸಾಕ್ಷಿಗಳು, 600 ದಾಖಲೆಗಳು, ಇದನ್ನೆಲ್ಲ ಪರಿಶೀಲಿಸಿ ತೀರ್ಪು ನೀಡಬೇಕು. ತೀರ್ಪು ಬರೀಲಿಕ್ಕೂ ಬಹಳ ದಿವಸ ಬೇಕಾಗುತ್ತೆ. ಇವತ್ತು ಎಲ್ಲ ಆರೋಪಿಗಳು ಬರ್ತಾರಾ ಇಲ್ವಾ? ನ್ಯಾಯಾಲಯಕ್ಕೆ 2 ಪ್ರಶ್ನೆ ಇದೆ. ತೀರ್ಪು ಕೊಡೋ ಸಂದರ್ಭದಲ್ಲಿ ಎಲ್ಲ ಆರೋಪಿಗಳು ಇರಬೇಕು ಅಂತ ಒಂದು. ಪಿ ಹೆಗಡೆ ಅವರು ಮಾತಾಡ್ತಾ ಇದ್ರು ಆಗಲೇ. ಪಿ ಹೆಗಡೆ ಅವರೇ, ಪ್ಲೀಸ್ ಕಂಟಿನ್ಯೂ ಮಾಡಿ. ಏನಾಗಬಹುದು ಇವತ್ತು, ಯಾರ್ಯಾರ ಭವಿಷ್ಯ ಏನೇನಾಗುತ್ತೆ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ಏನಂತೀರಿ ಸರ್? ಸಾಮಾನ್ಯ ಪ್ರಕರಣದಲ್ಲಿ ತೀರ್ಪಿನ ದಿವಸ ಎಲ್ಲ ಆರೋಪಿಗಳು ಹಾಜರಿರಬೇಕು ಅಂತ. ಆದರೆ ನ್ಯಾಯಾಲಯಕ್ಕೆ ವಿಶೇಷ ಅಧಿಕಾರ ಇದೆ ತೀರ್ಪಿನ ದಿವಸ ವಿನಾಯಿತಿ ಕೊಡಲಿಕ್ಕೆ. ಈಗ ವಿನಾಯಿತಿ ಕೊಟ್ಟಿರ್ಬೋದು, ಯಾರ್ಯಾರಿಗೆ ಬರಲಿಕ್ಕೆ ಆಗೋದಿಲ್ಲ ಅವರಿಗೆ. ಇನ್ನು ಮುಂದೆ ಇರತಕ್ಕಂಥ ತೀರ್ಪಲ್ಲಿ 2 ರೀತಿ ಆಗುವಂಥದ್ದು. ಒಂದು, ಆರೋಪಿಗಳು ನಿರ್ದೋಷಿಗಳು ಅಂತೇಳಿ ಬಿಡುಗಡೆ ಮಾಡ್ತಕ್ಕಂಥದ್ದು. ಇನ್ನೊಂದು, ಆರೋಪಿಗಳು ತಪ್ಪಿತಸ್ಥರು ಅಂತೇಳಿ. ಇದರಲ್ಲಿ ಮೊದಲಿಂದರಲ್ಲಿ ನಿರ್ದೋಷಿ ಅಂತ ಹೇಳುವಾಗ ಕೆಲವು ಆರೋಪಿಗಳು ನಿರ್ದೋಷಿಗಳು, ಇನ್ನು ಕೆಲವರು ದೋಷಿಗಳು ಅಂತ ಹೇಳ್ಬೋದು. ದೋಷಿ ಅಂತ ಹೇಳಿದ ಮೇಲೆ ಕೂಡ ಕೆಲವು ಅಪರಾಧಗಳಿಗೆ ಮಾತ್ರ ದೋಷಿಗಳು, ಇನ್ನು ಕೆಲವರ ಅಪರಾಧಗಳು ಸಾಬೀತು ಆಗಿಲ್ಲ ಅಂತ ಹೇಳ್ಬೋದು. ಇದರಲ್ಲಿ ಜಾತಿಯೊಳಗೆ ಸಂಘರ್ಷವನ್ನು ಏರ್ಪಡಿಸ್ತಕ್ಕಂಥದ್ದು ಆ ಸೆಕ್ಷನ್ಗಳಿವೆ, ಧ್ವಂಸಗೊಳಿಸಿರ್ತಕ್ಕಂಥದ್ದು, ದರೋಡೆಗೊಳಿಸಿರ್ತಕ್ಕಂಥ ಸೆಕ್ಷನ್ 395 ಕೂಡ ಇದೆ. ಈ ಸೆಕ್ಷನ್ಗಳಲ್ಲಿ ಯಾವುದು ಸಾಬೀತಾಗಿದೆ, ಯಾವುದು ಸಾಬೀತಾಗಿಲ್ಲ ಅಂತ ಹೇಳಬೇಕು. ಇನ್ನು ಯಾವ ಎಲ್ಲ ಆರೋಪಿಗಳು ಸಾಬೀತಾದರೆ, ಯಾವೆಲ್ಲ ಆರೋಪಿಗಳ ವಿರುದ್ಧ ಸಾಬೀತಾಗಿದೆ, ಯಾವ IPC ಸೆಕ್ಷನ್ಗಳಿಗೆ ಆರೋಪ ಸಾಬೀತಾಗಿದೆ. ಆದ ಕಾರಣ ಈಗಿಂದೇಗಲೇ ನಾವು ಪ್ರಕರಣ ಏನಾಗ್ಬೋದು ಅಂತ ಹೇಳುವಂಗಿಲ್ಲ, ಏನೂ ಆಗ್ಬೋದು. ಎಲ್ಲ ಆರೋಪಿಗಳು ಬಿಡುಗಡೆ ಆಗ್ಬೋದು, ಕೆಲವು ಆರೋಪಿಗಳನ್ನು ಬಿಡುಗಡೆ ಆಗಿ ಕೆಲವರಿಗೆ ಶಿಕ್ಷೆ ಆಗ್ಬೋದು, ಕೆಲವು ಲಘು ಪ್ರಕರಣಗಳಿಗೆ ಕೆಲವರಿಗೆ ಶಿಕ್ಷೆ ಆಗ್ಬೋದು, ಅಥವಾ ಯಾರಿಗೂ ಶಿಕ್ಷೆ ಆಗದೆ ಇರಬಹುದು. ಒಂದು ವೇಳೆ ಶಿಕ್ಷೆ ಆದರೆ, ದೊಡ್ಡ ಸೆಕ್ಷನ್ಗಳಿಗೆ, ಗಂಭೀರವಾದ ಪ್ರಕರಣಗಳಿಗೆ ಶಿಕ್ಷೆ ಆದರೆ ಆರೋಪಿಗಳನ್ನು ತಕ್ಷಣವೇ ಕಸ್ಟಡಿ ತೆಗೊಳ್ಳುವಂಥದ್ದು ಕಾನೂನಿನ ನಿಯಮ. ಆನಂತರ ಶಿಕ್ಷೆಯ ಪರಿಮಾಣವನ್ನು ಘೋಷಣೆ ಮಾಡ್ತಕ್ಕಂಥದ್ದು. ಲಘು ಪ್ರಕರಣಗಳಿಗೆ ಆದರೆ ಶಿಕ್ಷೆ ಆದರೆ ಶಿಕ್ಷೆಯ ಪ್ರಮಾಣವನ್ನು ಘೋಷಣೆ ಮಾಡೋದಕ್ಕೆ ಇನ್ನೊಂದು ದಿವಸ ನ್ಯಾಯಾಲಯ
ತೀರ್ಪು ಅಂತೇಳಿ ಇಡ್ಬೋದು. ಆದರೆ ಶಿಕ್ಷೆಯ ಪ್ರಮಾಣವನ್ನು ಘೋಷಣೆ ಮಾಡುವ ಮೊದಲು ಮತ್ತೆ ಪುನಃ ಆರೋಪಿಗಳಿಗೆ ಕೇಳುವಂಥದ್ದು CRPCಯಲ್ಲಿ ಇದು ಕಡ್ಡಾಯವಾದಂಥ ನಿಯಮ. ಆದ ಕಾರಣ ಪ್ರಕರಣ ಪೂರ್ತಿ ದೋಷಮುಕ್ತಿ ಆಗುತ್ತೋ ಬಿಡುಗಡೆ ಆಗುತ್ತೋ ಹೀಗೆ ಹೇಳುವಂಗಿಲ್ಲ. ಕಾನೂನಿನ ಸಾಧ್ಯತೆಗಳ ಬಗ್ಗೆ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಒಂದು ಲೈನಿನ ತೀರ್ಪು ಬರ್ಬೋದು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಅಂದ್ರೆ ಆರೋಪಿಗಳು ಯಾರ್ಯಾರಿದ್ದಾರೆ, ಆರೋಪಿಗಳು ದೋಷಿಗಳು ಹೌದೋ ಅಥವಾ ಅಲ್ವೋ ಅನ್ನುವಂಥದ್ದು ಒಂದು ಪಕ್ಷ ನಾವು ಕೇಳಿದ್ದು, ಅದು ಗೊತ್ತಿಲ್ಲ ಏನು ಅಂತಂದ್ರೆ ಈಗ ಆರೋಪಿಗಳು ಹೌದು ಅನ್ನೋದಾದರೆ ಅದಾದಮೇಲೆ ಶಿಕ್ಷೆಯ ಪ್ರಮಾಣಕ್ಕೂ ಕೂಡ ಮತ್ತೆ ಚರ್ಚೆ ಶುರು ಆಗುತ್ತೆ, ಮತ್ತೆ ಕಲಾಪ ಶುರು ಆಗುತ್ತೆ ಅನ್ನುವಂಥದ್ದು ನಿಜನಾ ಸರ್? ವಾದ ಪ್ರತಿವಾದ ಶುರು ಆಗುತ್ತೆ ಅಂತ? ಹೌದು. ಆರೋಪಿ ತೀರ್ಪು ಒಂದು ಲೈನ್ ತೀರ್ಪು ಆಗೋದಿಲ್ಲ. ನ್ಯಾಯಾಧೀಶರು ಓದುವಾಗ ಕೊನೆಯ ವಾಕ್ಯ ಮಾತ್ರ ಓದ್ತಾರೆ, ಅವರ ಘೋಷಣೆ ಏನು, ಅವರ ತೀರ್ಪು ಏನು ಅಂತ. ಆದರೆ ತೀರ್ಪು ಸಾವಿರಾರು ಪುಟ ಇರ್ಬೋದು, 100 ಪುಟ ಖಂಡಿತ ಇರುತ್ತೆ. ಕೊನೆಯ ಸಾರಾಂಶ ನಾನು ಆರೋಪಿಗಳನ್ನು ಒಂದೇ ನಿಮಿಷ ಆಗೇರಿ. ಲಕ್ನೋ ವಿಶೇಷ ಕೋರ್ಟ್ನಲ್ಲಿ ಕಲಾಪ ಆರಂಭ ಆಗಿದೆ. ಕೋರ್ಟ್ ಕಲಾಪ ಆರಂಭ ಆಗಿದೆ. ಲಕ್ನೋ ವಿಶೇಷ ಕೋರ್ಟ್ನಲ್ಲಿ ಈಗಾಗಲೇ ಕಲಾಪ ಆರಂಭ ಆಗಿದೆ. ತೀರ್ಪು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊರಬರುವಂತಹ ಸಾಧ್ಯತೆಗಳಿದೆ. ಲಕ್ನೋ ವಿಶೇಷ ಕೋರ್ಟ್ನಲ್ಲಿ ಈಗ ಕಲಾಪ ಶುರು ಆಗಿದೆ. ಕೆಲವೇ ಕ್ಷಣಗಳಲ್ಲಿ ತೀರ್ಪು ಬರುವಂತ ಸಾಧ್ಯತೆಗಳಿದೆ. ಅದನ್ನು PP ಹೆಗಡೆ ಅವರು ಬಹಳ ವಿಸ್ತಾರವಾಗಿ ಹೇಳ್ತಾ ಇದ್ರು, ಬಹಳ ಸರಳವಾಗಿ ಹೇಳ್ತಾ ಇದ್ರು, ಏನೇನು ಆಗ್ಬೋದು, ಏನು ಎತ್ತ ಅನ್ನುವಂಥದ್ದು. ಯಾಕಂದ್ರೆ ಈ ಆರೋಪಗಳು ಅನ್ನುವಂಥದ್ದು ಎಲ್ಲರ ಮೇಲೂ ಒಂದೇ ರೀತಿಯ ಆರೋಪಗಳಿರಲ್ಲ, ಬೇರೆ ಬೇರೆ ಸೆಕ್ಷನ್ಗಳಿದೆ, ಬೇರೆ ಬೇರೆ ಆರೋಪಗಳಿದೆ. ಸಣ್ಣ ಪ್ರಮಾಣದ ಆರೋಪಗಳಿರ್ಬೋದು, ದೊಡ್ಡ ಪ್ರಮಾಣದ ಆರೋಪಗಳಿರ್ಬೋದು. ಅದರ ಆಧಾರದ ಮೇಲೆ ಶಿಕ್ಷೆಯ ಪ್ರಮಾಣ ಅನ್ನುವಂಥದ್ದು ಕೂಡ ಅದು ನಿಗದಿ ಆಗ್ಬೋದು, ಅಥವಾ ಯಾರೂ ಕೂಡ ಆರೋಪಿಗಳಲ್ಲ, ಇಲ್ಲಿ ಯಾವುದೇ ಸಾಕ್ಷಿ ಇಲ್ಲ ಅಂತ ಕೂಡ ಘೋಷಣೆ ಆಗ್ಬೋದು. ಯಾವುದನ್ನು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ. ಇಲ್ಲಿ ಅತ್ಯಂತ ಸಹಜವಾಗಿ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಶಿವಸೇನೆಯ ಈ ನಾಯಕ, ಶಿವಸೇನೆಯ ಮಾಜಿ ಶಾಸಕ ಘೋಷಣೆ ಮಾಡ್ತಾರೆ, ಪಾಂಡೆ, ನಾನು ಏನಾದರೂ ಈ ರೀತಿ ಶಿಕ್ಷೆಗೆ ಒಳಪಟ್ಟರೆ ಅದು ನನ್ನ ಭಾಗ್ಯ ಅಂತ ನಾನು ಭಾವಿಸ್ತೀನಿ, ರಾಮ ಕೊಟ್ಟಿರುವಂಥ ಅದ್ಭುತವಾದ ಅವಕಾಶ ಅಂತ ಭಾವಿಸ್ತೀನಿ ಅಂತ ನಂಬರ್ 1. ನಂಬರ್ 2, ಉಮಾ ಭಾರತಿಯವರು ಹೇಳುವಂಥ ಮಾತನಲ್ಲಿ ಕೇಳಲೇಬೇಕು. ನಾನು ಯಾವುದೇ ಕಾರಣಕ್ಕೂ ಜಾಮೀನು ಅರ್ಜಿ ಸಲ್ಲಿಸಲ್ಲ. ನನ್ನನ್ನು ಬೇಕಿದ್ರೆ ಫಾಸಿ ಹಾಕ್ಬಿಡಿ, ನನ್ನನ್ನು ನೇಣಿಗೆ ಹಾಕಿ, ಆದರೆ ಯಾವುದೇ ಕಾರಣಕ್ಕೂ ನಾನು ಜಾಮೀನು ಕೊಡಿ ಅಂತ ಕೇಳಲ್ಲ, ನಾನು ಯಾವುದೇ ಕಾರಣಕ್ಕೂ ತಗೊಳ್ಳುವಂಥ ಪ್ರಶ್ನೆನೇ ಇಲ್ಲ ಅನ್ನುವಂಥದ್ದು ನಾನು ಕೇಳುವಂಥದ್ದು PP ಹೆಗಡೆ ಅವರಿಗೆ. PP ಹೆಗಡೆ ಅವರೇ, ಇಂಥ ಸ್ಟೇಟ್ಮೆಂಟ್ಗಳು ಇನ್ನು ಕಲಾಪ ಈ ತೀರ್ಪು ಬರೋದಕ್ಕಿಂತ ಮೊದಲನೇ ಈ ರೀತಿಯ ಸ್ಟೇಟ್ಮೆಂಟ್ಗಳು ತೀರ್ಪಿನ ಮೇಲೆ ಏನಾದರೂ ಪರಿಣಾಮ ಬೀರಬಹುದಾ ಅನ್ನುವಂಥದ್ದು ನನ್ನ ಪ್ರಶ್ನೆ ಸರ್. ಬನ್ನಿ PP ಹೆಗಡೆ ಅವರ ಜೊತೆಗೆ ನಾನು ಮತ್ತೆ ಚರ್ಚೆಯನ್ನು ಮುಂದುವರಿಸ್ತಾ ಇದ್ದೀನಿ. ತಾವು ಹೇಳಿದ್ರಿ ಏನಂತಾರೆ, ಹಿಂದೆ ಯಾವಾಗಲೂ ರೆಡಿಯಾಗಿರುತ್ತೆ ತೀರ್ಪು, ಅದು ಎಷ್ಟು ಮಡಿ ಪರಿಣಾಮ ಬೀರುತ್ತೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಆದರೆ ಎಲ್ಲರ ಕಡೆ ನೋಡಿ 6 ಜನಕ್ಕೆ ಇದಕ್ಕೆ ಸಂಬಂಧಪಟ್ಟಂಗೆ ವಿನಾಯಿತಿಯನ್ನು ಕೊಡಲಾಗಿತ್ತು. ಆದರೆ ಅವರಿಬ್ಬರೂ ಕೂಡ ಒಬ್ಬ ಹಿರಿಯ ನಾಯಕ, ಒಬ್ಬ ಹಿರಿಯ ನಾಯಕಿ ಈಗಾಗಲೇ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಕೂಡ ಹಾಜರಾಗಿದ್ದಾರೆ. ತಾವು ಹೇಳ್ತಾ ಇದ್ದೀರಿ ಸರ್, ಆಗಲೇ ಮುಂದುವರಿಸಿ ಪ್ಲೀಸ್. ಎಸ್ ವಿನಾಯಿತಿ ಕೊಡಲಾಗಿದೆ ಅಂತಂದರೆ ಕೋರ್ಟಿಗೆ ಇವತ್ತು ಹಾಜರಾಗಲಿಕ್ಕೆ ಮಾತ್ರ ವಿನಾಯಿತಿ. ನ್ಯಾಯಾಲಯದ ವ್ಯಾಪ್ತಿಗೆ ಮತ್ತು ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಗೆ ಅವರು ಒಳಪಡ್ತಾರೆ. ಇದೆಲ್ಲವೂ ಕೂಡ ತೀರ್ಪು ಏನು ಅಂತ ಅವಲಂಬನೆಗೆ ಒಳಪಟ್ಟಿದೆ. ಒಂದು ವೇಳೆ ತೀರ್ಪಲ್ಲಿ ಯಾರು ದೋಷಿಗಳು ಅಂತ ಕಂಡು ಬಂದರೆ ಆಗ ಹಾಜರಾಗಬೇಕಾಗುತ್ತೆ. ಸೊ ಇವತ್ತಿನ ನಮ್ಮದು ಎಲ್ಲ ಗಮನ ಏನು ಅಂತ ಹೇಳಿದ್ರೆ, ತೀರ್ಪು ಏನಾಗುತ್ತೆ, ಎಲ್ಲ ಸಾರ್ವಜನಿಕರಲ್ಲಿ ದೊಡ್ಡ ಪ್ರಶ್ನೆ ಇದೆ. ತುಂಬ ಜನ ನಮ್ಗೆ ಕೇಳಿದ್ರು, ತೀರ್ಪು ಆಗ್ಬಿಟ್ಟಿದೆ ಅಲ್ಲ, ಅಯೋಧ್ಯೆ ತೀರ್ಪು ಆಗ್ಬಿಟ್ಟಿದೆ ಅಲ್ಲ ಅಂತೇಳಿ. ಇದು ಯಾವ್ದು ಮತ್ತೆ 2ನೇ ಕೇಸು ಅಂತ ಸಾಮಾನ್ಯ ಜನರಿಗೆ, ತುಂಬ ಜನರಿಗೆ ಇದು ಗೊಂದಲ ಇದೆ. ಅವತ್ತು ಆಗಿರ್ತಕ್ಕಂಥ ತೀರ್ಪು ಆ ಜಾಗ ಯಾರಿಗೆ ಸೇರಬೇಕು ಅಂತೇಳಿ, ಜಾಗ ಹಿಂದೂಗಳಿಗೆ ಸೇರಬೇಕು ಅಂತೇಳಿ ಸರ್ವೋಚ್ಚ ನ್ಯಾಯಾಲಯ ಹಿಂದೂಗಳಿಗೆ ಕೊಟ್ಟು ಇನ್ನೊಂದು ಸ್ವಲ್ಪ 5 ಎಕರೆ ಬೇರೆ ಭಾಗವನ್ನು ಇನ್ನೊಂದು ಪಂಗಡಕ್ಕೆ ಕೂಡ ಕೊಟ್ಟಿದ್ದಾರೆ. ಇವತ್ತಿರ್ತಕ್ಕಂಥದ್ದು ಅಲ್ಲಿದ್ದ ವಿವಾದಿತವಾದಂತಹ ಕಟ್ಟಡ, ಅದನ್ನು ಒಡೆದು ಹಾಕಿರತಕ್ಕಂಥದ್ದು ಕಾನೂನು ಪ್ರಕಾರ ಅದು ಅಪರಾಧವೇ. ಅಪರಾಧ ಆಗಿದ್ರೆ ಅಪರಾಧ ಯಾರೇ ಎಸಗಿದ್ದಾರೆ, ಏನೇನು ಶಿಕ್ಷೆ ಆಗಬೇಕು, ಇಷ್ಟೇ. ಇದರಲ್ಲೊಂದು ಗೊಂದಲ ಕೂಡ ಇದೆ. ಅದು ಈಗ ಸರ್ವೋಚ್ಚ ನ್ಯಾಯಾಲಯ ಈಗಾಗಲೇ ಅದು ಹಿಂದೂಗಳಿಗೆ ಸೇರಬೇಕು, ಶ್ರೀರಾಮನ ಜನ್ಮಭೂಮಿ ಅಂತ ಹೇಳಿದ ಮೇಲೆ ಕರೆಕ್ಟ್ ಅಲ್ಲಿ ಬಾಬರಿ ಮಸೀದಿ ಧ್ವಂಸ ಎಂತಕ್ಕಂಥ ಪ್ರಕರಣಕ್ಕೆ ಅಸ್ತಿತ್ವ ಇದೆ ಇಲ್ವಾ ಎನ್ನುವಂಥ ಒಂದು ಕಾನೂನಿನ ಗೊಂದಲ ಕೂಡ ಇದೆ. ಈ ಎಲ್ಲದಕ್ಕೂ ಕೂಡ ಉತ್ತರ ಹೇಳಬೇಕಾಗುತ್ತೆ. ಹಾರ್ನಳ್ಳಿಯವರು ಮಾಲಕತ್ವಕ್ಕೆ ನೇರವಾಗಿ ಹೊಂದಾಣಿಕೆ ಆಗ್ತಕ್ಕಂಥ ಹಾರ್ನಳ್ಳಿಯವರು ಮಾತಾಡ್ತಾ ಅದನ್ನೇ ಹೇಳ್ತಾ ಇದ್ರು. ಅವ್ರು ಹೇಳಿದ್ದೇನು ಅಂತಂದ್ರೆ, ನೋಡಿ ಈ ಪ್ರಕರಣ ಆಗಿ ಬಹಳ ದಿನಗಳಾಗಿದೆ, ಜೊತೆಗೇನು ಅಂದ್ರೆ ಯಾವುದೇ ಸೆಕ್ಷನ್ಗಳನ್ನು ಹಾಕುವಂಥದ್ದು ಬಹಳ ಸುಲಭದ ಮಾತು, ಆದರೆ ಸಾಕ್ಷಿಗಳನ್ನು ಒದಗಿಸುವಂಥದ್ದು ತುಂಬಾ ಕಷ್ಟ. ಯಾಕಂದ್ರೆ ಇಲ್ಲಿ ಒಂದು ಉಲ್ಲೇಖ ಮಾಡಬೇಕು. ಲಾಲ್ ಕೃಷ್ಣ ಅಡ್ವಾಣಿಯವರ ವಕೀಲರು ಅದನ್ನೇ ಹೇಳ್ತಾರೆ, ಒಂದೇ ಒಂದು ಸಾಕ್ಷಿನ ಲಾಲ್ ಕೃಷ್ಣ ಅಡ್ವಾಣಿಯವರ ವಿರುದ್ಧ ಇಲ್ಲಿ ತನಕ ಪ್ರೊಡ್ಯೂಸ್ ಮಾಡೋಕ್ಕಾಗಿಲ್ಲ, ನೀವು ಸುಮ್ಮನೆ ಅನಗತ್ಯವಾಗಿ ಬೆಳೆಸ್ತಾ ಇದ್ದೀರಿ ಅನ್ನುವಂಥ ಮಾತನ್ನು ಅವ್ರು ಹೇಳಿರುವಂಥದ್ದು. ಸೊ ಇದನ್ನೆಲ್ಲ ಗಮನಿಸಿದಂಥ ಸಂದರ್ಭದಲ್ಲಿ ಅಷ್ಟು ಸುಲಭ ಸಾಧ್ಯ ಇಲ್ಲ. ಜೊತೆಗೇನು ಅಂತಂದರೆ ಅದು ಮಸೀದಿ ಅಂತ ಕೂಡ ಈಗ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಸುಪ್ರೀಂ ಕೋರ್ಟ್ ತೀರ್ಪು ತುಂಬ ಸ್ಪಷ್ಟವಾಗಿ ಹೇಳಿದೆ.
ಹೌದು ಅಲ್ಲೇನು ಅಂತಂದರೆ ಅಲ್ಲಿ ಮಂದಿರವನ್ನು ಕೆಡವಿ ಒಂದು ಕಟ್ಟಡವನ್ನು ಕಟ್ಟಲಾಗಿತ್ತು. 40ರ ದಶಕದಿಂದ ಇಲ್ಲಿ ತನಕ ಯಾವುದೂ ಕೂಡ ಪ್ರಾರ್ಥನೆ ಆಗಿಲ್ಲ. ಹಾಗಾಗಿ ಅದನ್ನು ಇವರಿಗೇ ಸೇರಿದಂಥ ನಿರ್ದಿಷ್ಟವಾದಂಥ ಸ್ಥಳ ಅಂತ ಹೇಳಲಿಕ್ಕೂ ಕೂಡ ಸಾಧ್ಯ ಇಲ್ಲ ಅನ್ನುವಂಥದ್ದು. ಈ ರೀತಿಯ ಒಂದು ಕ್ಲಾರಿಟಿ ಇರುವಂಥ ಸಂದರ್ಭದಲ್ಲಿ ಅವ್ರು ಹೇಳೋ ಪ್ರಕಾರ ನನಗನ್ಸುತ್ತೆ ಬಹುತೇಕರು ಏನು ಅಂತಂದರೆ ಖುಲಾಸೆಗೊಳ್ಳುವಂಥ ಸಾಧ್ಯತೆಗಳೇ ಜಾಸ್ತಿ ಇರುತ್ತೆ ಅನ್ನುವಂಥ ಮಾತನ್ನು ಹಾರನಹಳ್ಳಿ ಅವರು ಹೇಳಿದ್ರು. ಸರ್ ಏನಂತೆ? ನ್ಯಾಯಾಧೀಶರ ಕೆಲಸ ಕೂಡ ಕ್ಲಿಷ್ಟಕರವಾಗಿದೆ. ಯಾಕಂತಂದರೆ ಸರ್ವೋಚ್ಚ ನ್ಯಾಯಾಲಯ ಅಲ್ಲಿ ಹೇಳಿದ್ದಾರೆ, ಇದು ಶ್ರೀರಾಮ ಜನ್ಮ ಭೂಮಿ ಹೌದು, ಅದನ್ನು ಒಡೆದು ಬಾಬರಿ ಮಸೀದಿ ಕಟ್ಟಿದ್ದು ಹೌದು. ಹಾಗಾದರೆ ಬಾಬರಿ ಮಸೀದಿಯನ್ನು ಎಂತಕ್ಕಂಥ ವಿವಾದಿತ ಕಟ್ಟಡ ಒಡೆದಿದ್ದು ಹೌದು. ಆನಂತರ ಈಗ ಸರ್ವೋಚ್ಚ ನ್ಯಾಯಾಲಯ ಕೊನೆಗೆ ಅವರ ತೀರ್ಪಲ್ಲಿ ನಮ್ಮ ಪರಮಾಧಿಕಾರ ಆರ್ಟಿಕಲ್ 142 ಸಂವಿಧಾನದ ವಿಧಿ 142 ನಮಗೆ ಪರಮಾಧಿಕಾರ ಇದೆ, ಆ ಪರಮಾಧಿಕಾರವನ್ನು ಉಪಯೋಗಿಸಿಕೊಂಡು ನಾವು ಈ ಜಾಗವನ್ನು ಹಿಂದೂಗಳಿಗೆ ಹಸ್ತಾಂತರ ಮಾಡ್ತಾ ಇದ್ವಿ. ಎಸ್, ಬನ್ನಿ, ಬಿಜೆಪಿಯ ಹಿರಿಯ ನಾಯಕ ಗೋ ಮಧುಸೂದನ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ಮೈಸೂರಿನಿಂದ. ಗೋ ಮಧುಸೂದನ್ ಜಿ, ನೋಡ್ತಾ ಇದ್ದೀವಿ ಇಡೀ ದೇಶ ಕಾಯ್ತಾ ಇದೆ. PP ಹೆಗಡೆ ಅವರು ವಕೀಲರು ನಮಗೊಂದು ಮಾತನ್ನು ಹೇಳ್ತಾ ಇದ್ರು, ಜನರಲ್ಲಿ ಒಂದಷ್ಟು ಗೊಂದಲ ಕೂಡ ಇದೆ. ಈಗಾಗಲೇ ಸುಪ್ರೀಂ ಕೋರ್ಟೇ ತೀರ್ಪನ್ನು ಕೊಟ್ಟಾದ್ಮೇಲಿಂದ, ರಾಮ ಮಂದಿರಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಆದ್ಮೇಲಿಂದ ಮತ್ತಿನ್ಯಾವುದಿದು ಈ ಒಂದು ಹೊಸದು ಅನ್ನುವಂಥ ಪ್ರಶ್ನೆಯನ್ನು ಕೂಡ ಹಾಕ್ತಾ ಇದ್ದಾರೆ ಅನ್ನುವಂಥ ಮಾತು ಅತ್ಯಂತ ಸಹಜವಾಗಿಯೇ. ಯಾಕಂದರೆ ಜನಗಳಿಗೆ ಆ ಹಿಂದಿನ ಈ ಮಸೀದಿ ಒಡೆದಿರೋದ್ರ ಬಗ್ಗೆ, ಆ ಕಟ್ಟಡ ಏನಿದೆಯಲ್ಲ ಆ ಕಟ್ಟಡವನ್ನು ಒಡೆದಿರೋದ್ರ ಬಗ್ಗೆ, ಅದಕ್ಕೆ ಪ್ರೇರೇಪಣೆ ಕೊಡುವಂಥದ್ದು, ಇಂಥದ್ದೆಲ್ಲ ಒಂದಿಷ್ಟು ಆರೋಪಗಳಿದೆ ಅನ್ನುವಂಥ ಮಾಹಿತಿ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಕೇಸುಗಳಿದೆ ಅಂತ ಗೊತ್ತು, ಆದರೆ ಇದರ ಬಗ್ಗೆ ಸಂಪೂರ್ಣ ವಿವರಗಳಿಲ್ಲ. ಹೀಗಾಗೇ ಯಾಕೆ ಈ ಪ್ರಶ್ನೆ ಎದ್ದಿದೆ ಅನ್ನುವಂಥ ಪ್ರಶ್ನೆ ಅತ್ಯಂತ ಸಹಜವಾಗಿ ಹೇಳುತ್ತೆ. ಇವತ್ತು ಇಡೀ ದೇಶ ಕಾಯ್ತಾ ಇದೆ. ಬಿಜೆಪಿ ನಾಯಕರು, ಘಟಾನುಘಟಿ ನಾಯಕರ ಭವಿಷ್ಯ ಇವತ್ತು ತೀರ್ಮಾನ ಆಗುತ್ತೆ ಅಂತ ಏನಂತೀರಿ ಗೋ ಮಧುಸೂದನ್? ಅದು ರಾಮ ಮಂದಿರ ಅಂತ ಹೇಳಿ ಆಗಲೇ ದೇಶದ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಿರುವಂಥ ತೀರ್ಪಿನ ಹಿನ್ನೆಲೆಯಲ್ಲಿ ಸೆಕ್ಷನ್ 153A 153B ಅಥವಾ 120 ಇದು ಯಾವುದು ಸಹ ಅಪ್ಲೈ ಆಗುತ್ತೆ ಅಂತ ನನಗೆ ಅನಿಸೋದಿಲ್ಲ. ಓಕೆ ಓಕೆ ಬಹುಶಃ ಅದನ್ನ ನೀವು ಅಲ್ಟಿಮೇಟ್ಲಿ ತೆಗೆದುಕೊಂತು ಅಂತಂತಂದ್ರೆ ಅಲ್ಲಿ ಒಂದು ಕಟ್ಟಡ ಇತ್ತು, ಅದನ್ನ ಎಸ್ ಮಧುಸೂದನ್ ಪ್ಲೀಸ್ ಕಂಟಿನ್ಯೂ. ನಾನು ಹೇಳ್ತಾ ಇದ್ದದ್ದು, ಇನ್ನ ಅಲ್ಲಿ ಭಾವನಾತ್ಮಕವಾಗಿ ಯೋಚನೆ ಮಾಡಬೇಕಾದಂತಹ ವಿಷಯ ಇದೆ. ಇದು ಈ ದೇಶ ಇಬ್ಬಾಗವಾದಂಥ ಸಮಯದಲ್ಲಿ ಅಥವಾ ದೇಶಕ್ಕೆ ಸ್ವಾತಂತ್ರ್ಯ ಬಂದಂಥ ಸಮಯದಲ್ಲಿ ಅಂದಿನ ಸರ್ಕಾರ ತೆಗೆದುಕೊಂಡಂಥ ಒಂದು ನಿರ್ಧಾರ ಇತ್ತಲ್ಲ, 47ಕ್ಕಿಂತ ಮುಂಚೆ ಯಾವ್ಯಾವ ಸ್ಥಿತಿಯಲ್ಲಿ ಇತ್ತೋ ಅದೇ ಸ್ಥಿತಿಯಲ್ಲಿ ಮುಂದುವರಿಬೇಕು ಅಂತ ಅನ್ನೋದ್ರಲ್ಲಿ ಅದು ಒಂದಕ್ಕೆ ಈ ಅಯೋಧ್ಯೆದೊಂದನ್ನ ಎಕ್ಸಂಪ್ಷನ್ ಕೊಟ್ಟಿದ್ದು ನಿಜಾನೇ. ಆದರೆ ಈ ಒಂದು ವ್ಯಾಜ್ಯ 48ರಿಂದ ನಡ್ಕೊಂಡು ಬರ್ತಾ ಇದೆ. ಈಗ ಹೌದು, ಅಲ್ಲಿ ಮಸೀದಿ ಅಂತ ಹೇಳೋ ಅಂಥದ್ದೇ ಬಹಳ ದೊಡ್ಡದಾದಂಥ ತಪ್ಪು. ಯಾಕೆ ಮಸೀದಿ ಅಂತ ಹೇಳೋದು ಯಾಕೆ ತಪ್ಪು ಅಂದ್ರೆ ಅಲ್ಲಿ ನಮಾಜ್ ಮಾಡ್ತಾನೆ ಇರಲಿಲ್ಲ, ಮತ್ತು ಅದ್ರ ಒಳಗಡೆ ರಾಮಲಲ್ಲಾನ ವಿಗ್ರಹ ಇತ್ತು. 48ರಿಂದ ಇಲ್ಲಿಯವರೆಗೂ ಒಬ್ಬ ಅರ್ಚಕನನ್ನ ಸರ್ಕಾರವೇ ನೇಮಕ ಮಾಡಿ ಅವನಿಗೆ ಸಂಬಳವನ್ನು ಕೊಟ್ಟು ಅವನು ಪ್ರತಿನಿತ್ಯ ಪೂಜೆ ಮಾಡಿ ಬರ್ತಾ ಇದ್ದ. ಎಲ್ಲಿ ರಾಮಲಲ್ಲಾನ ಪೂಜೆ ನಡೆಯುತ್ತೆ ಅದನ್ನ ಮಸೀದಿ ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ? ಮತ್ತು ಅಂತಹದನ್ನ ಒಡೆದು ಹಾಕಿದ್ದನ್ನ ಎರಡು ಕೋಮುಗಳ ನಡುವಿನ ಸಂಘರ್ಷ 153A ಅಥವಾ ಇದೊಂದು ರಾಷ್ಟ್ರದಲ್ಲಿ ಒಂದು ದೊಡ್ಡ ವಿಪ್ಲವ ನಿರ್ಮಾಣ ಮಾಡಲಿಕ್ಕೆ ಮಾಡಿದಂತಹದ್ದು 153B, ಇದೆಲ್ಲವೂ ಸಹ ಒಂದು ರೀತಿಯಾದಂತಹ ಅರ್ಥಹೀನವಾದಂತಹ ಆರೋಪಗಳು ಅಂತ. ಓಕೆ ಗೋ ಮಧುಸೂದನ್, ನೀವು ಸಂಘದ ನೆರಳಲ್ಲಿ ಬೆಳೆದಿರುವಂತಹ ಒಂದು ಪಕ್ಷದ ನಾಯಕರು, ನೀವು ಹೇಳ್ತಿರುವಂತ ಮಾತಲ್ಲಿ ನಿಮ್ಮದೇ ಆದಂತಹ ಒಂದು ಅರ್ಥ ಇರಬಹುದು. ಆದ್ರೆ ಎಲ್ಲಿ ಪ್ರಾರ್ಥನೆ ಆಗಲ್ಲ, ಎಲ್ಲಿ ಕಟ್ಟಡಗಳಿರುತ್ತೆ, ಆ ಕಟ್ಟಡಗಳನ್ನು ಯಾರು ಬೇಕಾದ್ರೂ ಹೊಡಿಬಹುದು ಅನ್ನುವಂಥದ್ದು ಏನಾದ್ರೂ ಇದೆಯಾ? ಕೋರ್ಟ್ ಈ ದೃಷ್ಟಿಯಲ್ಲಿ ನೋಡುತ್ತೆ ಅಂತ ನಾನು ಭಾವಿಸ್ತೀನಿ. ಭಾವನಾತ್ಮಕ ದೃಷ್ಟಿಕೋನ ಅದು ಒಂದು ಕಡೆಗೆ. ಈಗಾಗಲೇ ನೋಡಿ, ಇದು ಈ ಪ್ರಕರಣವೇ ಮುಗಿದು ಹೋಗಿದೆ. ರಾಮ ಮಂದಿರ ಕಟ್ಟಬೇಕು ಅಂತ ಹೇಳಿ ಕೋರ್ಟ್ ಕೂಡ ಹೇಳಾಯಿತು. ಮೋದಿಯವರು ಈಗಾಗಲೇ ಶಂಕುಸ್ಥಾಪನೆ ನೆರವೇರಿಸಿ ಎಲ್ಲ ಆಯ್ತು ಈಗ. ಆದರೆ ನಾನು ಕೇಳುವಂಥ ಪ್ರಶ್ನೆ, ಕೋರ್ಟ್ ಯಾವ ಆ್ಯಂಗಲಲ್ಲಿ ನೋಡ್ಬೋದು ಅಂತ. ಅಂದರೆ ಅಲ್ಲೇನು ಪ್ರಾರ್ಥನೆ ಆಗಲ್ಲ ಅಂತಂದ್ರೆ ಯಾರು ಬೇಕಾದ್ರೂ ಹೊಡಿಬೋದಾ? ಆ ರೀತಿ ಪ್ರಶ್ನೆಗಳಿಗೆ ಉದ್ಭವ ಆದರೆ ಏನಿರುತ್ತೆ ಅದಕ್ಕೆ ಉತ್ತರ? ಒಂದು ನಿಮಿಷ ನಿಮ್ಮ ಜೊತೆ ನಾನು ಇನ್ನಷ್ಟು ಮಾತಾಡ್ತೀನಿ. ನ್ಯಾಯಾಧೀಶ SK ಯಾದವ್ ಅವರಿಗೆ ವಿಶೇಷ ಭದ್ರತೆಯನ್ನು ಒದಗಿಸಲಾಗಿದೆ. ಇವತ್ತು ಒಂದು ಐತಿಹಾಸಿಕ ತೀರ್ಪು ಹೊರಗಡೆ ಬರುತ್ತೆ. ಸೇವಾವಧಿಯ ಕೊನೆಯ ದಿನ, ಈಗಾಗಲೇ 2 ಸರಿ ವಿಸ್ತರಣೆ ಆಗಿದೆ ಇದು. ಆವಾಗ PP ಹೆಗಡೆ ಮಾತಾಡೋದು ಅದನ್ನೇ ಹೇಳ್ತಾ ಇದ್ರು, ಇದಕ್ಕೆ ಯಾವುದೇ ಒಂದು ಮಿತಿ ಇಲ್ಲ, ಈ ಕೇಸ್ ಏನಿದಿಲ್ಲ ಮುಗಿಯೋ ತನಕ ಇವರು ನ್ಯಾಯಾಧೀಶರಾಗಿ ಕಂಟಿನ್ಯೂ ಆಗ್ಬೋದು ಅಂತ. ಪ್ಯಾರಾಮಿಲಿಟರಿ ಭದ್ರತೆಯನ್ನು ಕೊಡಲಾಗಿದೆ SK ಯಾದವ್ ಅವರಿಗೆ. ಪ್ಯಾರಾಮಿಲಿಟರಿ ಪಡೆಯಿಂದ ನ್ಯಾಯಾಧೀಶರಿಗೆ ವಿಶೇಷ ಭದ್ರತೆ.
ಎಸ್ ಎಸ್ ಗೋ ಮಧುಸೂದನ್, ಪ್ಲೀಸ್ ಕಂಟಿನ್ಯೂ ಗೋ ಮಧುಸೂದನ್. ಇದು ಸರ್ಕಾರ ಮತ್ತು ಸರ್ಕಾರದ ನೇರವಾದಂಥ ಒಂದು ತೆಗೆದುಕೊಂಡಿರುವಂತಹ ಒಂದು ಮೊಕದ್ದಮೆ, ಇದು ಪೊಲೀಸ್ ಮೊಕದ್ದಮೆ ಹೂಡಿರುವಂಥದ್ದು. ಅದನ್ನ CBIನವರು ತೆಗೆದುಕೊಂಡು ಆ ಒಂದು ತನಿಖೆಯನ್ನು ಮಾಡಿದ್ದಾರೆ. ಅವರು ವರದಿಯನ್ನು ಕೋರ್ಟ್ಗೆ ಕೊಟ್ಟಿದ್ದಾರೆ. ಓಕೆ, ಇದರಲ್ಲಿ ಅಕಸ್ಮಾತ್ ಇವ್ರು ಯಾರು ದೋಷಿಗಳಲ್ಲ ಅಂತ ತೀರ್ಮಾನ ಆಯಿತು ಅಂತಂದ್ರೆ ಆವಾಗ ಅಪೀಲ್ ಹೋಗುವಂತ ಪ್ರಶ್ನೆನೇ ಬರೋದಿಲ್ಲ. ಯಾಕೆಂದ್ರೆ ಸರ್ಕಾರ ಅಪೀಲ್ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಈಗಾಗಲೇ ಸುಪ್ರೀಂ ಕೋರ್ಟ್ ಆಗಲೇ ಒಂದು ಜಡ್ಜ್ಮೆಂಟ್ ನ ಕೊಟ್ಟಾಗ ಹೋಗ್ಬಿಟ್ಟಿದೆ ಅದು ರಾಮ ಮಂದಿರ ಅಂತ ಹೇಳಿ. ಹಾಗಾಗಿ ಇನ್ನು ಅಪೀಲ್ ಹೋಗುವಂತ ಪ್ರಶ್ನೆ ಬರೋದಿಲ್ಲ. ಇವ್ರನ್ನ ದೋಷಿಗಳು ಅಂತ ಹೇಳ್ತು ಅಂತಂದ್ರೆ ಮತ್ತಿರ್ಗ ಹೈಕೋರ್ಟ್ ನಿಂದ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗಬೇಕಾದಂತ. ಎಸ್, ಬನ್ನಿ ಮತ್ತೆ ನಾನು ಚರ್ಚೆನ ಮುಂದುವರಿಸ್ತಾ ಇದ್ದೀನಿ ಗೋ ಮಧುಸೂದನ್ ಅವ್ರ ಜೊತೆಗೆ. ಮಧುಸೂದನ್ ಜಿ ಕಂಟಿನ್ಯೂ ಮಾಡಿ. ತಾವು ಹೇಳ್ತಾ ಇದ್ರಿ ಅಲ್ಲಿಂದ ಇಲ್ಲಿ ತನಕ ನಡೆದು ಬಂದಿರಂತ ಹಾದಿ ಈಗಾಗಲೇ ಅದು ಮುಗಿದೋಗಿರುವಂತ ಅಧ್ಯಾಯ ಅನ್ನೋ ಧಾಟಿನಲ್ಲಿ ಹೇಳ್ತಾ ಇದ್ದೀರಿ ತಾವು. ಅಲ್ಲ ರಂಗನಾಥ್, ಇದನ್ನ ಅನೇಕ ವಿಷಯಗಳನ್ನ ಭಾವನಾತ್ಮಕವಾಗಿ, ರಾಷ್ಟ್ರೀಯ ವಿಚಾರವಾಗಿ, ಒಂದು ಸಮಾಜದ ಅಸ್ಮಿತೆಯ ವಿಚಾರವಾಗಿ ರಾಮ ಮಂದಿರವನ್ನ ಭಾರತೀಯ ಜನತಾ ಪಾರ್ಟಿ ನೋಡಿದ್ದು. ಗೋ ಮಧುಸೂದನ್ ಮುಂದುವರಿಸಿ ಸರ್. ಇಲ್ಲ, ನಾನು ಹೇಳ್ತಾ ಇರುವಂಥದ್ದು ಇದನ್ನ ಭಾವನಾತ್ಮಕವಾಗಿ ಭಾರತೀಯ ಜನತಾ ಪಾರ್ಟಿ ತೆಗೆದುಕೊಂತು, ಸಂಘ ಪರಿವಾರ ತೆಗೆದುಕೊಂತು, ವಿಶ್ವ ಹಿಂದೂ ಪರಿಷತ್ತು ಎಲ್ಲರೂ ಸಹ ಹೋರಾಟವನ್ನು ಮಾಡಿದಂಥದ್ದು. ಇದು ಯಾಕೆ ಭಾವನಾತ್ಮಕವಾಗಿ ಇದನ್ನು ತೆಗೆದುಕೋಬೇಕು ಅನ್ನೋದಕ್ಕೆ ಎಲ್ಲ ವಿಷಯಗಳನ್ನು ನಾವು ಕೋರ್ಟ್ನಲ್ಲಿ ಸಾಕ್ಷಿ, ಆಧಾರ, ಅದಕ್ಕೆ ಬೇಕಾದಂಥ ರೆಕಾರ್ಡ್ಸ್ನ ಕೊಡಲಿಕ್ಕೆ ಆಗೋದಿಲ್ಲ. ರಾಮ ಅಲ್ಲೇ ಹುಟ್ಟಿದ್ದ, ಅಯೋಧ್ಯೆನಲ್ಲೇ ಹುಟ್ಟಿದ್ದ ಅಂತ ಅನ್ನೋದಕ್ಕೆ ಫೈಜಾಬಾದ್ನ ನಾವು ಮುನ್ಸಿಪಾಲ್ಟಿಗೆ ಹೋಗ್ಬಿಟ್ಟು ರಾಮನ್ ಬರ್ತ್ ಸರ್ಟಿಫಿಕೇಟ್ ತೆಗೆದುಕೊಂಬರಕ್ಕಾಗಲ್ಲ. ಇಲ್ಲ, ರಾಮನಿಗೆ ಅಲ್ಲೇ ನಾನೇ ಕೌಸಲ್ಯಗೆ ನಾನೇ ಹೆರಿಗೆ ಮಾಡಿಸ್ದೆ ಅಂತ ಹೇಳಿ ಯಾವುದೇ ಸೂಲಗಿತ್ತಿಯನ್ನು ಹಿಡ್ಕೊಂಬಂದು ಸಾಕ್ಷಿ ಹೇಳಕ್ಕಾಗಲ್ಲ. ಇದೆಲ್ಲ ಸಾವಿರಾರು ವರ್ಷಗಳ ಹಿಂದೆ ನಡೆದಿರುವಂತ ಸಂಗತಿ. ಒಂದು ಸಮಾಜ ಸಾವಿರಾರು ವರ್ಷಗಳ ಕಾಲ ಅದನ್ನ ನಂಬಿಕೊಂಡು ಬಂದಿರುವಂತ ಸಂಗತಿ ಇದೆ. ಇದು ಇದನ್ನ ನಾವು ಸಾಕ್ಷಿ ಆಧಾರಗಳ ಮೇಲೆ, ದಾಖಲೆಗಳ ಆಧಾರದ ಮೇಲೆ ನಾವು ಪರಿಗಣಿಸಕ್ಕೆ ಸಾಧ್ಯವಾಗದೇ ಇರುವಂತಹ ಸಂಗತಿ. ನೋಡಿ, ಶ್ರೀನಗರದಲ್ಲಿ ಹಜರತ್ ಬಾಲ್ ಮಸ್ಜಿದ್ ಇದೆ. ಅಲ್ಲಿ ಮೊಹಮ್ಮದ್ ಪೈಗಂಬರ್ರ ಕೂದಲನ್ನ ಒಂದು ಚಿನ್ನದ ಕರಂಡಕದಲ್ಲಿ ಇಟ್ಟಿದ್ದಾರೆ. ಅದನ್ನ ಯಾರ ಪ್ರಶ್ನೆ ಮಾಡೋಕ್ಕಾಗತ್ತಾ? ಇದು ಮೊಹಮ್ಮದ್ ಪೈಗಂಬರ್ದೇನಾ ಕೂದಲು, ಇದ್ರ ಬಗ್ಗೆ ಒಂದು FSL ರಿಪೋರ್ಟ್ ತೆಗೆದುಕೊಂಬನ್ನಿ. ಎಲ್ಲಿಂದ ಯಾರು ತಗೊಂಬರಕ್ ಸಾಧ್ಯ? ನಿಜ, ಆಗಲ್ಲ. ಇವೆಲ್ಲ ಭಾವನಾತ್ಮಕ ಸಂಗತಿಗಳು. ನೀವು ಲಂಕಾಕ್ಕೆ ಹೋದ್ರೆ ಬುದ್ಧನ ಹಲ್ಲಿದೆ ಅನ್ನುವಂಥದ್ದು ಒಂದು ದೇವಸ್ಥಾನ ಇದೆ. ಬುದ್ಧನ ಹಲ್ಲಿರುವಂತ ಒಂದು ದೇವಸ್ಥಾನ ಶ್ರೀಲಂಕಾದಲ್ಲಿದೆ ಬುದ್ಧನ ಹಲ್ಲು ಅಂತ. ಅದು ಯಾರ ಹಲ್ಲು ಅಂತಕ್ಕೆ ನೀವು ಹೇಳಿ ತಗೊಂಡ್ಬರಕ್ಕಾಗತ್ತೆ? ನಿಜ. ಅದು ಬುದ್ಧಿನ ಒಂದು ಹಲ್ಲಲ್ಲಿ ಇರ್ಬೇಕಾದ್ರೆ ಇನ್ನು 31 ಹಲ್ಲು ಎಲ್ಲಿದೆ ಅಂತ ಇನ್ನೊಂದು ಅದಕ್ಕೊಂದು ನೀವು ಹುಡುಕಬೇಕಾಗತ್ತೆ. ಆ 31 ಹಲ್ಲಿನ ಜೊತೆ ಈ ಹಲ್ಲು ಮ್ಯಾಚ್ ಆಗುತ್ತಾ ಅಂತ ನೋಡಬೇಕಾಗತ್ತೆ. ಎಲ್ಲಿ ಹುಡುಕಕ್ ಸಾಧ್ಯ ರೀ? ಇದೆಲ್ಲ ಈ ದೇಶದ ಪ್ರತಿಯೊಂದು ದೇಶಕ್ಕೂ ತನ್ನದೇ ಆದಂತ ಒಂದಷ್ಟು ನಂಬಿಕೆಗಳಿದ್ದಾವೆ. ಆ ನಂಬಿಕೆಗಳ ಜೊತೆ ನ್ಯಾಯಾಲಯ ಮತ್ತು ಕಾನೂನುಗಳು ಯಾವತ್ತೂ ಸಂಘರ್ಷವನ್ನ ಮಾಡಬಾರದು. ನಿಜ ನಿಜ ನಿಜ. ಈ ನಂಬಿಕೆಗಳು ನಮ್ಮ ಕಾನೂನುಗಳಿಂದ, ನಮ್ಮ ಸಾಕ್ಷಿ ಪುರಾವೆಗಳಿಂದ, ನ್ಯಾಯಾಲಯದಿಂದ, ಆಡಳಿತದ ಒಂದು ವ್ಯವಸ್ಥೆಯಿಂದ ಮೇಲೆ ನಿಂತಿರುವಂತ ಸಂಗತಿ ಇದೆ. ಎಸ್ 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 ಪರಸ್ಪರ ನಂಬಿಕೆಗಳನ್ನ ಪ್ರೀತಿಸುವಂತ, ಪರಸ್ಪರ ನಂಬಿಕೆಗಳನ್ನ ಗೌರವಿಸುವಂತ ಮನೋಭಾವನೆ ಬಂದ್ಬಿಟ್ರೆ ನಮ್ಮ ದೇಶದಲ್ಲಿ ಯಾಕಿಂತ ಸ್ಥಿತಿ ಬರ್ತಾ ಇತ್ತು ಹೇಳಿ? ಆ ನಂಬಿಕೆ ಕೊರತೆ ಇದೆಯಲ್ಲ, ಅದೇ ಬಿರುಕು ಮೂಡಲಿಕ್ಕೆ ಪ್ರಮುಖವಾದಂಥ ಕಾರಣ ಆಗಿರ್ಬೋದು. ಏನಂತೀರಿ ಮಂಜುನಾಥ್ ಜಿ? 100ಕ್ಕೆ 100ರಷ್ಟು ಇದು ಸತ್ಯ. ಇದು ಭಾವನಾತ್ಮಕವಾದಂಥ ವಿಚಾರಧಾರೆ ಇದು. ಹಾಗಾಗಿ ಮಧುಸೂದನ್ ಅವರು ಹೇಳಿದ ಹಾಗೆ, ಉದಾಹರಣೆಗೆ ಆ ಬುದ್ಧನ ಹಲ್ಲಿರಬಹುದು ಅಥವಾ ಕಾಶ್ಮೀರದಲ್ಲಿರುವಂತಹ ಅದರ ಕೂದಲಿರಬಹುದು, ಇದೆಲ್ಲ ಹೇಗೆ ಅವರ ನಂಬಿಕೆಯ ಕಾರಣದಿಂದ ಅದನ್ನು ಶ್ರದ್ಧಾ ಕೇಂದ್ರ ಅಂತ ಮಾಡಿದ್ದಾರೆ. ಸೊ ಇದು ನಮ್ಮ ಶ್ರದ್ಧಾ ಕೇಂದ್ರನೇ ಇದು. ಈ ಉದಾಹರಣೆಗೆ ರಾಮ ಹುಟ್ಟಿದ್ದ ಅನ್ನೋದಕ್ಕೆ ರಾಮ ಯಾವ ಕಾಲೇಜಲ್ಲಿ ಓದ್ದ ಅಂತ ಹಿಂದೆ ಒಬ್ಬ ಮಂತ್ರಿ ಹೇಳ್ತಾ ಇದ್ರು, ಯಾವ ಇಂಜಿನಿಯರಿಂಗ್ ಕಾಲೇಜ್ ಸರ್ಟಿಫಿಕೇಟ್ ಎಲ್ಲಿ ತರಬೇಕು ಅಂತೇಳಿ ರಾಮ ಸೇತು ಇಶ್ಯೂ ಬಂದಾಗ. ಸೊ ಹೀಗಾಗಿ ಇದಕ್ಕೆಲ್ಲ ಯಾವುದೇ ರೀತಿಯಾದಂಥ ನೀವು ಸರ್ಟಿಫಿಕೇಟ್ಗಳಾಗಲಿ ಅಥವಾ ಇದನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ. ಇದು ಭಾವನಾತ್ಮಕವಾದಂಥ ಸಂಗತಿ ಇದು. ಹಾಗಾಗಿ ಈ ಭಾವನಾತ್ಮಕ ಸಂಗತಿಗಳಿಗೆ ಭಾವನಾತ್ಮಕವಾಗಿ ಉತ್ತರವನ್ನು ಕೊಡಬೇಕಾಗುತ್ತೆ ನಾವು. ಸೊ ಈ ದಿಕ್ಕಲ್ಲಿ ಇದನ್ನು ಕಾನೂನು ಮುಖಾಂತರ ಮಾಡಿದ್ವಿ. 28 ವರ್ಷ ಬೇಕಾಗಿತ್ತು ಹಾಗಾದರೆ. ಈ ಯಾರನ್ನ ಒಬ್ಬ ಕಸಬ್ಬನ್ನಂತವಂಥವನ್ನ 8-9 ವರ್ಷ ತೊಗೊಂಡ್ವಿ ಈ ದೇಶದಲ್ಲಿ ನ್ಯಾಯಾಲಯದ ತೀರ್ಮಾನದ ಮುಖಾಂತರ ತೀರ್ಪು ಕೊಡೋದಕ್ಕೆ.
ಆದರೆ ಇದಕ್ಕೆ 28 ವರ್ಷ ಅವಶ್ಯಕತೆನೇ ಇರಲಿಲ್ಲ. ಭಾಳ ಸುಲಭವಾಗಿ ಇದನ್ನು ಪರಿಹಾರ ಮಾಡಬಹುದಿತ್ತು. ಇದೇನಿದೆ ಅಂತ ಹೇಳಿ ಅವನ ಹಣೆಯಲ್ಲಿ ಬರ್ದಿತ್ತು, ಇಲ್ಲಿ ಬಿರಿಯಾನಿ ಇಲ್ಲಿವರೆಗೆ ಅವ್ರನ್ನ ಸುಮ್ಗೆ ಬಿರಿಯಾನಿ ತಿನ್ಬೇಕು, ಅವ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ಪಾಪ ಅವನ ಹಣೆಯಲ್ಲಿ ಬರ್ದಿತ್ತು. ಹಾಗಾಗಿ ನ್ಯಾಯಾಲಯದ ಕಟಕಟೆಯಲ್ಲಿ ಇಷ್ಟು ವಯಸ್ಸಾಗಿದೆ ಅವರಿಗೆ, ಅವ್ರನ್ನ ಕರ್ಕೊಂಡು ಬಂದು ನಿಲ್ಲಿಸಿ 28 ವರ್ಷದ ನಂತರ ಈಗಾಗಲೇ ರಾಮ ಜನ್ಮಭೂಮಿಯ ಜಾಗದಲ್ಲಿ ಶಿಲಾನ್ಯಾಸ ಆಗಿದೆ, ಈಗಾಗಲೇ ಪ್ರಧಾನಮಂತ್ರಿಗಳೇ ಮಾಡಿದ್ದಾರೆ. ಸೊ ಇದೆಲ್ಲ ಆದ ನಂತರವೂ ಸಹಿತ ಈ ಕೇಸನ್ನು ಇಷ್ಟು ಅವಶ್ಯಕತೆ ಖಂಡಿತ ಇರಲಿಲ್ಲ. ಒಬ್ಬ ನಾನಾಗಲೇ ಹೇಳಬೇಕು ಅಂತಿದ್ದೆ, ಈಗ ಉದಾಹರಣೆಗೆ ಅವನು ಕಸಬ್ಬನಿಗೆ ಮಧ್ಯರಾತ್ರಿ ಕೋರ್ಟ್ ಓಪನ್ ಆಗುತ್ತೆ, ಅವನ ಬಗ್ಗೆ ತೀರ್ಮಾನ ಬರುತ್ತೆ, ಜೈಲಿ ಮರಣದಂಡನೆಗೆ ಗುರುಪಡಿಸಬೇಕೋ ಬೇಡ ಅನ್ನೋದು ಬೇಕಾದರೆ ಈ ದೇಶದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅವನನ್ನು ಮಧ್ಯರಾತ್ರಿ ಕೋರ್ಟನ್ನು ಓಪನ್ ಮಾಡಿ ತೀರ್ಮಾನವನ್ನು ತಗೊಳ್ತಾರೆ. ಅಂದರೆ ದೇಶಕ್ಕೆ ಸ್ವತಂತ್ರ ಮಧ್ಯರಾತ್ರಿಯಲ್ಲಿ ಬಂದಿರೋದ್ರಿಂದ ನೀವು ಕೋರ್ಟ್ನು ಕೂಡ ಒಪ್ಕೋಬೇಕಪ್ಪ. ಇಷ್ಟು ವರ್ಷ ಯಾಕಬೇಕಾಗತ್ತೆ ರೀ? ಒಂದು ಯಾವುದೇ ಕೋರ್ಟಿನ ತೀರ್ಮಾನಗಳು ಅದನ್ನು ಸುಲಭವಾಗಿ ಕೊಡ್ಬೋದಲ್ಲ. ವರ್ಷಾನುಗಟ್ಟಲೆ ಕಳೆಯುವಂಥ ಸಮಯ ತಗೊಳ್ಳುವಂಥ ಅವಶ್ಯಕತೆ ಆದರೂ ಏನಿದೆ? ಹಾಗಾದರೆ ಜಸ್ಟಿಸ್ ಡಿಲೈಡ್ ಇಸ್ ಜಸ್ಟಿಸ್ ಡಿನೈಡ್ ಅಂತ ಹೇಳ್ತಾರೆ. ನೀವು ನ್ಯಾಯವನ್ನು ಎಷ್ಟು ದೀರ್ಘಕಾಲವರೆಗೆ ಎಳಿತೀರಿ ಅದಕ್ಕೆ ನ್ಯಾಯ ಅದಕ್ಕೆ ಸಿಗೋದೇ ಇಲ್ಲ. ಅದಕ್ಕೋಸ್ಕರ ಈ ರೀತಿಯ ಒಂದು ವ್ಯವಸ್ಥೆನೇ ಬಗ್ಗೆನೇ ನಾವು ಇನ್ನು ಪುನರಾಲೋಚನೆ ಮಾಡಬೇಕಾ ಅಂತ ಅನಿಸುತ್ತೆ ಅನೇಕ ಬಾರಿ. ಸೊ ಹೀಗಾಗಿ ಇವತ್ತು ರಾಮ ಜನ್ಮಭೂಮಿಯ ಈ ಒಂದು ಹೋರಾಟ 4-5 ಲಕ್ಷ ಜನ ಸೇರಿರುವಂಥದ್ದು ಕಾರಸೇವಕರು 1992ರಲ್ಲಿ. ಆ ಸಮಯದಲ್ಲಿ ಸೇರಿದಾಗಲೂ ಸಹಿತ ಆಗ ಮಧ್ಯಾಹ್ನ 11 ಗಂಟೆಗೆ, ಡಿಸೆಂಬರ್ 6ನೇ ತಾರೀಕು ಮಧ್ಯಾಹ್ನ 11 ಗಂಟೆಗೆ ಸುಪ್ರೀಂ ಕೋರ್ಟ್ ತೀರ್ಮಾನ ಕೊಡುತ್ತೆ, ಕಾರಸೇವೆಗೆ ಅನುಮತಿ ಕೊಡುತ್ತೆ ಅಂತ ನಾವು ಯೋಚನೆ ಮಾಡಿದ್ವಿ. ಆದರೆ ಆಗ ಸುಪ್ರೀಂ ಕೋರ್ಟ್ ಹೇಳುತ್ತೆ ಅದನ್ನು ಮುಂದೆ ಹಾಕುತ್ತೆ, ಅನಿರ್ದಿಷ್ಟ ಅವಧಿಯವರೆಗೆ ಮುಂದೆ ಹಾಕುತ್ತೆ. ಅದರ ಪರಿಣಾಮವಾಗಿ ಆ ಬಾಬರಿ ಕಟ್ಟಡ ಒಡೆದಿರದೆ ವಿನಃ ಎಲ್ಲಿರುವಂಥ ಎಲ್ಲರೂ ಸಹಿತ, ಆಗ ಇದ್ದಂಥ ಪೇಜಾವರ ಸ್ವಾಮಿಗಳಿದ್ದರು, ಲಾಲ್ ಕೃಷ್ಣ ಅದ್ವಾನಿ ಇದ್ದರು, ಅಶೋಕ್ ಸಿಂಘಾಲ್ಜಿ ಇದ್ದರು, ಅವರೆಲ್ಲರೂ ಹೇಳಿದರು ಬಾಬರಿ ಕಟ್ಟಡವನ್ನು ಯಾವುದೇ ಕಾರಣಕ್ಕೂ ಧ್ವಂಸ ಮಾಡಬಾರ್ದು, ಕಾರಸೇವಕರೆಲ್ಲ ವಾಪಸ್ ಬನ್ನಿ, ಕಾರಸೇವೆ ಮಾಡಬೇಕು ಅಂತ ಕರೆ ಕೊಡ್ತಾರೆ ಅವರ ಮೈಕಲ್ಲಿ. ಬೇಕಾದ್ರೆ ಅವರ ರೆಕಾರ್ಡ್ ನೋಡಿ. ಅವಾಗ ಅವ್ರು ಯಾರೂ ಸಹಿತ ಅಂದರೆ ಒಡಿರಿ ಅಂತ ಹೇಳೋದಿಲ್ಲ. ಹೀಗೆ ಯಾರೂ ಒಡಿರಿ ಅಂತ ಹೇಳದೇ ಇರುವಂಥ ವ್ಯಕ್ತಿಗಳನ್ನ ಅನಗತ್ಯವಾಗಿ 28 ವರ್ಷಗಳ ಕಾಲ ಅವ್ರನ್ನೊಂದು ಹಿಂಸೆ ಕೊಟ್ಟಿರೋದು, ಇದೊಂದು ರೀತಿಯ ಹಿಂಸೆನೇ ಇದೆ ಅವರಿಗೆ ಕೊಟ್ಟಿರೋ. ಮುರಳಿ ಮನೋಹರ್ ಜೋಶಿ ಇರ್ಬೋದು, ಉಮಾಭಾರತಿ ಇರ್ಬೋದು, ದೇಶದ ಇಷ್ಟು ದೊಡ್ಡ ನಾಯಕರನ್ನು ಅನವಶ್ಯಕವಾಗಿ ಅಪರಾಧಿಗಳ ಸ್ಥಾನದಲ್ಲಿ ನಿಲ್ಲಿಸ್ತಲ್ಲ, ಅದೇ ಒಂದು ಬಹಳ ದೊಡ್ಡ ತಪ್ಪು ಅಂತ ನನಗೆ ಅನಿಸುತ್ತೆ. ಅದಕ್ಕೋಸ್ಕರ ಆ 92ರಲ್ಲಿ ಆಗಿರುವಂಥ ಘಟನೆ ಯಾವುದಿದೆ, ಅಲ್ಲಿ ಕಾರಸೇವಕರು ಪರಿಪರಿಯಾಗಿ, ಅದಕ್ಕಿಂತ ಮುಂಚೆ ಹಾಗೆ ಯಾವುದೋ ಒಂದೇ ದಿವಸ ಆಗಿಲ್ಲ, ಅದು ಘಟನೆ ಇದ್ದಕ್ಕಿದ್ದಂತೆ 92 ಡಿಸೆಂಬರ್ ಆಗಲೇ ಇಲ್ಲ. ಅದರ ಇತಿಹಾಸ ಇದೆ, 3 ಲಕ್ಷ ಜನಗಳ ಬಲಿದಾನವಾಗುತ್ತೆ. ಸರ್ ಪ್ಲೀಸ್ ಕಂಟಿನ್ಯೂ ಸರ್. ಸೊ ತಾವು ಹೇಳ್ತಾ ಇದ್ರಿ ಈ ಭಾವನಾತ್ಮಕ ವಿಷಯಗಳು, ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ವಿ. ನಿಜಕ್ಕೂ ಅವ್ರಿಗೆ ಹಿಂಸೆ ಕೊಟ್ಟರು, ಇಷ್ಟೊಂದು ಸುದೀರ್ಘವಾಗಿ ಮಾಡಿದ್ರು. ಸುದೀರ್ಘವಾಗಿ ಉದಾಹರಣೆಗೆ ಅದ್ವಾನಿ ಅಂತವ್ರು ಇರ್ಬೋದು, ಉಮಾಭಾರತಿ ಅಂತ ಇರೋದು, ಕಲ್ಯಾಣ್ ಸಿಂಗ್ ಇರ್ಬೋದು, ಅಥವಾ ಮುರಳಿ ಮನೋಹರ್ ಜೋಶಿ ಇರೋದು ದೇಶದ ಹಿತವನ್ನು ಕಣ್ಮುಂದೆ ಇಟ್ಕೊಂಡು ಕೆಲಸ ಮಾಡಿರುವಂಥ ನಾಯಕರು, ಕೇವಲ ರಾಜಕೀಯ ಕಾರಣಕ್ಕೋಸ್ಕರ ಅಲ್ಲ. ಇಲ್ಲಿ ಅತ್ಯಂತ ಸಹಜವಾಗಿ ಕಾನೂನು ಎಲ್ರಿಗೂ ಒಂದೇ ಆಗತ್ತಲ್ವಾ ಸರ್? ದೊಡ್ಡವರಾಗ್ಲಿ ಸಣ್ಣವರಾಗ್ಲಿ ಆಗಲಿ, ಕಾನೂನು ಒಂದರಾದರೂ ಸಹಿತ ಕಾನೂನಿಗೂ ಒಂದು ಕಟ್ಟಳೆಗಳು ಇರುತ್ತೆ ತಾನೆ. ಸೊ ಯೋಚನೆ ಮಾಡ್ಬೋದಲ್ಲ, ಕಾನೂನು ಒಂದೇ ಆದರೂ ಸಹಿತ ಇಷ್ಟು ವರ್ಷ ಅನಾವಶ್ಯಕವಾಗಿ ಯಾಕೆ ಹೇಳಿದ್ರಿ ಮುಂದೆ? ಹಾಗಾದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಕಾನೂನು ಯಾಕೆ ಮಾಡ್ತೀರಿ? ಇದನ್ನ ಯಾವಾಗಲೂ ಮುಗಿಸ್ಬೇಕಾಗಿತ್ತು, ಮುಗಿಸ್ಬೋದಿತ್ತಲ್ಲ. ನೀವು ಒಬ್ಬನಿಗೆ ಇದು ಇಡೀ ಪಾರ್ಲಿಮೆಂಟ್ ಮೇಲೆ ದಾಳಿ ಮಾಡಿರುವಂಥ ಅವನಿಗೆ ಅವನಿಗೆ ಗಲ್ಲಿಗೆ ಹಾಕಬೇಕೋ ಬೇಡ ಅನ್ನೋದ್ರ ಬಗ್ಗೆ ಮಧ್ಯರಾತ್ರಿ ಕೋರ್ಟ್ ತೆಗೆದುಕೊಳ್ಳುತ್ತೆ ಅಂತ ಆದರೆ, ಸೊ ಇಂಥ ಒಬ್ಬರ ವ್ಯಕ್ತಿ ಬಗ್ಗೆ ಇಷ್ಟು ದೊಡ್ಡ ನಾಯಕರು ದೇಶದ ಹಿತಕ್ಕೋಸ್ಕರ ಕೆಲಸ ಮಾಡಿರುವಂಥವ್ರು, ಕೇವಲ ಒಂದು ರಾಜಕೀಯ ಪಕ್ಷ ಅಂತಲ್ಲ, ಕಾಶ್ಮೀರ ನಮ್ಮ ಕೈ ತಪ್ಪಿ ಹೋಗುವಂಥ ದಿನಗಳಲ್ಲಿ ಮುರಳಿ ಮನೋಹರ್ ಜೋಶಿ ಇಡೀ ದೇಶದ ಜನಗಳ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಕೆಲಸ ಮಾಡಿದರು. ಅಂಥವರಿಗೆಲ್ಲ ಇಷ್ಟು ದಿವಸ ಕಾಯಿಸುವಂಥದ್ದೇ ಬಹಳ ದೊಡ್ಡ ತಪ್ಪು ಇದು ಅಂತ ಅನಿಸುತ್ತೆ ನನಗೆ. ಬಹಳ ದೊಡ್ಡ ಹಿಂಸೆ ಇದು. ಅವರಿಗೆ ಅನವಶ್ಯಕವಾಗಿ ಕೊಲೆಗಡಕರಲ್ಲ ಅಥವಾ ದರೋಡೆಕೋರರಲ್ಲ, ಇನ್ಯಾವುದೋ ಭಾರಿ ದೊಡ್ಡ ಇದನ್ನು ಮಾಡಿರುವಂಥ ದೇಶಕ್ಕೆ ಅನ್ಯಾಯ ಮಾಡಿರುವಂಥ ದೇಶದ್ರೋಹಿಗಳಲ್ಲ. ಹಾಗಾಗಿ ಅಂಥ ವ್ಯಕ್ತಿಗಳಿಗೆ ಬಹಳ ಸುಲಭವಾಗಿ ನೀವು ಮಾಡಬಹುದಿತ್ತು, ನಿರ್ಣಯನೇ ತಗೊಳ್ಬಹುದಿತ್ತು. ಇಷ್ಟು ಟೈಮ್ ಅಗತ್ಯ ಇರಲಿಲ್ಲ, ಖಂಡಿತ ಇರಲಿಲ್ಲ. ಪಿ ಹೆಗಡೆ ಅವರೇ ಬಹುಶಃ ಚರ್ಚೆನ ಗಮನಿಸಿದ್ರಿ ಅಂತ ನಾನು ಭಾವಿಸ್ತೀನಿ. ಮಂಜುನಾಥ್ ಅವರು ಹೇಳಿದಂಥ ಒಂದು ಮಾತು, ಯಾವುದಾದ್ರೂ ಒಂದು ಕೇಸನ್ನು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇಷ್ಟು ಸುದೀರ್ಘವಾಗಿ ಎಳೆಯುವಂಥ ಅಗತ್ಯ ಇತ್ತ ಅನ್ನುವಂಥದ್ದು ಅವ್ರ ಪ್ರಶ್ನೆ ಸರ್. ಈ ಮುಖಾಂತರ ದೊಡ್ಡ ದೊಡ್ಡ ನಾಯಕರುಗಳು ಎಷ್ಟು ಮಾನಸಿಕವಾದಂಥ ಹಿಂಸೆ ಅನುಭವಿಸಿದ್ದಾರೆ ಅನ್ನುವಂಥ ಪ್ರಶ್ನೆ ಕೂಡ ಹಾಕ್ತಾರೆ. ಹೆಗಡೆ ಅವರೇ, ನನಗೆ ಅನಿಸುತ್ತೆ 28 ವರ್ಷಗಳ ಈ ಅವಧಿಯಲ್ಲಿ ಇತ್ತೀಚೆಗೆ ಕಳೆದ ವರ್ಷ ಸುಪ್ರೀಂ ಕೋರ್ಟ್ ಅಯೋಧ್ಯೆ ಪ್ರಕರಣ ನೀಡಿದಂಥ ತೀರ್ಪು ಬಹಳ ಮಹತ್ವದ್ದು. 2017ರ ಇಸ್ವಿಯಲ್ಲಿ ಅಡ್ವಾಣಿ ವಿರುದ್ಧ ಮತ್ತೆ ಪ್ರಕರಣ ಮುಂದುವರಿಸಿ ಅಂತೇಳಿ ತೀರ್ಪು ಸುಪ್ರೀಂ ಕೋರ್ಟ್ ನೀಡಿತು. ಆದರೆ 2019ನೇ ಇಸ್ವಿಯಲ್ಲಿ ಸಾಂವಿಧಾನಿಕ ಪೀಠದ 5 ಜನ ನ್ಯಾಯಾಧೀಶರು ಕೂತು ಇದು ಹಿಂದೂಗಳಿಗೆ ಸೇರಿದ್ದು ಅಂತ ಹೇಳಿದ ಮೇಲೆ ಎಲ್ಲ ಪ್ರಕರಣಗಳಿಗೆ ಅಂತಿಮತೆ ಆಗಬೇಕಿತ್ತು. ಆ ಜಾಗ ಕೊಟ್ಬಿಟ್ಟು ಅದರೊಳಗಿದ್ದ ಕ್ರಿಮಿನಲ್ ಕೇಸ್ ಮತ್ತೆ ಮುಂದುವರಿಸ್ತೀವಿ ಅಂತಂದರೆ ಜನರಿಗೆ ಕಾನೂನಿನ ವ್ಯವಸ್ಥೆ ಮೇಲೆ ಒಂದು ಬಹಳ ಸಂಶಯ ಬರುವ ಹಾಗೆ, ಇಡೀ ಜಾಗ ಹಿಂದೂಗಳಿಗೆ ಸೇರಿದೆ ಆದರೆ ಒಡೆದು ಹಾಕಿದ್ರ ಬಗ್ಗೆ ಇನ್ನು ಕೇಸ್ ನಾವು ಮುಂದುವರಿಸ್ತೀವಿ ಅಂತಂದರೆ
ಒಂದು ಸರ್ವೋಚ್ಚ ನ್ಯಾಯಾಲಯ ಪ್ರಕರಣವನ್ನು ಮುಗಿಸಬೇಕಿತ್ತು. ಇನ್ನೊಂದು ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಕೂಡ ಜವಾಬ್ದಾರಿ ಇದೆ ಮತ್ತು ಹಕ್ಕು ಕೂಡ ಇದೆ. ಅವರು ಪ್ರಶ್ನೆ ಹೇಳಿದ್ರು, ನ್ಯಾಯಾಲಯ ಕಾನೂನಲ್ಲಿ ಇದಕ್ಕೆ ಉತ್ತರ ಇಲ್ವಾ, ಇಂಥ ಪ್ರಶ್ನೆಗಳಿಗೆ ಉತ್ತರ ಇಲ್ವಾ. ನನಗೆ ಅನಿಸುತ್ತೆ ಇವರೆಲ್ಲ ಬಹಳ ಸಮಾಜಕ್ಕೆ ಸೇವೆ ಸಲ್ಲಿಸಿರ್ತಕ್ಕಂಥವ್ರು, ದೇಶಕ್ಕೆ ಸೇವೆ ಸಲ್ಲಿಸಿರುವವರು. ಇದನ್ನೆಲ್ಲ ಗಮನಿಸಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ CRPC ಕಲಂ 321 ಪ್ರಕಾರ ಪ್ರಕರಣವನ್ನು ಮುಗಿಸುವಂತ ಅಧಿಕಾರ ಇದೆ. ಯಾವುದೇ ಕ್ರಿಮಿನಲ್ ಪ್ರಕರಣವನ್ನು ಹಿಂತೆಗೆದುಕೊಳ್ಳುವಂಥದ್ದು ಮತ್ತು ಮುಗಿಸುವಂತ ಅಧಿಕಾರ ರಾಜ್ಯ ಸರ್ಕಾರಕ್ಕಿದೆ. ಹಲವಾರು ಸರ್ಕಾರಗಳು ರವಾನೆ ಆಗ್ತಾ ಇತ್ತು ಸಮಾಜಕ್ಕೆ, ಅದನ್ನು ಕೂಡ ಯೋಚನೆ ಮಾಡ್ತಾವಲ್ಲ ಸರ್ಕಾರಗಳು. ನೋಡಿ, ಸರ್ವೋಚ್ಚ ನ್ಯಾಯಾಲಯ ತೀರ್ಪು ಪ್ರಕಾರ ಸಮಾಜದಲ್ಲಿ ಶಾಂತಿ ಆಗಬೇಕಾದ್ರೆ ಈ ಜಾಗ ಅಯೋಧ್ಯೆ ಹಿಂದೂಗಳಿಗೆ ಸೇರಬೇಕು ಅಂತ ತೀರ್ಪು ಅಂತಿಮ ಆಯಿತು. ಶಾಂತಿ ಅಂತಕ್ಕಂಥ ಪರಿಪೂರ್ಣವಾಗಿರಬೇಕು. ಒಂದು ಕ್ರಿಮಿನಲ್ ಕೇಸನ್ನು ಸಿವಿಲ್ ಕೇಸ್ ಮುಗಿಸ್ಬಿಟ್ಟು ಕ್ರಿಮಿನಲ್ ಕೇಸ್ ಮುಂದೆ ಹೋಗೋದು ಅಂತಂದರೆ ಇದು ಜನರಿಗೆ ಇದೇನು ಕ್ರಿಮಿನಲ್ ಸಿವಿಲ್ ಅಂತ ಜನರಿಗೆ ಅರ್ಥ ಆಗೋದಿಲ್ಲ. ಜನರಿಗೆ ಖಂಡಿತವಾಗಿ ಬಹಳ ದೊಡ್ಡದು ಗೊಂದಲ ನಿವಾರಣೆ ಆಗುತ್ತೆ. ಪ್ರಕರಣ ಸಂಪೂರ್ಣವಾಗಿ ಮುಗಿಬೇಕಿತ್ತು. ಜಾಗದ ಪ್ರಕರಣ ಮುಗಿದಾಗ ಆ ಜೊತೆಗೆ ಅದೇ ಜಾಗಕ್ಕೆ ಸಂಬಂಧಪಟ್ಟ ಕ್ರಿಮಿನಲ್ ಮೊಕದ್ದಮೆ ಕೂಡ ಶಾಂತಿಯುತವಾಗಿ ಮುಗಿಸುವಂಥ ಅಧಿಕಾರ ಸರ್ವೋಚ್ಚ ನ್ಯಾಯಾಲಯಕ್ಕೆ ಕೂಡ ಇತ್ತು. ಅವರು ಮಾಡಿಲ್ಲ ಅಂತಂದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಕೂಡ CRPCಯಲ್ಲಿ ಸಂವಿಧಾನದಲ್ಲಿ ವಿಶೇಷವಾದಂಥ ಅಧಿಕಾರ ಇದೆ. ಆ ಅಧಿಕಾರವನ್ನು ಪ್ರಯೋಗಿಸಿ ಪ್ರಕರಣವನ್ನು ಮುಕ್ತಾಯಗೊಳಿಸುವಂಥದ್ದು ಖಂಡಿತವಾಗಿ ಸರಿಯಾದಂತಹ ಕ್ರಮ ಆಗಿತ್ತು. ಮುಗಿಸದೇ ಇರುವುದರಿಂದ ಈಗ ಬಹಳಷ್ಟು ಗೊಂದಲ ಆಗಿದೆ. ಸರ್ಕಾರಗಳು ಬಂದಾದ್ಮೇಲಿಂದ ನೀತಿ ನಿಲುವುಗಳು, ನಿಯಮಗಳು, ಮನೋಭಾವನೆಗಳು ಬದಲಾಗ್ಬಿಡ್ತವೆ. ಯಾಕಂದ್ರೆ ಬೇರೆ ಬೇರೆ ದೃಷ್ಟಿಕೋನಗಳಿರ್ತವೆ. ಇಂಥದ್ರಲ್ಲಿ ಇಂಥವನ್ನೆಲ್ಲ ನಿರೀಕ್ಷೆ ಮಾಡಕ್ಕೆ ಸಾಧ್ಯನಾ ಸರ್ ನಮ್ಮ ದೇಶದಲ್ಲಿ? ನೋಡಿ ರಂಗನಾಥ್ ಅವರೇ, ಇದು ಗೊಂದಲಕ್ಕೆ ಈಡು ಮಾಡ್ತೀವಿ. ಈಗ ಇದರಲ್ಲಿ ಬಹಳ ಗೊಂದಲ ಆಯಿತು. ಸಿವಿಲ್ ಪ್ರಕರಣ ಮುಕ್ತಾಯ ಆಗಿದೆ, ಕ್ರಿಮಿನಲ್ ಪೆಂಡಿಂಗ್ ಇದೆ. ಈಗ ಒಂದು ವೇಳೆ ಕ್ರಿಮಿನಲ್ ಪ್ರಕರಣದಲ್ಲಿ ತಪ್ಪಿತಸ್ಥರ ತೀರ್ಮಾನ ಆದ್ರೆ ಈ ಹಿಂದಿನ ತೀರ್ಪು ಸುಪ್ರೀಂ ಕೋರ್ಟ್ ತಪ್ಪೇ ಹಾಗಾದ್ರೆ ಆ ಪ್ರಶ್ನೆ ಕೂಡ ಬರುತ್ತೆ. ಸುಪ್ರೀಂ ಕೋರ್ಟ್ ತೀರ್ಪಿನ ವಿರುದ್ಧವಾಗಿ ಯಾದವ್ ಅವರಿಗೆ ಸೆಷನ್ ಜಡ್ಜಿಗೆ ಪವರ್ ಇದೆಯಾ? ಸರಿ, ಈಗ ಬಹಳ ದೊಡ್ಡ ಭೂಮಿಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಭೂಮಿಯ ವಾರಸದಾರಿಕೆ ಯಾರದು, ಯಾರಿಗೆ ಸೇರುತ್ತೆ, ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಗೊಂದಲಗಳೆಲ್ಲ ಬಗೆಹರಿತು ಸರ್. ಗೊಂದಲಗಳೆಲ್ಲ ಬಗೆಹರಿತು. ಇಲ್ಲ ಇದು ಹಿಂದೂಗಳಿಗೆ ಸೇರಿದ್ದು ಅಂತೇಳಿ ಘೋಷಣೆ ಆಯಿತು. ಶಂಕುಸ್ಥಾಪನೆ ಕೂಡ ಆದ್ರೆ ಹಿಂದಾಗಿರುವಂತ ತಪ್ಪುಗಳೇನಿದೆಯಲ್ಲ, ಈಗ ಹಿಂದಾಗಿರುವಂಥ ತಪ್ಪುಗಳು, ಅಲ್ಲಾದಂಥ ಬೆಳವಣಿಗೆಗಳು, ಅದನ್ನು ಕೂಡ ಕೋರ್ಟ್ ಗಮನಿಸುತ್ತೆ. ಈಗ ಗೋ ಮಸೂದನ್ನು ಹೇಳಿದ ಪ್ರಕಾರ ತಾವು ಕೂಡ ಹಿರಿಯ ವಕೀಲರಿದ್ದೀರಿ. ಗೋ ಮಸೂದನ್ನು ಹೇಳಿದ ಪ್ರಕಾರ ಎಲ್ಲವನ್ನೂ ಕೂಡ ಭಾವನಾತ್ಮಕ ದೃಷ್ಟಿಯಿಂದ ನೋಡೋಕೆ ಸಾಧ್ಯನಾ ಸರ್? ಎಲ್ಲವನ್ನೂ ಕೂಡ ಇದು ಇನ್ನೂ ದೊಡ್ಡ ಕಾನೂನಲ್ಲಿ ಇನ್ನೂ ಕ್ಲಿಷ್ಟಕರ. ಕಾನೂನು ಮತ್ತೆ ಭಾವನೆ ಮತ್ತು ಮೋರಲ್ಸ್, ನೈತಿಕತೆ ಇದೆಲ್ಲ ಒಟ್ಟಾಗಿ ಹೆಗಡೆ ಈಗ ನೋಡಿ, ಈಗಾಗಲೇ ಯಾವ ರೀತಿ ಜಾಮೀನು ಪಡಿಬೇಕು ಇದಕ್ಕೆ ಸಂಬಂಧಪಟ್ಟಂಗೆ ದಾಖಲೆಗಳನ್ನು ಕೂಡ ಸಿದ್ಧ ಮಾಡ್ತಾ ಇದ್ದಾರೆ ವಕೀಲರುಗಳು ಅನ್ನುವಂಥ ಮಾತನ್ನು ಹೇಳಿದ್ವಿ. ಅಂದರೆ ಈ ಕೋರ್ಟ್ ನ್ಯಾಯಾಧೀಶರು ಇದನ್ನು ಓದ್ತಿರುವಂಥ ಸಂದರ್ಭದಲ್ಲಿ ಅವ್ರಿಗೊಂದು ಗೊತ್ತಾಗುತ್ತೆ, ಇದೇ ದಿಕ್ಕಿನಲ್ಲಿ ಸಾಗುತ್ತೆ ಈ ತೀರ್ಪು ಅನ್ನುವಂಥದ್ದು. ಆ ರೀತಿ ಇರ್ಬೋದಾ ಬಹುಶಃ? ಎರಡು ರೀತಿ ಇದೆ. ಈಗಿನ ಕಾನೂನು ಪ್ರಕಾರ ಸೆಷನ್ಸ್ ನ್ಯಾಯಾಧೀಶರು ಯಾವುದೇ ತೀರ್ಪು ನೀಡಿದರೆ ಕೇಸ್ ಬಿಡುಗಡೆ ಆದರೂ ಶಿಕ್ಷೆ ಆದರೂ ಅದರ ವಿರುದ್ಧ ಅಪೀಲ್ ಇದೆ. ಈಗ ಹೊಸ ಕಾನೂನು ಏನು ಹೇಳುತ್ತೆ ಅಂತಂದ್ರೆ, ತೀರ್ಪು ನೀಡುವ ಸಂದರ್ಭದಲ್ಲಿ ಆರೋಪಿಗಳು ಬಿಡುಗಡೆ ಆದರೂ ಕೂಡ ಅವ್ರ ಹತ್ರ ಬಾಂಡ್ ತಗೋಬೇಕು. ಯಾಕಂತಂದ್ರೆ ಸರ್ಕಾರ ಅಪೀಲ್ ಸಲ್ಲಿಸಿದ್ರೆ ಅವತ್ತು ಹಾಜರಾಗಲಿಕ್ಕೆ ಒಂದು ಬಾಂಡ್ ತೆಗೋಬೇಕು ಅಂತ ಹೇಳಿ ಸೆಕ್ಷನ್ 437A CRPC ಪ್ರಕಾರ ಒಂದು ವಿಶೇಷ ಕಾನೂನು ಇದೆ. ಆ ಪ್ರಕಾರ ಬಾಂಡ್ ತಯಾರು ಮಾಡ್ತಾರೆ. ಲಾಲ್ಕೃಷ್ಣ ಅಡ್ವಾಣಿ ಅವರು ಬಹಳ ಕುತೂಹಲದಿಂದ ಟಿವಿನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಲಾಲ್ಕೃಷ್ಣ ಅಡ್ವಾಣಿ ಅವರು ಏನಾಗುತ್ತೆ ಅನ್ನುವಂಥ ಕುತೂಹಲ ಈ ವಯೋವೃದ್ಧರಿಗೆ ಅತ್ಯಂತ ಸಹಜವಾಗಿ ಇದೆ. ಬಹುಶಃ ಲಾಲ್ಕೃಷ್ಣ ಅಡ್ವಾಣಿ ಒಂದು ಪಕ್ಷ ಆ ಒಂದು ಹೆಜ್ಜೆಯನ್ನು ಇಡಲಿಲ್ಲ ಅಂದಿದ್ದಿದ್ರೆ ಬಹುಶಃ ಇವತ್ತು BJP ಈ ಮಟ್ಟಕ್ಕೆ ಬರಲಿಕ್ಕೆ ಸಾಧ್ಯವೇ ಇರ್ತಿರಲಿಲ್ಲ. ಒಂದು ಲೆಕ್ಕದಲ್ಲಿ ಸಂಚಲನ, ಇಬ್ಬರು ನಾಯಕರುಗಳು ದೇಶದಲ್ಲಿ ಸಂಚಲನ ಸೃಷ್ಟಿ ಮಾಡಿದರು BJP ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಒಬ್ಬರು ಲಾಲ್ಕೃಷ್ಣ ಅಡ್ವಾಣಿ, ಇನ್ನೊಬ್ಬರು ಮುರಳಿ ಮನೋಹರ್ ಜೋಶಿ. ಅವರಿಬ್ಬರು ಕೂಡ ಈಗ ಆರೋಪಿಗಳು. ಹೀಗಾಗಿ ಭಾಳ ಕುತೂಹಲದಿಂದ ಟಿವಿನ ವೀಕ್ಷಣೆ ಮಾಡ್ತಿದ್ದಾರೆ ಲಾಲ್ಕೃಷ್ಣ ಅಡ್ವಾಣಿ. ಹೆಗಡೆ ಅವರೇ, ಪ್ಲೀಸ್ ಕಂಟಿನ್ಯೂ ಸರ್. ಎರಡು ರೀತಿ ಬಾಂಡ್ ಇದೆ. ಓಕೆ, ಬೇಲ್ ಬಾಂಡ್. ಓಕೆ, ಕೇಸ್ ಮುಕ್ತಾಯ ಆದಾಗ ಮೇಲ್ನ ಕೋರ್ಟಲ್ಲಿ ಪ್ರಕರಣ ಮುಕ್ತಾಯ ಆದರೂ ಕೂಡ ಹಾಜರಾಗ್ತೀನಿ ಅಂತ ಹೇಳಿ ಒಂದು ಬಾಂಡ್ ಕೊಡ್ತಕ್ಕಂಥದ್ದು, ಅದು ಹೊಸ ವಿಧಾನ. ಅದಕ್ಕೂ ಬಾಂಡ್ ತಯಾರು ಮಾಡ್ತಾ ಇರಬಹುದು. ಇನ್ನೊಂದು, ಶಿಕ್ಷೆ ಆದ್ರೆ 3 ವರ್ಷಗಳಿಂದ ಕೆಳಗೆ ಶಿಕ್ಷೆ ಆದ್ರೆ ಅವರಿಗೆ ಜಾಮೀನು ಕೊಡ್ಲಿಕ್ಕೆ ಅಧಿಕಾರ ಇದೆ, ಅದೇ ನ್ಯಾಯಾಧೀಶರಿಗೆ. ಅದಕ್ಕೊಂದು ಬಾಂಡ್ ತಯಾರು ಮಾಡೋದು. ಇದು ಯಾವ್ದು ಬಾಂಡ್ ತಯಾರು ಮಾಡ್ತಾ ಇದ್ದಾರೆ ನಮ್ಗೆ ಗೊತ್ತಾಗೋದಿಲ್ಲ. ಶಿಕ್ಷೆ ತಪ್ಪಿತಸ್ಥರು ಅಂತ ಘೋಷಣೆ ಮಾಡಿದರೆ ಆ ನಂತರ ಮಾಡ್ತಕ್ಕಂಥ ಬಾಂಡ್ ಅಲ್ಲೇ ಬಿಡುಗಡೆ ಮಾಡ್ಲಿಕ್ಕೆ. ಆದ ಕಾರಣ ನನ್ನ ಪ್ರಕಾರ ಇದು ಅನಿಸುತ್ತೆ, ಒಂದು ವೇಳೆ ಕೇಸ್ ಬಿಡುಗಡೆ ಆದ್ರೆ ಅಪೀಲ್ ಮಾಡುವಾಗ ಒಂದು ಬಾಂಡ್ ಬೇಕಾಗುತ್ತೆ. ಆ ರೀತಿಯ ಬಾಂಡ್ ತಯಾರು ಮಾಡ್ತಾ ಇರಬಹುದು. ಮತ್ತೆ ಬಾಂಡ್ ಫಾರ್ಮ್ ವಕೀಲರ ಹತ್ರ ಇರತಕ್ಕಂಥದ್ದು, ಅಲ್ಲಿ ಶಿರಸ್ತಾರ ಇರತಕ್ಕಂಥದ್ದು, ಅದು ವಿಶೇಷವಾದಂಥ ಅರ್ಥ ಕಲ್ಪಿಸುವಂಥ ಉದ್ದೇಶ ಈ ಹಂತದಲ್ಲಿ ನಾವು ಹೇಳುವಂಗಿಲ್ಲ. ಆದರೆ ನ್ಯಾಯಾಧೀಶರು ತೀರ್ಪನ್ನು ಓದ್ತಾ ಇದ್ದಾರೆ ಅಂತಂದ್ರೆ
ಪೂರ್ತಿ ತೀರ್ಪನ್ನು ಓದಿದಾಗ ನಮ್ಗೆ ಗೊತ್ತಾಗುತ್ತೆ ಓಕೆ ಓಕೆ ತೀರ್ಪಲ್ಲಿ ಏನು ಅಂತ ಹೇಳಿ. ಈಗ ನ್ಯಾಯಾಧೀಶರು ಪೂರ್ತಿ ತೀರ್ಪನ್ನು ಓದ್ತಾ ಇದ್ದಾರಾ ಅಥವಾ ಕೇವಲ ಅಂತಿಮವಾದ ಒಂದೆರಡು ಪ್ಯಾರ ಓದ್ತಾ ಇದ್ದಾರಾ ಗೊತ್ತಾಗೋದಿಲ್ಲ ಓಕೆ ನಮ್ಗೆ. ಓಕೆ ಈಗ ಈಗ ನ್ಯಾಯಾಧೀಶರ ತೀರ್ಪು ಒಂದು ವೇಳೆ ನ್ಯಾಯಾಧೀಶರ ತೀರ್ಪು ಶಿಕ್ಷೆ ಬಂದ್ಮೇಲೆ ಹೆಗಡೆ ಅವರೇ ಆ ನಂತರ ಸಂಪೂರ್ಣವಾದಂತ ಮಾಹಿತಿ ಸಿಗುತ್ತೆ, ನಿಜ ಒಪ್ಕೊಳ್ತೀನಿ. ಆದ್ರೆ ನನಗನ್ಸುತ್ತೆ ಇಷ್ಟೊಂದು ಸುದೀರ್ಘವಾಗಿ ನಡೆದಂತ ಈ ವಿದ್ಯಮಾನಗಳಿದೆಯಲ್ಲ, ಸುದೀರ್ಘವಾಗಿ ನಡೆದಿರುವಂಥದ್ದು ಈ ಕೇಸು, ಇದು ಸುಮ್ಮನೆ ಎಲ್ಲರನ್ನೂ ಒಟ್ಟೊಟ್ಟಿಗೆ ಖುಲಾಸೆ ಅಂತ ಘೋಷಣೆ ಮಾಡಲಿಕ್ಕಿಲ್ಲ ಅಂತ ಗೊತ್ತಿಲ್ಲ. ತೀರ್ಪಿನ ಬಗ್ಗೆ ನಾವೇನೂ ಮಾತಾಡ್ತಾ ಇಲ್ಲ. ಫಾರ್ ಕೈಂಡ್ ಇನ್ಫಾರ್ಮೇಶನ್ ನಮಗೆ ಗೊತ್ತಿರುವಂಥದ್ದು ಅಂದ್ರೆ ನೀವು ಹೇಳಿ ಸರಿ, ಕೆಲವರನ್ನ ಬಹುಶಃ ಅವರ ತಪ್ಪುಗಳನ್ನ ಆಧರಿಸಿ ಕೆಲವರಿಗೆ ಶಿಕ್ಷೆ ಕೂಡ ಆಗಬಹುದು, ಕೆಲವರಿಗೆ ಆಗದೇ ಇರಬಹುದು ಅನ್ನುವಂಥದ್ದು. ಯಾಕಂದ್ರೆ ಇಷ್ಟೊಂದು ಸುದೀರ್ಘವಾಗಿ ಒಂಥರ ಎಲ್ಲೋ ಇಷ್ಟೊಂದು ಎಳೆಯುವಂಥ ಅಗತ್ಯ ಇತ್ತ ಅನ್ನುವಂಥ ಪ್ರಶ್ನೆ ಅತ್ಯಂತ ಸಹಜವಾಗಿ ಸಮಾಜದಿಂದ ಬರುತ್ತಲ್ವಾ, ಹಾಗಾಗಿ ನಾನು ಕೇಳ್ತಾ ಇದ್ದೀನಿ. ಹೆಗ್ಡೆಯವರ ಸಂಪರ್ಕ ಕಡಿತಗೊಂಡಿದೆ, ಮತ್ತವರನ್ನ ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಗೋಮತ್ ಸುಧನ್ಜಿ, ಈಗಾಗಲೇ ತೀರ್ಪನ್ನು ಓದಲಿಕ್ಕೆ ಶುರು ಮಾಡಿದ್ದಾರೆ ನ್ಯಾಯಾಧೀಶರು. ಇನ್ನೊಂದು ಕಡೆಗೆ ಈ ಬಾಂಡ್ಗಳನ್ನೆಲ್ಲವನ್ನೂ ಕೂಡ ಸಿದ್ಧ ಮಾಡ್ತಾ ಇದ್ದಾರೆ, ದಾಖಲೆಗಳನ್ನು ಬಹುಶಃ ಜಾಮೀನು ಹಾಕಲಿಕ್ಕೆ ಅಂತ. ಇದಕ್ಕೆ ಸಂಬಂಧಪಟ್ಟಂಗೆ ಪಿ ಹೆಗ್ಡೆಯವರು ಹೇಳ್ತಾ ಇದ್ರು, ಎರಡು ರೀತಿ ಇರುತ್ತೆ. ಒಂದು ಕಡೆ ಖುಲಾಸೆ ಆದರೂ ಕೂಡ ಕೆಲವು ಸಂದರ್ಭಗಳಲ್ಲಿ ಎಲ್ಲ ವಿವರಗಳನ್ನು ಕೂಡ ಇಟ್ಕೊಂಡಿರ್ತಾರೆ ಅನ್ನುವಂಥದ್ದು. ಅಂದರೆ ನನಗನ್ಸುತ್ತೆ ಎಲ್ಲರನ್ನೂ ಕೂಡ ಈ ದೋಷಿಗಳು ಅಂತಲೂ ಕೂಡ ಆಗಲ್ಲ, ಅಥವಾ ಎಲ್ಲರೂ ಕೂಡ ದೋಷ ಮುಕ್ತರು ಅಂತ ಕೂಡ ಆಗಲಿಕ್ಕಿಲ್ಲ. ಬಹುಶಃ ಏನು ಅಂತಂದರೆ ಈ ಕೆಲವರು ಇದರಿಂದ ಮುಕ್ತರಾದರೂ ಕೂಡ ಕೆಲವರಿಗೆ ಕಂಟಕ ಕಾದಿರ್ಬೋದೇನೋ ಅಂತ ಅನಿಸುತ್ತೆ. ಮುಸಂಜಿ, ನನಗೇನು ಆ ರೀತಿ ಅನಿಸೋದಿಲ್ಲ. ಯಾಕೆ ಅಂತಂದರೆ ಇಲ್ಲಿ ಸೆಕ್ಷನ್ 153A 153B ಇದೆಯಲ್ಲ, ಅದು ಈ ಚಳವಳಿಯ ಮೇಲೆ ಮಾಡಿರುವಂಥ ಒಂದು ಆರೋಪ. ಅದು ಯಾವಾಗ ಸುಪ್ರೀಂ ಕೋರ್ಟು ಅದು ಹಿಂದೂಗಳದೇ ಜಾಗ, ಅದು ರಾಮಲಲ್ಲಾ ವಿರಾಜಮಾನ್, ರಾಮಲಲ್ಲಾಂದೇ ಜಾಗ ಅಂತ ಹೇಳಿದ ನಂತರದಲ್ಲಿ, ಮೊದಲನೇದಾಗಿ ರಾಮಲಲ್ಲಂದೇ ಜಾಗ ಇದು ಅಂತ ಹೇಳಿದ ನಂತರದಲ್ಲಿ, ಕೊನೆಗೆ ಅದು ಹಿಂದೂಗಳಿಗೆ ಬಿಟ್ಕೊಡ್ಬೇಕು ಅಂತ ಹೇಳಿದ ನಂತರದಲ್ಲಿ, ರಾಮಲಲ್ಲಾಂದೇ ಜಾಗ ಅಂತಂದ್ರೆ ಹುಟ್ಟದಾಗ್ಲಿಂದ ರಾಮಚಂದ್ರಂದೇ ಜಾಗ ಅಂತ. ಅದು ಯಾವತ್ತೂ ಮಸೀದಿ ಆಗೇ ಇರಲಿಲ್ಲ ಅಂತ ಅರ್ಥ ಆಗುತ್ತೆ. ಸರಿ, ಯಾವತ್ತೂ ಮಸೀದಿ ಆಗೇ ಇರಲಿಲ್ಲ ಅಂತಂತಂದ್ರೆ ಸೆಕ್ಷನ್ 153A ಸೆಕ್ಷನ್ 153B it is simply infructuous. ಓಕೆ, it is meaningless, it is nonsense. ಓಕೆ. ಇನ್ನು 120B ಅದರಲ್ಲಿ ಇವರೆಲ್ಲ ಸೇರ್ಕೊಂಡು ಪಿತೂರಿ ಮಾಡಿದ್ರು. ಪ್ರಶ್ನೆ ಬರೋದೇ ಇಲ್ಲ, ಪಿತೂರಿ ಮಾಡಿದ್ರು ಅಂತ ಅನ್ನಕ್ಕೆ ಇವ್ರು ಸಾಕ್ಷಿ ಯಾರು ಹೇಳ್ತಾರೆ, ಯಾರಿಗೆ ಆಧಾರ ಏನಿದೆ, ಪುರಾವೆ ಏನಿದೆ, ಅಲ್ಲಿ ಜನ ಸಿಟ್ಟಿಗೆದ್ರು ಧ್ವಂಸ ಮಾಡಿದ್ರು. ಅದರಲ್ಲಿ ಇವ್ರು ಯಾರ್ಯಾರನ್ನ ಅಂತ ಹುಡುಕ್ತಾರೆ, ಯಾರ್ಯಾರನ್ನ ಅಂತ ಕರ್ಕೊಂಡ್ ಬರ್ತಾರೆ, ಲಕ್ಷಾಂತರ ಜನ ಇದ್ದಾರೆ. ಆದ್ರಿಂದ ಅಷ್ಟೆಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ. ಓಕೆ, ನನಗನ್ಸೋದು ಇದು ಯಾವುದೇ ಕಾರಣಕ್ಕೆ ಇದು ಯಾರಿಗೂ ಶಿಕ್ಷೆ ಆಗುವಂತದ್ದು ಅಂತ ನನಗೆ ಅನ್ಸೋದಿಲ್ಲ. ಇದು ಶಿಕ್ಷೆ ಮಾಡುವಂತ ಏನ ಅಕಸ್ಮಾತ್ ಆ ಥರದ ಏನ ನಿರ್ಣಯ ಬಂದ್ರೆ ಅದ್ರ ಬಗ್ಗೆ ಖಂಡಿತ ಸುಪ್ರೀಂ ಕೋರ್ಟ್ ನಲ್ಲಿ ಮತ್ತಿನ್ನೊಮ್ಮೆ ಅದನ್ನ ಅಪೀಲ್ ಹೋಗೋಕ್ಕಂತ ಅವಕಾಶ ಇದೆ. ಯಾವ್ದಾರ ಇರಲಿ ಅನ್ನೋ ಕಾರಣಕ್ಕೋಸ್ಕರವಾಗಿ ಒಂದಷ್ಟು ಬಾಂಡ್ಗಳಿಗೆ ಸೈನ್ ಹಾಕ್ಸ್ಕೋತಾ ಇದ್ದಾರೆ. ಬಹುಶಃ ಅಪೀಲ್ಗೂ ರೆಡಿ ಹೋಗೋಣ, ಇಲ್ಲಾಂದ್ರೆ ಇರ್ಲಿ ಪರವಾಗಿಲ್ಲ ಅಂತ ಹೇಳಿ ಅಬಂಡೆಂಟ್ ಕಾಷನ್ಸ್ ನಿಂದ ಮಾಡ್ತಾ ಇರುವಂತ ಕೆಲಸ. ಮಂಜುನಾಥ್ ಅವರೇ, ತಮಗೇನು ಅನ್ಸುತ್ತೆ? ಅದೇ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಯಾವುದೇ ಕಾರಣಕ್ಕೂ ಅವರಿಗೆ ಶಿಕ್ಷೆ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ ನನಗೆ. ಏಕೆಂದರೆ ಮೊದಲನೇದಾಗಿ 4-5 ಲಕ್ಷ ಜನ ಸೇರಿರುವಂಥ ಕಾರಸೇವಕರು ಸೇರಿ ಮಾಡಿರುವಂಥ ಆ ಕಾರ್ಯ ಅದು. ಸೊ ಯಾಕೆ ಅಂದರೆ ಅವರಲ್ಲಿರುವಂತಹ ಒಂದು ಕಟ್ಟೆ ಅದು ಒಡೆದು ಹೋಗುತ್ತೆ, ಅವರ ತಾಳ್ಮೆಯ ಕಟ್ಟೆ ಒಡೆದು ಹೋಗಿ ಅಲ್ಲಿ ಕಾರಸೇವಕರು ಮಾಡಿದರು. ಅದರಲ್ಲಿ ಇವರು ಯಾರದ್ದು ಪಾತ್ರ ಇಲ್ಲವೇ ಇಲ್ಲ. ಇವರು ಯಾರು ಸಹಿತ ಅದನ್ನು ಒಡಿರಿ ಅಂತ ಯಾರೂ ಮಾಡಲಿಲ್ಲ, ಅದನ್ನು ಒಡಿರಿ ಅಂತೇಳಿ ರಥಯಾತ್ರೆ ಮಾಡಲಿಲ್ಲ. ಲಾಲ್ ಕೃಷ್ಣ ಅದ್ವಾನಿಯವರು 1990ರಲ್ಲಿ ರಥಯಾತ್ರೆಯನ್ನು ಮಾಡ್ತಾರೆ ಸೋಮನಾಥದಿಂದ ಅಯೋಧ್ಯೆವರೆಗೆ 10,000 ಕಿಲೋಮೀಟರ್. ಆ 10,000 ಕಿಲೋಮೀಟರ್ ಮಾಡಿದ ರಥಯಾತ್ರೆಯಲ್ಲೂ ಸಹಿತ ಎಲ್ಲೂ ಸಹಿತ ಬಾಬ್ರಿ ಕಟ್ಟಡ ಏಕದಕ್ಕ ಅವ್ರದ್ದು ಬಾಬ್ರಿ ಕಟ್ಟಡ ತೋಡ್ದು ಅಂತ ಎಂದೂ ಹೇಳಿಲ್ಲ ಅವರು. ಹಾಗಾದ್ರಿಂದ ಅವರು ಯಾವುದೇ ಕಾರಣಕ್ಕೂ ಅದನ್ನು ಒಡಿರಿ ಅಂತ ಹೇಳಲಿಲ್ಲ. ರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಬೇಕು ಅನ್ನೋದನ್ನೇ ಅವರು ಕರೆ ಕೊಟ್ಟಿದ್ದಾರೆ. ಹಾಗಾದ್ರಿಂದ ಅವ್ರನ್ನ ಯಾವುದೇ ಈ ಕಾರಣಕ್ಕೋಸ್ಕರ ಅವರನ್ನ ಒಂದು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ
ಅವ್ರನ್ನೊಂದು ದೊಡ್ಡ ಅಪರಾಧಿ ಅಂತ ಮಾಡುವಂಥದ್ದು ಯಾವುದೇ ಆಗುದಿಲ್ಲ ಅಂತ ನನಗೆ ಅನಿಸುತ್ತೆ. ಸ್ವಾಭಾವಿಕವಾಗಿ ಇದನ್ನು ಬಿಡಬಹುದು ಅಂತ ಅನ್ಸುತ್ತೆ. ಓಕೆ 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 ಪಿ ಪಿ ಹೆಗಡೆ ಅವರಿಗೆ ಆಗಲಿ ನನ್ನ ಪ್ರಶ್ನೆ ಕೇಳಿದ್ದೆ, ಅವರು ಉತ್ತರ ಕೊಟ್ಟಿರಲಿಲ್ಲ. ಹೆಗಡೆ ಅವರೇ, ಬಹುಶಃ ನನ್ನ ಪ್ರಶ್ನೆ ತಮಗೆ ಕೇಳಿಸಿದೆ ಅಂತ ನಾನು ಭಾವಿಸ್ತೀನಿ. ಬಹುಶಃ ಏನೊಂದು ಇಷ್ಟೊಂದು ಸುದೀರ್ಘವಾದಂಥ ವಿಚಾರಣೆ ನಡೆದು ಇಷ್ಟೊಂದು ದಿನಗಳು ಇಷ್ಟೊಂದು ವರ್ಷಗಳಾದ ಮೇಲೆ ಬಹುಶಃ ಯಾರು ಇಲ್ಲಪ್ಪ ಇವರೆಲ್ಲರೂ ಕೂಡ ಆರೋಪ ಮುಕ್ತರು ಅಂತ ಘೋಷಣೆ ಮಾಡಿಬಿಡುತ್ತೆ ಕೋರ್ಟು. ನನಗನ್ಸುತ್ತೆ ಏನು ಅಂತಂದರೆ ಕೆಲವರು ಆರೋಪದಿಂದ ಮುಕ್ತರಾದರೂ ಕೂಡ ಕೆಲವರಿಗೆ ತೊಂದರೆಗಳು ಕಾದಿರಬಹುದು ಅಂತ ಅನ್ಸುತ್ತೆ. ಸರ್, ಏನಂತೀರಿ ತಾವು? ರಂಗನಾಥ್ ಅವರೇ, ನ್ಯಾಯಾಧೀಶರ ಕೆಲಸ ಸುಲಭ ಇಲ್ಲ. ಯಾಕಂತಂದ್ರೆ ಸರ್ವೋಚ್ಚ ನ್ಯಾಯಾಲಯದ ರಾಮ ಜನ್ಮಭೂಮಿ ಪ್ರಕರಣದಲ್ಲಿ ಜಾಗ ಹಿಂದೂಗಳಿಗೆ ಸೇರಬೇಕು ಅಂತ ಹೇಳಿದ್ರು ಕೂಡ ಅದರ ಮೇಲಿನ ಪ್ಯಾರಾದಲ್ಲಿ ಈ ಧ್ವಂಸ ಮಾಡಿರ್ತಕ್ಕಂಥದ್ದು ಅಕ್ರಮ, ಇದನ್ನು ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ದಾರೆ. ಅದರ ಅರ್ಥ ಧ್ವಂಸ ಮಾಡಿದ ಬಗ್ಗೆ ಒಂದು ವೇಳೆ ಧ್ವಂಸ ಮಾಡಿದ್ದು ಹೌದು, ಯಾರ್ದಾದ್ರೂ ಪಾತ್ರ ಇದೆ ಅಂತಂದ್ರೆ ನ್ಯಾಯಾಧೀಶರು ಶಿಕ್ಷೆಯನ್ನು ಘೋಷಿಸಬೇಕಾದಂತಹ ಒಂದು ಕ್ಲಿಷ್ಟಕರವಾದಂತಹ ಸನ್ನಿವೇಶ ಕೂಡ ಇದೆ. ಆದ ಕಾರಣ ನ್ಯಾಯಾಧೀಶರದ ಅಷ್ಟು ಸುಲಭದ ಕೆಲಸ ಅಲ್ಲ. ಎರಡು ಸಾಧ್ಯತೆಗಳು ಇವೆ. ನಾವು ಏಕಾಏಕಿಯಾಗಿ ಸಾಧ್ಯತೆಗಳಿಲ್ಲ ಬಿಟ್ಟೇ ಬಿಡಬೇಕು ಅಂತ ಹೇಳುವಂಥದ್ದು ಎಲ್ಲರ ಇಚ್ಛೆ ಇರ್ಬೋದು. ಅದು ಖಂಡಿತ ಎಲ್ಲರ ಇಚ್ಛೆ ಇರ್ತದೆ. ಬಹುಸಂಖ್ಯಾತರ ಇಚ್ಛೆ ಅದೇ ಇರ್ತದೆ. ಯಾಕಂದ್ರೆ ಈ ಪ್ರಕರಣದಲ್ಲಿ ಸಿವಿಲ್ ಪ್ರಕರಣ ಮುಕ್ತಾಯ ಆದಮೇಲೆ ಮತ್ತೆ ಕ್ರಿಮಿನಲ್ ಪ್ರಕರಣ ಮುಂದುವರಿಸುವಂಥ ಸರಿಯಲ್ಲ. ಆದರೆ ಕಾನೂನು ಎಂತಕ್ಕಂಥದ್ದು ಬ್ಲೈಂಡ್. ಆ ನ್ಯಾಯಾಧೀಶರ ಮನಸ್ಸಲ್ಲಿ ಹೇಗೆ ಕೂಡ ಬರೀಬಹುವಂತಹ ಸಾಧ್ಯತೆಗಳು ಇವೆ. ನಾನು ಸಾಧ್ಯತೆಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಶಿಕ್ಷೆ ಕೊಡುವಂಥ ಸಾಧ್ಯತೆ ಇದೆ ಇಲ್ವೇ? ಖಂಡಿತವಾಗಿ ಇದೆ. ಬಿಡುಗಡೆ ಮಾಡುವ ಸಾಧ್ಯತೆ ಅದು ಕೂಡ ಇದೆ. ಇದು ಸತ್ಯಕ್ಕೆ ಹಲವಾರು ಮುಖಗಳಿರ್ತವೆ. ಯಾವ ದೃಷ್ಟಿಯಲ್ಲಿ ನೋಡಬೇಕು ಎನ್ನುವಂಥದ್ದು ಅವರ ಇಚ್ಛೆಗೆ ಬಿಟ್ಟಿರ್ತಕ್ಕಂಥದ್ದು. ನಮ್ಮ ಕಾನೂನಿನಲ್ಲಿ ಹಲವಾರು ವಿಷಯಗಳು ನ್ಯಾಯಾಧೀಶರ ಇಚ್ಛೆಗೆ ಬಿಟ್ಟಿದ್ದಾರೆ. ನಾವು ಈ ಬಹುದು ಅನ್ನೋದನ್ನ ಇಟ್ಕೊಂಡು ಮಾತಾಡ್ತಾ ಇದೀವಿ. ಹಿಂಗಾಗಬಹುದು, ಹಿಂಗಾಗದೇನೆ ಇರಬಹುದು, ಅಥವಾ ಹೀಗಾಗಬಹುದು ಅನ್ನೋ ದಾಟಿನಲ್ಲಿ ನೀವು ಹೇಳ್ದಂಗೆ ಏನು ಅಂತಂದರೆ ನ್ಯಾಯಾಧೀಶರ ಮನಸ್ಸಲ್ಲಿ ಏನಿರುತ್ತೆ, ತೀರ್ಪಲ್ಲಿ ಏನಿರುತ್ತೆ ಅದನ್ನು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ನೀವು ತುಂಬ ಅದ್ಭುತವಾಗಿ ಹೇಳಿದ್ರಿ. ಈ ಮೊನ್ನೆ ರಾಮ ಮಂದಿರದ ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನು ತೀರ್ಪು ಅಂತಲ್ಲ, ಆ ತೀರ್ಪಿನಲ್ಲೂ ಕೂಡ ಆರಂಭದಲ್ಲಿ ಅವರು ಉಲ್ಲೇಖಿಸಿದ್ದನ್ನು ಕೂಡ ತಾವು ಹೇಳಿದ್ರಿ. ನಾವು ತೋರಿಸ್ತಾ ಇದ್ದೀವಿ ನಿಮಗೆ ವಿಜಯಗಳನ್ನ. ಒಂದು ನಿಮಿಷ ಹಾಗೇ ರೀ ಹೆಗಡೆ ಅವರು, ನಿಮ್ಮ ಜೊತೆ ನಾನು ಮಾತಾಡ್ತೀನಿ. ಒಂದು ಕಡೆಗೆ ಲಾಲ್ ಕೃಷ್ಣ ಅಡ್ವಾಣಿ ಟಿ ವಿನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಭಾಳ ಕುತೂಹಲದಿಂದ ಏನಾಗುತ್ತೆ ಅನ್ನುವಂಥದ್ದು. ವಯೋವೃದ್ಧರು ಅಂತಾರೆ ಏನು ಅಂದರೆ ರಾಜಕಾರಣದಲ್ಲಿ ಮತ್ತು ಈ ಬದುಕಿನ ಮುಸ್ಸಂಜೆಯಲ್ಲಿರುವಂಥ ಮಹಾನ್ ನಾಯಕ, ಅದರಲ್ಲೇನು ಎರಡು ಮಾತೇ ಇಲ್ಲ. ಯಾಕಂದರೆ ಇವತ್ತಿಗೂ ಕೂಡ ವಿರೋಧ ಪಕ್ಷದವ್ರು ಯಾರಾದರೂ ಗೌರವಿಸ್ತಾರೆ, ಅವ್ರನ್ನ ಮುಕ್ತ ಕಂಠದಿಂದ ಹೊಗಳ್ತಾರೆ ಅಂತಂದರೆ ಲಾಲ್ ಕೃಷ್ಣ ಅಡ್ವಾಣಿಯವ್ರನ್ನ. ಸೊ ಅಡ್ವಾಣಿಯವರು ಕೂಡ ಟಿ ವಿ ವೀಕ್ಷಣೆ ಮಾಡ್ತಾ ಇದ್ದಾರೆ. ಏನಾಗಬಹುದು ಅನ್ನುವಂಥ ಕುತೂಹಲ ಅವ್ರಿಗೂ ಕೂಡ ಇದೆ. ಇನ್ನೊಂದು ಕಡೆಗೆ ಮುರಳಿ ಮನೋಹರ್ ಜೋಶಿಯವರು ಕೂಡ ಬಹಳ ಕಾತರದಿಂದ ಕುತೂಹಲದಿಂದ ಟಿ ವಿನ ವೀಕ್ಷಣೆ ಮಾಡ್ತಾ ಇದ್ದಾರೆ. ತೀರ್ಪು ಏನಾಗಬಹುದು ಅನ್ನುವಂಥದ್ದು ನಾವು ಆ ದೃಶ್ಯಗಳನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಭಾರತೀಯ ಜನತಾ ಪಾರ್ಟಿ ಈ ಮಟ್ಟಕ್ಕೆ ಬೆಳೀಲಿಕ್ಕೆ ಜೊತೆಗೇನು ಅಂತಂದರೆ ಇಷ್ಟೊಂದು ತಿರುವನ್ನು ನೀಡಿದಂಥ ಇಬ್ಬರು ಮಹಾನ್ ನಾಯಕರುಗಳು, ಒಬ್ಬರು ಲಾಲ್ ಕೃಷ್ಣ ಅಡ್ವಾಣಿ, ಇನ್ನೊಬ್ಬರು ಮುರಳಿ ಮನೋಹರ್ ಜೋಶಿ ಶ್ರೀನಗರಕ್ಕೆ ಹೋಗಿ ಆ ತ್ರಿವರ್ಣ ಧ್ವಜ ಹಾರಿಸ್ತಿಲ್ಲ ಅಂತಂತಂದರೆ ಬಹುಶಃ ಕಾಶ್ಮೀರದ ಸ್ಥಿತಿಗತಿಗಳು ಹೆಂಗಿದೆ ಅನ್ನುವಂಥದ್ದು ದೇಶದ ಬಹಳಷ್ಟು ಜನರಿಗೆ ಗೊತ್ತಿರಲಿಲ್ಲ. ಬಹಳಷ್ಟು ಜನರು ಇತ್ತೀಚಿನ ದಿನಗಳಂಗೆ ಈ ಮಾಧ್ಯಮಗಳಾಗಿರ್ಬೋದು, ಜೊತೆಗೆ ಇಂಟರ್ನೆಟ್ ಆಗಿರ್ಬೋದು ಅಷ್ಟು ಸ್ಟ್ರಾಂಗ್ ಕೂಡ ಇರಲಿಲ್ಲ ಆ ದಿನಗಳಲ್ಲಿ. ಸೊ ಅಂಥ ಸಂದರ್ಭದಲ್ಲಿ ಒಂದು ಈ ದೇಶಭಕ್ತಿಯ ಕಿಚ್ಚನ್ನು, ಸ್ವಾಭಿಮಾನದ ಕಿಚ್ಚು ಏನು ಅನ್ನೋದನ್ನು ತೋರಿಸ್ಕೊಟ್ಟಂಥವರು ಮುರಳಿ ಮನೋಹರ್ ಜೋಶಿ ನಂಬರ್ 1. ಇನ್ನು ಲಾಲ್ ಕೃಷ್ಣ ಅಡ್ವಾಣಿ 98ರಿಂದ ಶುರುವಾಯಿತು. ಯಾವಾಗ VHP ಒಂದು ನಿರ್ಧಾರಕ್ಕೆ ಬಂತಲ್ಲ, ಅದಾದಮೇಲೆ ಅದನ್ನು ಮುಂದುವರಿಸಿದಂಥವ್ರು ಅಂತಂದರೆ ಲಾಲ್ ಕೃಷ್ಣ ಅಡ್ವಾಣಿ. ಈಗ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಮುಸ್ಲಿಂ ಮುಖಂಡರು. ಶಾಫಿಯವರೇ, ನೋಡಿದ್ರಿ ಇವತ್ತು ಐತಿಹಾಸಿಕ ತೀರ್ಪು ಬಂತು. ಅದು ಸುದೀರ್ಘವಾದಂಥ ವಿಚಾರಣೆಯ ನಂತರ ಬಂದಂತಹ ತೀರ್ಪಿದು. ಏನಂತೀರಿ ಸರ್ ಈ ತೀರ್ಪಿನ ಬಗ್ಗೆ? ಮೊದಲನೇದಾಗಿ ನ್ಯಾಯಾಲಯದ ಯಾವುದೇ ತೀರ್ಪುಗಳು ಬರುವಾಗ ನಾವು ಅದು ಒಪ್ಪಲ್ಲ ಅಂತ ಹೇಳೋಕ್ಕಾಗಲ್ಲ. ಆದರೂ ಅದರಲ್ಲಿ ವೈಯಕ್ತಿಕವಾದಂಥ ವಿಚಾರಗಳು ಎಲ್ರಿಗೂ ಇರುತ್ತೆ. ನಿಮ್ಗೆ ಗೊತ್ತಿದೆ, 1992ರಲ್ಲಿ ಬಾಬರಿ ಮಸೀದಿ ಧ್ವಂಸ ಆದಾಗ ಆ ಧ್ವಂಸದ ಹಿಂದೆ ಇರುವಂತಹ ವ್ಯಕ್ತಿಗಳು ಬಹಿರಂಗವಾಗಿ ಘೋಷಣೆ ಮಾಡಿದ್ದಾರೆ, ನಾವು ಬಾಬರಿ ಮಸೀದಿಯನ್ನು ಧ್ವಂಸ ಮಾಡಿದ್ದೀವಿ, ನಾವು ರಾಮ ಮಂದಿರ ಅಲ್ಲಿ ಕಟ್ಟಬೇಕು ಅಂತ ಅಲ್ಲಿ ಬಹಿರಂಗವಾಗಿ ಅವರು ಘೋಷಣೆ ಮಾಡಿಕೊಂಡಿದ್ದಾರೆ. ಯಾವುದೇ ಒಂದು ವಿಚಾರವಾಗಿರಲಿ, ನಾನಿದು ಧಾರ್ಮಿಕವಾದಂತಹ ಮಸೀದಿ ಅಥವಾ ಅದೇ ರೀತಿಯಲ್ಲಿ ದೇವಸ್ಥಾನ ಇನ್ನಿತರ ಧಾರ್ಮಿಕ ಕೇಂದ್ರಗಳ ಬಗ್ಗೆ ನಾನು ಹೇಳ್ತಾ ಇಲ್ಲ. ನಾವೊಂದು ಭಾರತದಲ್ಲಿದ್ದೇವೆ. ಭಾರತ ಅಂತ ಹೇಳುವಾಗ ಒಂದು ಸಂವಿಧಾನ ಇದೆ. ಆ ಸಂವಿಧಾನದ ಅಡಿಯಲ್ಲಿ ಜೀವನ ಮಾಡುವವರು ಎಲ್ಲರೂ, ಎಲ್ಲಾ ಧರ್ಮೀಯರು, ಎಲ್ಲಾ ಜಾತಿಯರು. ಆಗಿರುವಾಗ ಒಂದು ಕಟ್ಟಡ ಅದು ಅಕ್ರಮವಾಗಿರಲಿ ಅಥವಾ ಅದು ಸಕ್ರಮವಾಗಿರಲಿ, ಅದನ್ನು ನೆಲಸಮ ಮಾಡುವಂತಹ ಅಧಿಕಾರ ಯಾರಿಗೂ ಇಲ್ಲ. ಇಲ್ಲಿನ ಕಾನೂನಿಗೆ ಬಿಟ್ಟು ಯಾರ ವೈಯಕ್ತಿಕವಾಗಿ ಅಥವಾ ಒಂದು ಗುಂಪು ಸೇರಿ ಯಾವುದೇ ಕಟ್ಟಡಗಳನ್ನು ನೆಲಸಮ ಮಾಡುವಂತಿಲ್ಲ. ಈ ರೀತಿಯಲ್ಲಿ 1992ರಲ್ಲಿ ಬಾಬರಿ ಮಸೀದಿ ಧ್ವಂಸವಾಗಿರುವುದು ನಾವೇ ಧ್ವಂಸ ಮಾಡಿದ್ದೀವಿ ಅಂತ ಬಹಿರಂಗವಾಗಿ ಹೇಳಿರುವುದು ನಮ್ಗೆ ಗೊತ್ತು.
ಕಳೆದ 28 ವರ್ಷಗಳಲ್ಲಿ ಎಲ್ಲರೂ ಇಡೀ ಭಾರತದ ಬರೀ ಮುಸಲ್ಮಾನರು ಅಂತ ನೀವು ತಿಳಿಬೇಡಿ. ಯಾಕಂದ್ರೆ ಕಾನೂನನ್ನು ಅದೇ ರೀತಿಯಲ್ಲಿ ನ್ಯಾಯಾಲಯ ದೊಡ್ಡ ದೇವಸ್ಥಾನ ಅಥವಾ ದೊಡ್ಡ ಇದು ನಮ್ಮ ಆಧ್ಯಾತ್ಮಿಕ ಕೇಂದ್ರ ಎಂದು ನಂಬಿದಂತ ಕೋಟಿಗಟ್ಟಲೆ ಜನರ ಭಾವನೆಗಳಿಗೆ ಎಲ್ಲೋ ಒಂದು ಕಡೆಯಲ್ಲಿ ಘಾಸಿ ಆಗಬಹುದು ಅಂತ ನನಗೆ ಅನಿಸ್ತಾ ಇದೆ ರಂಗನಾಥ್ ಅವರೇ. ಓಕೆ 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 ಸೊ ತಾವು ಹೇಳೋ ಪ್ರಕಾರ ಏನು ಅಂತಂದರೆ ಈ ತೀರ್ಪನ್ನು ಕೊಡಲಿಕ್ಕೆ ಇಷ್ಟು ಸುದೀರ್ಘವಾದಂಥ ಅವಧಿ ತಗೊಳ್ಳೋದ್ರಲ್ಲಿ ಅರ್ಥ ಇರಲಿಲ್ಲ. ಹಾಗಾದರೆ ಎಲ್ಲೊಂದು ಕಡೆ ಏನು ಅಂತಂದರೆ ನೀವು 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 ಹೇಳ್ತಿಲ್ಲ ಅಷ್ಟೇನೆ ಅಲ್ಪಸಂಖ್ಯಾತರ ಮನಸ್ಸಿಗೆ ನೋವಾಗಿದೆ ಇದರಿಂದ ಅಂತ ಇಂಡೈರೆಕ್ಟ್ ಹೇಳ್ತಾ ಇದ್ರಿ ತಾವು. ಅಲ್ಲ, ಅಲ್ಪಸಂಖ್ಯಾತರು ಅಂತ ಅಲ್ಲ ರಂಗನಾಥ್ ಅವರೇ, ನಿಮ್ಮ ಹತ್ರನೂ ನಾನು ಕೇಳ್ತಾ ಇದ್ದೀನಿ. ನಾವು ಭಾರತದಲ್ಲಿರೋದು ಭಾರತದ ಸಂವಿಧಾನಕ್ಕೆ ತಕ್ಕುದಾಗಿ ನಾವು ಜೀವನ ಮಾಡಬೇಕು. ಇಲ್ಲಿ ಭಾರತದ ಸಂವಿಧಾನದಲ್ಲಿ ಒಂದು ಯಾವುದಾದರೂ ಒಂದು ಕಟ್ಟಡವನ್ನು ನೆಲಸಮ ಮಾಡಬಹುದಾ? ಅಕ್ರಮವಾಗಿರಲಿ ಅದು ಸಕ್ರಮವಾಗಿರಲಿ, ಆ ನೆಲಸಮ ಮಾಡುವಂತಹ ಅಥಾರಿಟಿ ಯಾರು? ಅಥಾರಿಟಿ ಯಾರು ಇರುವುದು? ನಾವು ಹೋಗಿ ಈಗ ಎಲ್ಲಾದರೂ ಒಂದು ರಂಗನಾಥ್ ಅವರ ಮನೆ ಅಕ್ರಮ ಇದೆ ಅಂತ ಹೇಳಿ ನನಗೆ ರಂಗನಾಥ್ ಅವರ ಮನೆ ಬಂದು ಧ್ವಂಸ ಮಾಡೋಕ್ಕಾಗತ್ತೆ? ನನಗೆ ಅಲ್ಲಿ ಪೊಲೀಸರು ಹೋಗಬೇಕು. ಅದೇ ರೀತಿಯಲ್ಲಿ ನ್ಯಾಯಾಲಯ ಇದೆ, ಇಲ್ಲಿನ ಕಾನೂನಿದೆ. ನಾನು ಹೇಳ್ತಾ ಇರೋದು ಅಕ್ರಮ ಅಂತ ಏನು ಚರ್ಚೆ ಮಾಡುವವರು, ಆರ್ಗ್ಯುಮೆಂಟ್ ಮಾಡುವವರ ಇದು ನಾವು ಸಮ್ಮತಿಸಿದ್ರು ಅದನ್ನು ನೆಲಸಮ ಮಾಡುವಂತ ಅಧಿಕಾರ ಯಾರಿಗೂ ಇಲ್ಲಲ್ವಾ ಅಂತ. ಓಕೆ ಓಕೆ ರಂಗನಾಥ್, ಸೊ ನಿರ್ಧಾರ ಮಾಡುವಂಥವ್ರು ಬೇರೆಯವರೆಲ್ಲ. ಏನಾದರೂ ಇದು ಅಕ್ರಮ ಅನ್ನೋದಾದ್ರೆ ಅದನ್ನು ಕೋರ್ಟ್ ನಿರ್ಧಾರ ಮಾಡಬೇಕು, ಒಂದು ವ್ಯವಸ್ಥೆ ಇದೆ ಅದು ನಿರ್ಧಾರ ಮಾಡಬೇಕು ಅಂತಿರ್ತಾವೆ. ಹೌದು, ವ್ಯವಸ್ಥೆಯನ್ನು ಪ್ರಶ್ನೆ ಮಾಡುವಂತ ಒಂದು ವಿಚಾರ ಭಾರತದಲ್ಲಿ ಬರಬಾರದು. ಯಾಕಂದ್ರೆ ಭಾರತ ಅಂತ ಹೇಳಿದರೆ ಬೇರೆ ಇತರ ಜಗತ್ತಿನ ವಿವಿಧ ದೇಶಗಳಿಗಿಂತ ನಾವು ವಿಭಿನ್ನವಾದಂತಹ ಒಂದು ಸಂಸ್ಕೃತಿ, ಒಂದು ಅದೇ ರೀತಿಯಲ್ಲಿ ಒಂದು ಶೈಲಿಯನ್ನು ಮೈಗೂಡಿಸಿಕೊಂಡವರು. ವಿವಿಧ ಜಾತಿ, ಪಂಗಡ, ಧರ್ಮ, ಭಾಷೆ ಎಲ್ಲವೂ ಇಲ್ಲಿ ಭಾರತದಲ್ಲಿರುವಾಗ ನಾವು ಇಲ್ಲಿ ಒಂದು ವಿವಿಧತೆಯಲ್ಲಿ ಏಕತೆ ಎಂದು ಸಾರಿಕೊಳ್ಳುವ ನಾವು ಯಾವುದಾದರೊಂದು ಭಾವನೆಗಳಿಗೆ ಧಕ್ಕೆ ಆಗುವಂತ ರೀತಿಯಲ್ಲಿ ಯಾರು ವರ್ತಿಸಿದರೂ ಅದು ಖಂಡನೀಯ ಎಂದು ಇಡೀ ಭಾರತದವರು ಹೇಳಿದ್ದಾರೆ. ರಂಗನಾಥ್ ಅವರಿಗೆ ನಿಮ್ಗೆ ಗೊತ್ತಿದೆ, ಒಂದು ವ್ಯವಸ್ಥೆಯನ್ನ ವಿರೋಧಿಸುವಂತ ಪ್ರಯತ್ನಗಳಾಗಬಾರದು ಅನ್ನುವಂಥದ್ದು. ಆದ್ರೆ ಎಲ್ಲ ಒಂದು ಕಡೆಗೆ ಭಾವನೆಗಳನ್ನು ಕೂಡ ಗೌರವಿಸಬೇಕು ಅನ್ನುವಂಥದ್ದು ಅಷ್ಟೇ ಸತ್ಯ. ಸಾಹೇಬ್ರೆ, ತಮಗೆ ಗೊತ್ತಿರುವಂತ ಸಂಗತಿ. ಯಾಕಂದ್ರೆ ತಾವು ಈ ಶಾಂತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದ್ ನಿಮಿಷ ನೀವೆಂದೂ ಕೂಡ ಚೌಕಟ್ಟನ್ನು ಮೀರಿ ಮಾತಾಡಿಲ್ಲ, ನನಗೆ ಗೊತ್ತಿದೆ ಅದು. ಅದನ್ನು ದೃಷ್ಟಿಯಲ್ಲಿ ಇಟ್ಕೊಂಡೆ ನಾನು ಹೇಳ್ತಾ ಇದ್ದೀನಿ. ಈಗ ಯಾರ್ದೋ ನಿರ್ದೇಶನದ ಮೇರೆಗೆ ಒಬ್ಬ ಸೇನಾಧಿಕಾರಿ ಮೀರ್ ಬಾಕಿ ಖಾನ್ ಅಲ್ಲಿನ ಮಂದಿರವನ್ನು ನೆಲಸಮ ಮಾಡಿ ಅಲ್ಲಿ ಮಸೀದಿ ಕಟ್ತಾನೆ ಅನ್ನೋದಾದ್ರೆ ಅಲ್ಲಿಂದಲೂ ಕೂಡ ವ್ಯವಸ್ಥೆ ಧಿಕ್ಕಸ್ಕತಾನೆ ಬಂದಂಗಾಗಲಿಲ್ವಾ? ಒಂದ್ ನಿಮಿಷ ನೀವು ಹಾಗೆ ಸಂಪರ್ಕದಲ್ಲಿ ಬಾಬರಿ ಮಸೀದಿ ಕಡಲಿಕ್ಕೆ ಮುಂದಾದವರನ್ನ ತಡಲಿಕ್ಕೆ ಪ್ರಯತ್ನ ಪಟ್ಟಿದ್ರು. ಅಡ್ವಾಣಿ ಜನರನ್ನ ತಡಿಲಿಕ್ಕೆ ಪ್ರಯತ್ನ ಪಟ್ಟರು. ಯಾವುದೇ ಕಾರಣಕ್ಕೂ ನೀವು ಈ ರೀತಿ ಮುನ್ನುಗ್ಗಬಾರದು, ಇದು ತಪ್ಪು ಅಂತ CBI ವಿಶೇಷ ಕೋರ್ಟ್ ತೀರ್ಪಿನಲ್ಲಿ ಇದು ಉಲ್ಲೇಖಗೊಂಡಿದೆ. ನೀವು ಮಾಡ್ತಿರುವಂತ ತಪ್ಪು. ಅಡ್ವಾಣಿ ಜೋಶಿ ಜನರನ್ನ ತಡಲಿಕ್ಕೆ ಪ್ರಯತ್ನ ಪಟ್ಟರು, ಅವರು ಪ್ರೇರಣೆ ಕೊಟ್ಟಿಲ್ಲ ಇದನ್ನು ಕಡವಲಿಕ್ಕೆ. ಬಾಬರಿ ಮಸೀದಿ ಕಡವಲಿಕ್ಕೆ ಮುಂದಾದವರನ್ನ ತಡಿಲಿಕ್ಕೆ ಪ್ರಯತ್ನ ಪಟ್ಟರು ನಾಯಕರು, ಆದರೆ ಪ್ರೇರಣೆ ಕೊಟ್ಟಿಲ್ಲ, ಪ್ರೇರೇಪಣೆ ಮಾಡಿಲ್ಲ, ಅವ್ರನ್ನ ಹುರಿದುಂಬಿಸಿ ಕಳಿಸಿಲ್ಲ. ಒಳಸಂಚು ನಡೆಸಿರೋ ಬಗ್ಗೆ ಸಾಕ್ಷ್ಯ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ಶಾಫಿ ಸಾದಿ ಅವರ ಜೊತೆ ನಾನು ಮಾತಾಡ್ತೀನಿ. ಬನ್ನಿ, ಮಂತ್ರಿಗಳಾಗಿರುವಂಥ ಈಶ್ವರಪ್ಪನವರು ನಮ್ಮ ಜೊತೆಗಿದ್ದಾರೆ. ಈಶ್ವರಪ್ಪನವರೇ, ಒಂದು ಐತಿಹಾಸಿಕ ತೀರ್ಪು ಬಂದಿದೆ, ಅದು ಸುದೀರ್ಘ ಅವಧಿಯ ನಂತರ ಬಂದಿರುವಂಥ ತೀರ್ಪು. ಏನಂತೀರಿ ಸರ್ ಇದ್ರ ಬಗ್ಗೆ? ಈ ತೀರ್ಪನ್ನ ಇಡೀ ಪ್ರಪಂಚನೇ ಸ್ವಾಗತ ಮಾಡುತ್ತೆ. ನಮ್ದು ಒಂದು ಶ್ರದ್ಧಾ ಕೇಂದ್ರವನ್ನ ಧ್ವಂಸ ಮಾಡಿ ಅಲ್ಲಿ ಒಂದು ಯಾರೋ ಮಸೀದಿ ಕಟ್ಟಿದ್ದಂತ ಸಂದರ್ಭದಲ್ಲಿ ಅದನ್ನ ಧ್ವಂಸ ಮಾಡದಂತಹ ಸಂದರ್ಭ, ಅಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗ್ಬೇಕು ಅನ್ನಂತ ಪ್ರಪಂಚದ ಪ್ರತಿಯೊಬ್ಬ ಹಿಂದೂನ ಮನಸ್ಸಿನ ಭಾವನೆಗೆ ಇವತ್ತು ಒಂದು ರೀತಿಯ ದಿಗ್ವಿಜಯ ಸಿಕ್ಕಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಅಡ್ವಾಣಿಯವರು, ಉಮಾಭಾರತಿಯವರು, ಮುರಳಿ ಮನೋಹರ್ ಜೋಶಿ ಅಂತ ನಾಯಕರು ಈ ದೇಶದಲ್ಲಿ ಎಂದೂ ಕೂಡ ದಂಗೆಗೆ, ಗಲಾಟೆಗೆ ಬೆಂಬಲ ಕೊಟ್ಟವರಲ್ಲ. ಆದ್ರೆ ಶ್ರದ್ಧಾ ಕೇಂದ್ರವನ್ನು ಉಳಿಸ್ಬೇಕು ಅನ್ನೋಂತ ಒಂದು ಪ್ರಯತ್ನಕ್ಕೆ ಅವರೆಲ್ಲರೂ ಕೂಡ ಅವರೇ ಭಾಗಿಯಾಗಿದ್ರು ಅನ್ನೋದೊಂದು ವಿಶೇಷ ಇದೆಯಲ್ಲ, ಇದು ತುಂಬಾ ಸಂತೋಷ. ಇದು ನನಗೆ ಕೇವಲ ಅಯೋಧ್ಯೆ ರಾಮ ಮಂದಿರಕ್ಕೆ ಸೀಮಿತ ಆಗಂತ ನನಗೆ ಅನ್ಸಲ್ಲ. ಇದು ಬರುವಂತ ದಿನ ಆ ಮಥುರಾದ ಶ್ರೀಕೃಷ್ಣ ಜನ್ಮಸ್ಥಾನಕ್ಕೂ ಕೂಡ ಇದೇ ರೀತಿ ತೀರ್ಪು ಬರ್ಲಿ ಅನ್ನಂತ ಒಂದು ಆಸಕ್ತಿ ನಂದಿಗಿದೆ. ನೀವು ಒಂದು ಹೆಜ್ಜೆ ಮುಂದಕ್ಕೆ ಹೋದ್ರಿ ಇವಾಗ. ಅನ್ನಲ್ಲ, ಯಾಕೆಂದ್ರೆ ಈ ದೇಶದಲ್ಲಿ ಸ್ವಾತಂತ್ರ್ಯ ಬಂದಿರೋದು ಬರೀ ರಸ್ತೆ, ಚರಂಡಿ, ದೀಪ, ನೀರಿಗಲ್ಲ. ಶ್ರದ್ಧಾ ಕೇಂದ್ರಗಳನ್ನು ಉಳಿಸೋದಕ್ಕೂ ಕೂಡ ಈ ದೇಶಕ್ಕೆ ಬಂದಿರೋಂತ ಸ್ವಾತಂತ್ರ್ಯ ಲಾಭ ಆಗ್ಬೇಕು. ಹಾಗಾಗಿ ಇವತ್ತು ಯಾರು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿ ಸ್ವರ್ಗದಲ್ಲಿದ್ದಾರೋ ಅವ್ರೆಲ್ಲರೂ ಕೂಡ ಆತ್ಮಕ್ಕೆ ಶಾಂತಿ ಕೂಡ ಸಿಕ್ಕಿರುತ್ತೆ. ಯಾಕಂದ್ರೆ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನ ಕಟ್ಟೋ ದಿಕ್ಕಿನಲ್ಲಿ ನಡೆದಂತಹ ಒಂದು ಪ್ರಯತ್ನಕ್ಕೆ
ಆ ಒಂದು ಭಾಗವಹಿಸಿದಂತ 32 ಜನರಿಗೂ ಕೂಡ ಇವತ್ತು ಸಿಕ್ಕಿರಂತ ಒಂದು ನ್ಯಾಯ ನಿಜಕ್ಕೂ ಕೂಡ ಇಡೀ ದೇಶದ ಸ್ವಾತಂತ್ರ್ಯ ಹೋರಾಟಗಾರರು ಸಿಕ್ಕಿರಂತ ಒಂದು ಸಂತೋಷ ಅಂತ ನಾನು ಭಾವಿಸ್ತೇನೆ. ಓಕೆ, ಈಗ ಮುಸ್ಲಿಂ ಮುಖಂಡರು ಹೇಳ್ತಾ ಇದ್ರು, ಶಾಫಿ ಸಾದಿ ಅವರು, ಈಗ ಯಾವುದೇ ಅಕ್ರಮ ಕಟ್ಟಡ ಅದನ್ನು ಒಡಿಲಿಕ್ಕೆ ಯಾರಿಗೆ ಹಕ್ಕಿದೆ, ಅದನ್ನು ನಿರ್ಧಾರ ಮಾಡುವಂಥದ್ದು ಒಂದು ವ್ಯವಸ್ಥೆ, ನಿರ್ಧಾರ ಮಾಡುವಂಥದ್ದು ಒಂದು ಕೋರ್ಟು. ಆದರೆ ಈ ರೀತಿ ಹಿಂಡು ದಂಡು ಕಟ್ಕೊಂಡೋಗಿ ಈ ರೀತಿ ಮಾಡುವಂಥದ್ದು ಸರಿನಾ ಅನ್ನುವಂಥದ್ದು ಅವ್ರ ಪ್ರಶ್ನೆ. ಇದು ಅಕ್ರಮವಾಗಿ ಇದ್ದಂತಹ ಕಟ್ಟಡವನ್ನ ಒಡೆದಂತವ್ರು ಆಗಿನ ಕಾಲದಲ್ಲಿರಂತ ಬಾಬರ್ರು, ಅಲ್ಲಿದ್ದಂತ ಅಯೋಧ್ಯೆ ರಾಮ ಮಂದಿರವನ್ನ ಕೆಡವಿದ್ದು ಬಾಬರ್ರು. ಆ ಬಾಬರ್ಗೆ ಆ ಸಂದರ್ಭದಲ್ಲಿ ಶಿಕ್ಷೆ ಕೊಡಕ್ಕೆ ಯಾರು ಇರ್ಲಿಲ್ಲ, ಯಾವ ಕೋರ್ಟು ಇರ್ಲಿಲ್ಲ. ಆದ್ರೆ ಈಗ ಮಥುರಾದಲ್ಲಿ ಕಟ್ಟಿರಂತ ಆ ಒಂದು ಕೃಷ್ಣ ಜನ್ಮಸ್ಥಾನ ಇದೆಯಲ್ಲ, ಆ ಕೃಷ್ಣ ಜನ್ಮಸ್ಥಾನವನ್ನು ಕೂಡ ಖಂಡಿತ ಮುಕ್ತವಾಗಬೇಕು. ಅಲ್ಲಿ ಕಟ್ಟಿರಂತ ಮಸೀದಿ ಮತ್ತು ಯಾವ ರೂಪದ ಒಂದು ಅಕ್ರಮ ಅಂತ ಹೇಳಂತ ವ್ಯಕ್ತಿಗಳಿಗೆ ಉತ್ತರವನ್ನು ಕೂಡ ಆ ಸಂದರ್ಭದ ತೀರ್ಪು ಕೂಡ ಸಿಗತ್ತೆ. ನನಗನ್ಸತ್ತೆ ಆ ಅಕ್ರಮ ಅಂತ ಅನಿಸಿ ಅದರಿಂದ ಅಕಸ್ಮಾತ್ ಬರುವಂತ ತೀರ್ಪಲ್ಲಿ ವ್ಯಕ್ತಿಗಳಿಗೆ ತೊಂದರೆ ಆದ್ರೆ ಜೈಲಿಗೆ ಹೋಗೋ ಕೂಡ ನಾವು ಸಿದ್ಧವಾಗಿದ್ದೇವೆ. ಯಾಕೆಂತಂದ್ರೆ ಇದು ಅಕ್ರಮ ಅಂತ ತೀರ್ಮಾನ ಮಾಡೋದಲ್ಲ, ಇದು ಒಂದು ಗುಲಾಮಗಿರ ಸಂಕೇತವನ್ನ ತೆಗೆದು ಅಲ್ಲಿ ಸ್ವಾಭಿಮಾನದ ಸಂಕೇತವನ್ನ ನಿರ್ಮಾಣ ಮಾಡಿದೀವಿ ಅಂತ ಭಾವನೆ ಬರಂತ ಒಂದು ವ್ಯವಸ್ಥೆ. ಇದಕ್ಕೆ ಯಾರೋ ಒಬ್ಬ ಮುಸಲ್ಮಾನ್ ಏನೋ ಅಂತ ಹೇಳಿದ್ರೆ ಅದಕ್ಕೆ ಉತ್ತರ ಕೊಡಕ್ ಬರಲ್ಲ. ಇದು ಸ್ವಾಭಿಮಾನದ ಸಂಕೇತವನ್ನ ಇವತ್ತು ಅಯೋಧ್ಯೆಯಲ್ಲಿ ಆಗಿದೆ. ಅದೇ ಸ್ವಾಭಿಮಾನದ ಸಂಕೇತ ನಾಳೆ ಮಥುರಾದ ಶ್ರೀಕೃಷ್ಣ ಜನ್ಮಸ್ಥಾನದಲ್ಲೂ ಕೂಡ ಆಗತ್ತೆ ಅನ್ನೋ ವಿಶ್ವಾಸ ನನಗಿದೆ. ಓಕೆ, ಧನ್ಯವಾದ ಸರ್ ನಮ್ಮ ಜೊತೆ ಮಾತಾಡೋದಕ್ಕೆ. ಶಾಫಿ ಸಾದಿ ಅವರೇ, ತಾವು ಹೇಳ್ತಾ ಇದ್ರಿ ಏನೋ ಅಂದ್ರೆ, ನಾನು ಒಂದು ಮಾತನ್ನ ಹೇಳಿದೆ, ಹಿಂದೆಲ್ಲೋ ಇತಿಹಾಸದ ಪುಟಗಳನ್ನು ತೆಗೆದು ನೋಡಿದಂಥ ಸಂದರ್ಭದಲ್ಲಿ ಯಾರನ್ನೋ ತೃಪ್ತಿ ಮಾಡಲಿಕ್ಕೆ ಮೀರ್ ಬಾಕಿ ಖಾನ್ ಇಲ್ಲಿದ್ದಂಥ ಒಂದು ಮಂದಿರವನ್ನು ಕೆಡವಿ ಅಲ್ಲಿನ ಅವಶೇಷಗಳನ್ನೇ ಬಳಸ್ಕೊಂಡು ಅಲ್ಲಿ ಮಸೀದಿ ಕಟ್ಟಿದ್ದು. ಆವಾಗ ಒಂದು ವ್ಯವಸ್ಥೆ ಅನ್ನುವಂಥದ್ದು ಅದು ಇವತ್ತಿಗೂ ಸಲ್ಲಬೇಕು, ಅವತ್ತಿಗೂ ಸಲ್ಲಬೇಕಲ್ವಾ ಸರ್? ನಾವು ಬರೀ ಈಗಿನ ವ್ಯವಸ್ಥೆ ಮಾತಾಡ್ಬೇಕಾ? ರಂಗನಾಥ್ ಅವರೇ, ನಾನು ರಾಜ್ಯಾಡಳಿತದ ಭಾರತವನ್ನು ನಾನು ಪರಾಮರ್ಶಿಸ್ತಾ ಇಲ್ಲ. ಪ್ರಜಾಪ್ರಭುತ್ವ ಭಾರತದ ವಿಚಾರವಾಗಿ ನಾನು ನಿಮ್ಮ ಹತ್ರ ವಿಚಾರ ಮಂಡಿಸ್ತಾ ಇದ್ದೀನಿ. ರಾಜ್ಯಾಡಳಿತ ಕಾಲದಲ್ಲಿ ಏನೆಲ್ಲ ಭಾರತದಲ್ಲಿ ನಡೆದಿದೆ ಇತಿಹಾಸವನ್ನು ಕೆದಕೋಕೆ ನಾನು ಹೋಗಲ್ಲ. ಬಾಬರ್ ತಪ್ಪು ಮಾಡಿದ್ರೋ ಅಥವಾ ಮೀರ್ ಬಾಕಿ ತಪ್ಪು ಮಾಡಿದ್ರೋ ಅದು ಬೇರೆ. ಇಲ್ಲೊಂದು ವ್ಯವಸ್ಥೆ ಬಂದಿರುವುದು ಸ್ವತಂತ್ರ ಭಾರತದ ವಿಚಾರವನ್ನು ನಾನು ಹೇಳ್ತಾ ಇದ್ದೀನಿ. ಸ್ವತಂತ್ರ ಪೂರ್ವ ಇಲ್ಲಿ ಏನೆಲ್ಲ ರಾಜರುಗಳು ಏನೆಲ್ಲ ಮಾಡಿದ್ದಾರೆ ಎಂಬುದರ ಒಂದು ಚರ್ಚೆ ಬೇರೆ ನಡೆಯಲಿ. ಯಾರೆಲ್ಲ ಇಲ್ಲಿ ಅಕ್ರಮ ಮಾಡಿದ್ದಾರೆ, ಏನೆಲ್ಲ ನಡೆಯಿತು ಎಂಬುದು ಬೇರೆ. ನಾವೀಗಿರುವುದಂತ ಹೇಳಿದರೆ ಪ್ರಜಾಪ್ರಭುತ್ವ ಭಾರತದಲ್ಲಿ, ಆ ಪ್ರಜಾಪ್ರಭುತ್ವ ಭಾರತದಲ್ಲಿ ಒಂದು ವ್ಯವಸ್ಥೆ ಇದೆ, ಒಂದು ಕಾನೂನಿದೆ. ಆ ಕಾನೂನನ್ನು ಧಿಕ್ಕರಿಸಿ ಒಂದು ಕಟ್ಟಡವನ್ನು ನೆಲಸ ಮಾಡುವುದು ಸರಿಯಾ ಅಂತ ನನ್ನ ಪ್ರಶ್ನೆ ಅಷ್ಟೇ. ಮತ್ತೊಂದು, ಈಶ್ವರಪ್ಪ ಸಾಹೇಬರು ಗೌರವಾನ್ವಿತ ನಮ್ಮ ಮಂತ್ರಿಗಳು ಮತ್ತು ಕಾಶಿ ಮಥುರದ ವಿಚಾರಗಳೆಲ್ಲ ಬರ್ತಾ ಇದೆ. ರಂಗನಾಥ್ ಅವರೇ, ನಿಮ್ಗೆ ಗೊತ್ತಿದೆ, ಸರ್ವೋಚ್ಚ ನ್ಯಾಯಾಲಯದ ಬಾಬರಿ ಮಸೀದ್ ತೀರ್ಪು ಬಂದಾಗ ಭಾರತದ 25 ಕೋಟಿ ಮುಸಲ್ಮಾನರು ಯಾರು ಅದಕ್ಕೆ ಏನೆಲ್ಲ ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನು ಎಲ್ಲರೂ ಏನು ಗೌರವಿಸ್ತಿರು. ನಿಮ್ಗೆ ಗೊತ್ತಿದೆ, ಯಾವಾಗ ರಾಮ ಮಂದಿರ ಇತ್ತು, ಅದು ರಾಮ ಮಂದಿರನೇ ಆಗಬೇಕು ಎಂದು ಸರ್ವೋಚ್ಚ ನ್ಯಾಯಾಲಯ ತೀರ್ಪು ಕೊಟ್ಟಿತ್ತು. ಅದಕ್ಕೆ ವಿರುದ್ಧವಾಗಿ, ಅಂದರೆ ಈ ನಾಡಿನ ವ್ಯವಸ್ಥೆಯನ್ನು, ಈ ನಾಡಿನ ಈ ದೇಶದ ಕಾನೂನು ವ್ಯವಸ್ಥೆಯನ್ನು ಉಲ್ಲಂಘಿಸಿ ಯಾವತ್ತೂ ಇಲ್ಲಿನ ಅಲ್ಪಸಂಖ್ಯಾತರು ಹೋಗಿಲ್ಲ. ಆಗಿರುವಾಗ ಯಾಕೆಂತ ಹೇಳಿದರೆ ಇಲ್ಲಿ ಬಹುಸಂಖ್ಯಾತರ, ನೀವು ಹೇಳಿದಿರಿ ಬಹುಸಂಖ್ಯಾತರ ಭಾವನೆ, ಕೋಟಿಗಟ್ಟಲೆ ಇರುವಂತಹ ಹಿಂದೂ ಸಹೋದರ ಭಾವನೆಗಳು, ಆ ಭಾವನೆಗಳಿಗೆ ಗೌರವ ಕೊಡುತ್ತಾ ಅದೇ ರೀತಿ ನ್ಯಾಯಾಲಯದ ತೀರ್ಪನ್ನು ಅಂಗೀಕರಿಸುತ್ತಾ ಯಾರು ಮಾತನಾಡದೆ ಇರುವಾಗ ಈಗ ಒಂದು ನ್ಯಾಯಾಲಯದ ಈ ತೀರ್ಪು ಬಂದಿದೆ, ಆರೋಪ ಮುಕ್ತ ಅಂತಾನೂ ಒಂದು ತೀರ್ಪು ಬರ್ತಾ ಇದೆ. ನಮ್ಗೆ ಗೊತ್ತಿದೆ ರಂಗನಾಥ್ ಅವರೇ, ನೀವು ನೋಡಿದ್ದೀರಾ, ನಾನು ನೋಡಿದ್ದೀನಿ. ನಾವು ನೋಡಿದಂತಹ ಭಾರತದಲ್ಲಿ ಬಾಬರಿ ಮಸೀದಿ ಇತ್ತು, ನಾವು ನೋಡಿದಂತಹ ಭಾರತದಲ್ಲಿ ಅಲ್ಲಿ ರಾಮ ಮಂದಿರ ಇತ್ತು ಎಂದು ನೀವು ನೋಡಿಲ್ಲ. ಒಂದು ವೇಳೆ ಇದ್ದರೆ ಅದು ಬೇರೆ ವಿಚಾರ. ನಾನು ಹೇಳ್ತಾ ಇರೋದು, ಆ ಬಾಬರಿ ಮಸೀದಿಯನ್ನು ಧ್ವಂಸ ಮಾಡುವುದು ನಮ್ಮ ಕಣ್ಣಲ್ಲಿ ನಾವು ನೋಡಿದ್ದೀವಿ. ಬಹಿರಂಗವಾಗಿ ಘೋಷಣೆ ಇರಲ್ಲವಲ್ಲ, ಅದು ಇಲ್ಲ ಅಂತ ಅರ್ಥನಾ ಸಾಹೇಬ್ರೆ? ಇಲ್ಲ, ನಾನು ಹೇಳಿಲ್ಲ, ಅದು ಹೇಳಿಲ್ಲ. ನಾನು ಹೇಳ್ತಾ ಇರೋದು, ನೀವು ರಾಜ್ಯಾಡಳಿತ ವಿಚಾರಗಳನ್ನು ಬಾಬರ್ ಏನು ಮಾಡಿದ, ಮೀರ್ಬಾಕ್ ಏನು ಮಾಡಿದ, ಅಶೋಕ್ ಚಕ್ರವರ್ತಿ ಏನು ಮಾಡಿದ, ಆ ಇತಿಹಾಸಕ್ಕೆ ಹೋಗುವುದಕ್ಕಿಂತ ನಮ್ಮ ಭಾರತದಲ್ಲಿ ಒಂದು ಸಂವಿಧಾನ ಬಂದಿರುವುದು ಸ್ವತಂತ್ರ ನಂತರ. ಆ ಸಂವಿಧಾನಬದ್ಧವಾದಂತಹ ಪ್ರಜಾಪ್ರಭುತ್ವ ಜಾತ್ಯತೀತ ವ್ಯವಸ್ಥೆ, ಆ ವ್ಯವಸ್ಥೆಯಲ್ಲಿ, ಆ ಒಕ್ಕೂಟ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ವಿಶ್ವಾಸ ತಾಳಿ ಮುಂದುವರಿಬೇಕು. ಆವಾಗ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಮತ್ತು ಸೌಹಾರ್ದತೆ, ಸಹಿಷ್ಣುತೆ ಇಲ್ಲಿ ಬೆಳೆಯುತ್ತದೆ ರಂಗನಾಥ್.
ಮಂಜುನಾಥ್. ಓಕೆ ಓಕೆ ಮಂಜುನಾಥ್ ಅವ್ರು ನಿಮ್ಮ ಜೊತೆ ಮಾತಾಡಬೇಕಂತ ನೋಡಿ, ವಿಶ್ವ ಹಿಂದೂ ಪರಿಷತ್ ಅವರು. ಮಂಜುನಾಥ್ ಜಿ, ನೋಡಿ, ಶಾಫಿ ಅಲದಿ ಅವರು ಹೇಳ್ತಾ ಇದ್ರು ಈ ದೇಶದಲ್ಲಿ ಸಂವಿಧಾನವನ್ನು ಗೌರವಿಸಬೇಕು, ಕಾನೂನನ್ನು ಗೌರವಿಸಬೇಕು ಅಂತ ಹೇಳಿ. ಅವರಿಗೆ ನನ್ನೊಂದು ಪ್ರಶ್ನೆ ಇದೆ ಸ್ವಾಮಿ, ಆ ಥರ ಕಾನೂನನ್ನು ಗೌರವಿಸಬೇಕು ಅಂತಾದರೆ ಸುಪ್ರೀಂ ಕೋರ್ಟಲ್ಲಿ 1985ರಲ್ಲಿ ಶಾಬಾನು ಕೇಸ್ನಲ್ಲಿ ಒಂದು ತೀರ್ಪನ್ನು ಕೊಡುತ್ತೆ ಸುಪ್ರೀಂ ಕೋರ್ಟ್. ಯಾರು ಮುಸ್ಲಿಂ ಮಹಿಳೆ ಇದ್ದಾಳೆ ಆ ಮಹಿಳೆ ವಿಚ್ಛೇದನ ನಂತರ ಅವಳಿಗೆ ಜೀವನಾಂಶವನ್ನು ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಆಗ ಇಡೀ ದೇಶದಲ್ಲಿದ್ದಂಥ ಮುಸ್ಲಿಂ ಸಮುದಾಯ ಅದರ ವಿರುದ್ಧವಾಗಿ ಧ್ವನಿ ಎತ್ತುತ್ತೆ. ಮತ್ತು ಆಗ ಇದ್ದಂಥ ಮುಸ್ಲಿಂ ತುಷ್ಟೀಕರಣದ ಸರ್ಕಾರ ಸುಪ್ರೀಂ ಕೋರ್ಟಿನ ಆ ಕಾನೂನನ್ನು ಉಲ್ಲಂಘನೆಯನ್ನು ಮಾಡಿ ಅವರಿಗೆ ವಿಚ್ಛೇದಿತ ಮಹಿಳೆಗೆ ಕೊಡಬೇಕಾದಂಥ ಏನು ಜೀವನಾಂಶ ಇದೆ ಅದನ್ನು ಸುಪ್ರೀಂ ಕೋರ್ಟ್ ಹೇಳಿದ್ದನ್ನು ಒಪ್ಪೋದಿಲ್ಲ ಸರ್ಕಾರ. ಆಗ ನೀವ್ಯಾಕೆ ಸುಮ್ಮನೆ ಕೂತ್ಕೊಂಡ್ರಿ? ಹಾಗಾದರೆ ಈ ದೇಶದ ಸಂವಿಧಾನಕ್ಕೆ ಬೆಂಬಲ ಕೊಡೋರು, ಈ ದೇಶದ ಸುಪ್ರೀಂ ಕೋರ್ಟ್ಗೆ ಬೆಂಬಲ ಕೊಡುವಂಥ ತಾವು ಆ ಶಾಬಾನು ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಿರೋದನ್ನು ಯಾಕೆ ಪಾಲನೆ ಮಾಡಲಿಲ್ಲ ಅಂತ ನಮಗೆ ಗೊತ್ತಾಗೋದಿಲ್ಲ. ಹೇಳಿ 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 ಹೇಳಿ. ಅದೇ ನಾನು ನನ್ನ ಜನ್ಮ ಇದು ಡೇಟ್ ಆಫ್ ಬರ್ತೆ 1979. ನೀವು 1985ರಲ್ಲಿ ಯಾಕೆ ನೀವು ಶಾಬಾನು ಕೇಸ್ ಬಗ್ಗೆ ಮಾತನಾಡಿಲ್ಲ ಅಂತ ಕೇಳ್ತಾ ಬೇಡ, ಹಂಗಾದ್ರೆ ಇತ್ತೀಚಿನ ಕೇಸ್ಗಳ ಬಗ್ಗೆ ಮಾತಾಡೋಣ ಸರ್. ಈಗ ತ್ರಿವಳಿ ತಲಾಕ್, ಹೌದು, ತೀರ್ಪು ಬಂದಾದ್ಮೇಲೆ ತ್ರಿವಳಿ ತಲಾಖ್ಗೆ ಬರ್ತಾ ಇದ್ದೀನಿ ನಾನು. ಅಲ್ಲ, ನಾನು ಹೇಳ್ತಾ ಇರೋದು ರಂಗನಾಥ್ ಅವರೇ, ತ್ರಿವಳಿ ತಲಾಕ್ ಇರಲಿ, ಶಾಬಾನು ಕೇಸ್ ಇದ್ದರೂ ಜೀವನಾಂಶ ಇರಲಿ, ಇದು ಧಾರ್ಮಿಕವಾದಂತಹ ನಮ್ಮ ವಿಚಾರಧಾರೆಗಳಿಗೆ ಧಕ್ಕೆಯಾಗಿದೆ ಎಂಬುದನ್ನು ಈಗಲೂ ನಾವು ಹೇಳ್ತಾ ಇದ್ದೀವಿ. ಅಂದರೆ ಅದು ನ್ಯಾಯಾಲಯದ ತೀರ್ಪನ್ನು ನಾವು ಪ್ರಶ್ನಿಸುವುದಂತಲ್ಲ, ನಮ್ಮ ಧಾರ್ಮಿಕ ವಿಚಾರಗಳಿಗೆ ಧಕ್ಕೆಯಾಗಿದೆ ಎರಡೂ ಪ್ರಕರಣಗಳಲ್ಲೂ ಅಂತ ಹೇಳಿದ್ದೀವಿ. ಸರ್ಕಾರ ಅಲ್ಲ ಶಾಫಿಜಾದಿ ಅವರೇ, ಈಗಲೂ ಕೂಡ ಮೀರಲ್ಲ ಸಂವಿಧಾನವನ್ನು ನಾವು ಸಂವಿಧಾನವನ್ನು ರಂಗನಾಥ್ ಅವರೇ, ಸಂವಿಧಾನವನ್ನು ಮೀರುವುದಂತ ಹೇಳಿದರೆ ಕಾನೂನನ್ನು ಕೈಗೆತ್ತಿಕೊಳ್ಳುವುದು ಬೇರೆ, ಒಂದು ಕಟ್ಟಡವನ್ನು ನೆಲಸಮ ಮಾಡುವುದು ಬೇರೆ. ಅದೇ ರೀತಿಯಲ್ಲಿ ನಮ್ಮ ಆಚಾರ ವಿಚಾರ, ಏಕೆಂದ್ರೆ ನಿಮ್ಗೆ ಗೊತ್ತಿದೆ ಭಾರತ ಸಂವಿಧಾನದ ಆರ್ಟಿಕಲ್ 14 ಇಂದ 21 ತನಕ ಎಲ್ಲಿ ಫಂಡಮೆಂಟಲ್. ಶೋಭಾ ಕರಂದ್ಲಾಜೆ ಅವರು ನಮ್ಮ ಜೊತೆಗಿದ್ದಾರೆ, ಸಂಸದೆ ಶೋಭಾ ಕರಂದ್ಲಾಜೆ ಅವರು. ಶೋಭಾ ಮೇಡಮ್, ತೀರ್ಪನ್ನು ಗಮನಿಸಿದ್ರಿ, ಏನಂತೀರಿ ಮೇಡಮ್? ಇದು ರಾಮನಿಗೆ ಸಿಕ್ಕ ಜಯ ಮತ್ತು ರಾಮ ಭಕ್ತರಿಗೆ ಸಿಕ್ಕಂತ ಜಯ. ಅವತ್ತಿನ ಬಾಬ್ರಿ ಮಸೀದಿ ಉರುಳುವ ಸಂದರ್ಭದಲ್ಲಿ ನಮ್ಮ ನಾಯಕರಲ್ಲಿ ಇದ್ರು ನಿಜ, ಆದ್ರೆ ಇದು ಯಾವುದು ಕೂಡ ಪೂರ್ವ ನಿಯೋಜಿತ ಅಲ್ಲ ಅಂತ ನಾವು ಅವತ್ತಿಂದ ಹೇಳ್ಕೊಂತ ಬಂದಿದ್ವಿ. ಅದು ಇವತ್ತು ಸಾಬೀತಾಗಿದೆ. ನಿಜವಾಗ್ಲೂ ನಮ್ಗೆ ತುಂಬಾ ಆನಂದ ಆಗಿದೆ. ಯಾವ ಸಂದರ್ಭದಲ್ಲಿ ಈ ದೇಶದ ಒಂದು ಅವಮಾನದ ಪ್ರತೀಕವಾಗಿದ್ದಂತ, ಗುಲಾಮಗಿರಿಯ ಪ್ರತೀಕವಾಗಿದ್ದಂತ ಬಾಬ್ರಿ ಮಸೀದ್ ಅವನ್ನ ಅವತ್ತು ಸಹಜವಾಗಿ ಆಕ್ರೋಶದಿಂದ ಒಡೆದಾಕಲಾಯ್ತು. ಅದರ ಜೊತೆಗೆ ಮೊನ್ನೆ ರಾಮ ಮಂದಿರದ ನಿರ್ಮಾಣ ಆಗ್ಬೇಕನ್ನುವಂತ ತೀರ್ಪು ಯಾವತ್ತು ಬಂತು, ಅವತ್ತೇ ಎಷ್ಟು ಆನಂದ ಆಗಿದೆಯೋ ಇವತ್ತು ನಮ್ಮೆಲ್ಲ ನಾಯಕರು ಕೂಡ ಅವ್ರಿಗೆಲ್ಲರಿಗೂ ರಿಲೀಫ್ ಸಿಕ್ಕಿರೋದು ಇನ್ನಷ್ಟು ಆನಂದ ಆಗಿದೆ. ನಾನು ಯಾಕೆ ರಾಮನಿಗೆ ಸಂದ ಜಯ ಅಂತ ಹೇಳಿದೆ ಅಂದ್ರೆ, ರಾಮ ಇನ್ನೂ ಕೂಡ ಅವನ ಸ್ವಂತ ಹುಟ್ಟು ಜಾಗದಲ್ಲಿ ಜನ್ಮಸ್ಥಳದಲ್ಲಿ ಅನಾಥವಾಗಿದ್ದ. ಯಾರು ಅಲ್ಲಿ ಹೋಗಕ್ಕಾಗ್ತಿಲ್ಲ, ಬೇಲಿ ಮಧ್ಯೆ ನಾವು ಒಬ್ಬೊಬ್ರೆ ಹೋಗುವಂತ ಒಂದು ದುಸ್ಥಿತಿ ಇತ್ತು. ಇವತ್ತು ಅವನಿಗೆ ಭವ್ಯ ರಾಮ ಮಂದಿರ ಆಗತ್ತೆ, ಭಾರತದಲ್ಲಿ ಭವ್ಯ ರಾಮ ಮಂದಿರ ಆಗ್ತಾ ಇದೆ, ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗ್ತಿದೆ. ಹಾಗೇನೆ ನಮ್ಮ ನಾಯಕರು ಯಾರು ಅದರ ಸಲುವಾಗಿ ಹೋರಾಟವನ್ನ ಮಾಡಿದ್ರು ಮತ್ತು ಲಕ್ಷಾಂತರ ಜನ ಇವತ್ತಿನ ತನಕ ಪ್ರಾಣ ಕೊಟ್ಟಿದ್ದಾರೆ. ಆ ಎಲ್ಲ ಆತ್ಮಗಳಿಗೆ ಕೂಡ ಇವತ್ತು ಖುಷಿ ಆಗ್ಬಹುದು ಅಂತ ನಾನು ಅನ್ಕೊಂಡಿದ್ದೀನಿ. ಓಕೆ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್ ಶೋಭಾ ಮೇಡಮ್. ಗೋಮಸೂದನ್ ಅವರೇ, ಕೊನೆಯದಾಗಿ ಏನಂತೀರಿ ಸರ್? ಹೇಳಿ ಸರ್. ರಂಗನಾಥ್, ಹೇಳಿ. ಇವತ್ತಿನ ಈ ತೀರ್ಪಿನ ಬಗ್ಗೆ ನಾನೇನು ಮೊದಲನೇ ಸರಿ ಹೇಳಿದೆ, ಅದು ನಿಜ ಆಗಿದೆ. ಸುಪ್ರೀಂ ಕೋರ್ಟ್ನ ನಿರ್ಧಾರದ ಹಿನ್ನೆಲೆಯಲ್ಲಿ 153A 153B ಅದು ಯಾವುದೇ ಕಾರಣಕ್ಕೆ ಅದು ಲಾಗೂ ಆಗೋದಿಲ್ಲ. ಇಟ್ ಈಸ್ ಇನ್ಫ್ರಕ್ಚುಯಸ್ ಅಂತ ಹೇಳಿದ್ದೆ, ಅದನ್ನು ಕೋರ್ಟ್ ಎತ್ತಿ ಹಿಡಿದಿದೆ. ಇನ್ನು ಲಕ್ಷಾಂತರ ಜನ ಸೇರಿರೋ ಕಡೆಗೆ ಯಾರೋ ಒಂದು 4 ಜನನ ಹಿಡ್ಕೊಂಡ್ಬಂದು ಇವರು ಪಿತೂರಿ ಮಾಡಿದ್ದಾರೆ ಅಂತ ಹೇಳೋದು ಇಟ್ ಈಸ್ ರಿಡಿಕ್ಯುಲಸ್. ಅದನ್ನು ಸಹ ಕೋರ್ಟ್ ಯಾವುದೇ ಸಾಕ್ಷ್ಯ ಆಧಾರ ಇಲ್ಲ ಅಂತೇಳಿ ಅದನ್ನ ಪರಿಷ್ಕರಣೆಗೊಂಡಿಲ್ಲ. ಅದು ಇವತ್ತು ನಾನು ಒಂದು ಐತಿಹಾಸಿಕವಾದಂಥ ಸಂಗತಿಯನ್ನ ಈ ದೇಶದ ಜನರಿಗೆ ತಮ್ಮ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ತನಕ ಇದ್ದಂಥ ಸರ್ಕಾರಗಳು ಅವರು ತಾವಾಗೇ ಜನರ ಭಾವನೆಗಳಿಗೆ ಸ್ಪಂದಿಸಿ ಯಾವ್ಯಾವ ಭಾವನೆಗಳ ಜೊತೆ ಈ ದೇಶದ ಬಹುಸಂಖ್ಯಾತರು ಇದ್ದಾರೆ, ಅದು ಕಾಶಿಯ ಮಂದಿರ ಇರ್ಬೋದು, ಮಥುರೆಯ ಮಂದಿರ ಇರಬಹುದು, ಈ ಥರದ ಒಂದಷ್ಟು ಪ್ರಮುಖ ಮಂದಿರಗಳನ್ನು
ಸರ್ಕಾರವೇ ಕಾನೂನು ಮಾಡಿ ಹಿಂದೂಗಳ ವಶಕ್ಕೆ ಒಪ್ಪಿಸಿಕೊಡಬೇಕು. ಓಕೆ. ಬಹುಸಂಖ್ಯಾತರನ್ನ ರೊಚ್ಚಿಗೆಬ್ಬಿಸಿ ಅವರು ಯಾವುದೇ ಮಸೀದಿಯನ್ನ ಒಡೆಯುವಂತ ಪರಿಸ್ಥಿತಿ ನಿರ್ಮಾಣ ಮಾಡಬಾರದು. ಅದಕ್ಕೋಸ್ಕರ ಈ ಮುಖಾಂತರ ತಾವು ಹೇಳ್ತಿರೋದೇನು? ಬೇರೆ ಯಾವುದು ಕೂಡ ಸಾಲ ಆಗಲಿಲ್ಲ ಮತ್ತೆ ಹೊಡಿತೀವಿ ಅನ್ನೋ ಮಾತನ್ನ ಹೇಳ್ತಾ ಇದ್ದೀರಾ? ಏನ್ ಸಂದೇಶ ಅದು? ಅಲ್ಲ, ಪ್ರಶ್ನೆನೇ ಇಲ್ಲ ರೀ ನಾನು ಹೇಳ್ತಾ ಇರೋದು. ಇದ್ರ ಬಗ್ಗೆ ಪ್ರಶ್ನೆನೇ ಇಲ್ಲ ನಾನು ಹೇಳ್ತಾ ಇರುವಂತದ್ದು. ಜನ ಕಾನೂನನ್ನು ಕೈ ತೆಗೆದುಕೊಳ್ಳುವಂತ ಸ್ಥಿತಿ ನಿರ್ಮಾಣ ಮಾಡಬಾರ್ದು ಸರ್ಕಾರ. ಹಿಂದೆ ಇದ್ದಂತ ಕಾಂಗ್ರೆಸ್ ಸರ್ಕಾರ ಇದೇ ಕೆಲಸವನ್ನು ಮಾಡ್ಕೊಂಡು ಬಂತು. ಈಗಿರುವಂತ ನಮ್ಮದೇ ಸರ್ಕಾರ ಬಿಜೆಪಿ ಸರ್ಕಾರಕ್ಕೆ ನಾನು ಈ ಸಮಯದಲ್ಲಿ ಒತ್ತಾಯ ಮಾಡ್ತೇನೆ. ಹಿಂದಿನ ಕೇಂದ್ರ ಸರ್ಕಾರ ಏನೊಂದು ಮಾಡಿತ್ತು, 47ಕ್ಕಿಂತ ನಂತರದಲ್ಲಿ ಯಾರ್ಯಾರು ಯಾವ್ಯಾವ ಸ್ಥಿತಿಯಲ್ಲಿದ್ದಾರೋ ಆಯಾ ಸ್ಥಿತಿ ಅಂತ ಅನ್ನೋದನ್ನ ಆ ಕಾನೂನನ್ನ ರದ್ದು ಮಾಡಬೇಕು. ಯಾವ್ಯಾವ ಕಾನೂನು 47ಕ್ಕಿಂತ ಮುಂಚೆ ಹಿಂದೂಗಳ ವಶವಾಗಿದ್ದಂಥ ದೊಡ್ಡ ದೊಡ್ಡ ಮಂದಿರಗಳಿತ್ತು ಎಲ್ಲವನ್ನು ಸಹ ಹಿಂದೂಗಳು ಕೊಡಬೇಕು. ಅಲ್ಲಿ ಮಂದಿರಗಳು ಮತ್ತೆ ಆಗಬೇಕು. ಭಾರತ ಅನ್ನೋಂಥದ್ದು 47 ನಂತರ ಬಂದಂತ ಒಂದು ದೇಶ ಅಲ್ಲ. ಭಾರತ ಸಾವಿರಾರು ವರ್ಷಗಳಿಂದ ಇರುವಂತ ದೇಶ. ಇಂಗ್ಲಿಷರು ಬಿಟ್ಟೋದ್ರು ಅಂತ ನಾವು ಕಾರಣಕ್ಕೋಸ್ಕರ ಭಾರತ ಆಗಿದ್ದಲ್ಲ. ಇದು ಸಾವಿರಾರು ವರ್ಷಗಳಿಂದ ಇದನ್ನು ಭಾರತ ಅಂತ ಕರಿತೀವಿ. ಭಾರತ, ಭರತ ದೇಶ, ಭರತಖಂಡ, ಜಂಬೂದ್ವೀಪ, ಆರ್ಯಾವರ್ತ, ಹಿಂದೂಸ್ತಾನ, ಹಿಂದೂ ದೇಶ, ಇದು ಸಾವಿರಾರು ವರ್ಷಗಳಿಂದ ಇರುವಂತದ್ದು. ಆ ಕಾರಣಕ್ಕೋಸ್ಕರವಾಗಿ ಇದನ್ನ ಯಾವುದೇ ಕಾರಣಕ್ಕೆ ಇದನ್ನ ಪರಿಗಣನೆ ಮಾಡಬಾರ್ದು. ಈಗಿರುವಂತ ಕೇಂದ್ರ ಸರ್ಕಾರವನ್ನು ನಾನು ಒತ್ತಾಯ ಮಾಡ್ತೇನೆ, ಒಂದು ಹೊಸ ಕಾನೂನನ್ನು ತನ್ನಿ. ಯಾವ್ಯಾವುದನ್ನ ಅವಮಾನ ರೀತಿಯಲ್ಲಿ ಈ ಹಿಂದೆ ಒಡೆದು ಮಸೀದಿಯನ್ನು ಮಾಡಲಾಗಿದೆ ಅದಷ್ಟನ್ನು ವಾಪಸ್ಸು ಮಂದಿರಗಳಿಗೆ ಕೊಡಬೇಕು. ಬೇಕಾದ್ರೆ ಇನ್ನೂ ಅವರು ಎಷ್ಟು ಮಂದಿರ ಕೊಡ್ತಾರೋ ವಾಪಸ್ಸು ಅದಕ್ಕಿಂತ 10 ಮಸೀದಿಯನ್ನ ಜಾಸ್ತಿ ಸರ್ಕಾರದ ಖರ್ಚಲ್ಲಿ ಬೇಕಾದ್ರೆ ಕಟ್ಟಿಸ್ಕೊಡೋಣ. ಅವಮಾನದ ರೀತಿಯಲ್ಲಿ ಯಾವುದೋ ಒಂದು ಆಕ್ರೋಶ ಭರಿತರಾಗಿ ಜನ ವಾಸ ಮಾಡುವಂತ ರೀತಿಯಲ್ಲಿ ಈ ದೇಶದ ಸಾಮಾಜಿಕ ವ್ಯವಸ್ಥೆ ಉಳಿಯಬಾರದು. ಓಕೆ, ಎಸ್ ಗೋಮಸೂನವರೇ, ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಮಾತಾಡೋದಕ್ಕೆ. ಎಸ್, ಬನ್ನಿ ಪಿ ಹೆಗಡೆ ಅವರು ನಮ್ಮ ಜೊತೆಗಿದ್ದಾರೆ. ಪಿ ಹೆಗಡೆ ಅವರಿಗೆ ನಾವು ಆವಾಗ ಒಂದು ಪ್ರಶ್ನೆ ಕೇಳಿದ್ವಿ, ಬಹುಶಃ ಏನು ಅಂತಂದರೆ ಇಷ್ಟೊಂದು ಸುದೀರ್ಘವಾಗಿ ನಡೆದಿರುವಂಥದ್ದು, ಜೊತೆಗೆ ನಾವು ಆರಂಭದ ಲೈನ್ಗಳು ನೋಡಿದಂಥ ಸಂದರ್ಭದಲ್ಲಿ ಈ ತೀರ್ಪು ಯಾವ ಕಡೆ ಹೋಗುತ್ತೆ ಅನ್ನೋದರ ಸೂಚನೆ ಇದೆ ಅನ್ನುವಂಥದ್ದು. ಯಾಕಂದರೆ ತೀರ್ಪಲ್ಲಿ ಏನಿದೆ ಏನು ಎತ್ತ ಅಂತ ಅದನ್ನು ಮೊದಲೇ ಹೇಳುವಂಥದ್ದು ಸರ್ವತಾ ಸರಿಯಲ್ಲ, ಒಪ್ಕೊಂಡೆ ನಾನು. ಆದರೆ ಹೆಗಡೆ ಅವರು ಹೇಳಿದಂಥ ಮಾತು ಇಲ್ಲ, ಅದು ಯಾವ ದಿಕ್ಕಿನ ಕಡೆಗೆ ಬೇಕಾದರೂ ಸಾಗಬಹುದು. ಯಾಕಂದರೆ ನ್ಯಾಯಾಧೀಶರ ಮನಸ್ಸಲ್ಲಿ ಏನಿದೆ, ತೀರ್ಪಲ್ಲಿ ಏನಿದೆ ಅದನ್ನು ಹೇಳೋದು ಕಷ್ಟ ಅಂತ. ಈಗೇನು ತೀರ್ಪು ಬಂದಿದೆ, ತೀರ್ಪಿನ ಬಗ್ಗೆ ಹೆಗಡೆ ಅವರ ಒಪಿನಿಯನ್ ಏನು? ಹೆಗಡೆ ಅವರೇ, ಈ ತೀರ್ಪಿನ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ನನ್ನ ಅಭಿಪ್ರಾಯ ನ್ಯಾಯಾಲಯ ಸ್ಪಷ್ಟವಾದಂತಹ ಒಂದು ತೀರ್ಮಾನವನ್ನು ಕೈಗೊಂಡಿದೆ. ಇಲ್ಲಿ ಸ್ಥಳದಲ್ಲಿ ಹಾಜರಿದ್ದವರು ಕೃತ್ಯದಲ್ಲಿ ತೊಡಗಿದ್ದಾರೆ ಎನ್ನುವ ಬಗ್ಗೆ ಯಾವುದೇ ರೀತಿಯಾದಂತಹ ಸಾಕ್ಷ್ಯಾಧಾರಗಳಿಲ್ಲ. ಕೇವಲ ಹಾಜರಿದ್ದರು ಎನ್ನುವುದ ಕಾರಣಕ್ಕಾಗಿ ಇವರನ್ನು ಶಿಕ್ಷೆಗೆ ಒಳಪಡಿಸುವ ಹಾಗಿಲ್ಲ. ಮತ್ತು ಕಟ್ಟಡವನ್ನು ನಿರ್ನಾಮ ಮಾಡಿರ್ತಕ್ಕಂಥದ್ದು ಅದು ತಕ್ಷಣದ ಒಂದು ಪ್ರತಿಕ್ರಿಯೆ, ಯಾರದ್ದೇ ಒತ್ತಡಕ್ಕೆ ಒಳಗಾಗಿ ಮತ್ತು ಪೂರ್ವ ನಿಯೋಜಿತವಾದಂಥ ಕೃತ್ಯ ಅಲ್ಲ. ನನ್ನ ಪ್ರಕಾರ ಈ ತೀರ್ಪಿನಿಂದಾಗಿ ಹೊಸ ಒಂದು ಕಾನೂನು ಸಿದ್ಧಾಂತ ಕೂಡ ಹೊರಟಿದೆ. ಈ ಒಟ್ಟು ಪ್ರಕರಣಕ್ಕೆ ಶಾಂತಿಯುತವಾದ ಅಂತಿಮವಾದಂಥ ಪರಿಹಾರ ನ್ಯಾಯಾಲಯದ ಮೂಲಕವೇ ದೊರಕಿದೆ. ಈ ತೀರ್ಪಿನಿಂದ ಹೊಸ ಸಿದ್ಧಾಂತ ಏನು ಅಂತಂದರೆ, ಒಬ್ಬ ವ್ಯಕ್ತಿ ದಾಳಿ ನಡೆಸಿ ದರೋಡೆ ನಡೆಸಿ ಒಂದು ಬಿಲ್ಡಿಂಗನ್ನು ಕೆಡವಿ ಹಾಕಿದರೆ, ಅದರ ಮೇಲೆ ಇನ್ನೊಂದು ಬಿಲ್ಡಿಂಗನ್ನು ಹಾಕಿದರೆ ಅದನ್ನು ಪುನಃ ತೆಗೆಯುವಂಥ ಅಧಿಕಾರ ಕೂಡ ಮೂಲ ನಿವಾಸಿಗಳಿಗೆ, ಅಲ್ಲಿರ್ತಕ್ಕಂಥವರಿಗೆ, ಮೂಲ ಹಕ್ಕುದಾರರಿಗೆ ಇದೆ ಎನ್ನತಕ್ಕಂಥ ಹೊಸ ಒಂದು ಕಾನೂನಿನ ಸಿದ್ಧಾಂತ ಮೂಡಿಬಂದಿದೆ. ಹೊಸ ಸಿದ್ಧಾಂತಗಳು ಹೊಸ ತೀರ್ಪಿನ ಮೂಲಕ ಕಾಲಗಳು ಬದಲಾವಣೆ ಆದಾಗ ಈ ರೀತಿ ಹೊಸ ವ್ಯಾಖ್ಯಾನಗಳು ಖಂಡಿತವಾಗಿ ಬರ್ತವೆ. ಇಂಗ್ಲಿಷ್ ಸಿದ್ಧಾಂತ ಬೇರೆ, ಭಾರತೀಯತೆ ಮತ್ತು ಭಾರತಕ್ಕೆ ಸಂಬಂಧಪಟ್ಟಂಥ ಕಾನೂನು ನೋಡುವಂಥ ದೃಷ್ಟಿಕೋನ ಈಗ ರೂಪುಗೊಳ್ತಾ ಇದೆ. ಯಾಕಂತಂದರೆ ಒಬ್ಬ ಕಳ್ಳ ಬಲಾತ್ಕಾರಕ್ಕೆ ಮನೆ ಒಳಗೆ ನುಗ್ಗಿದ್ರೆ ಅವನು ಹೊರಗೆ ಯಾಕೋ ಹಕ್ಕು ಇದೆ ಇಲ್ವಾ? ಇಂಗ್ಲಿಷ್ ಕಾನೂನು ಪ್ರಕಾರ ಇಲ್ಲ, ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಬೇಕಾಗುತ್ತೆ. ಈಗ ಮೂಡಿ ಬಂದಿರತಕ್ಕಂಥ ಭಾರತೀಯ ಒಂದು ಸಿದ್ಧಾಂತ ಪ್ರಕಾರ ಕಳ್ಳನ್ನು ಹೊರದೂಡುವಂಥ ಹಕ್ಕಿದೆ, ಅಗತ್ಯವಾದಂಥ ಬಲಪ್ರಯೋಗ ಮಾಡುವ ಹಕ್ಕಿದೆ. ನನ್ನ ಮನೆ ಒಬ್ಬ ಧ್ವಂಸ ಮಾಡಿದರೆ, ಅದರ ಮೇಲೆ ಹೊಸ ಮನೆ ಕಟ್ಟಿದ್ರೆ ಅವನು ಅದನ್ನು ಧ್ವಂಸ ಮಾಡಿ ಮತ್ತೆ ನನ್ನ ಸ್ವಾಧೀನಕ್ಕೆ ಪಡ್ಕೊಂಡಂಥ ಪ್ರಕ್ರಿಯೆಯಲ್ಲಿ ಅತ್ಯಂತ ಸಹಜವಾಗಿ ಹೇಳುವಂತ ಒಂದು ಪ್ರಶ್ನೆ, ಬೇಕಾದ ರೀತಿಯಲ್ಲಿ ವರ್ತನೆ ಮಾಡ್ತಾ ಕುತ್ಕೊಂಡ್ಬಿಟ್ರೆ, ಕೆಡೋತಾ ಕುತ್ಕೊಂಡ್ಬಿಟ್ರೆ ಒಂದು ವ್ಯವಸ್ಥೆಗೆ ಏನು ಹಾಗಾದ್ರೆ ಒಂದು ಮಹತ್ವ ಇರುತ್ತೆ? ಹಾಗಾದ್ರೆ ಎಲ್ಲೊಂದ್ ಕಡೆ ನಾವು ವ್ಯವಸ್ಥೆ ಆ ಚೌಕಟ್ಟನ್ನು ಮೀರಿ ಕಾನೂನನ್ನು ಉಲ್ಲಂಘಿಸಿದಂಗೆ ಆಗಲ್ವಾ? ಏನು ಮಹತ್ವ ಇದೆ ಹಾಗಾದ್ರೆ? ಇಲ್ಲಿಯ ತನಕ ಕಳ್ಳರಿಗೆ ಒಂದೇ ನಿಮಿಷ ಹಂಗೇರಿ ಸರ್, ಎಲ್ಲ ಒಂದು ಹಕ್ಕಿತ್ತು. ಒಂದೇ ನಿಮಿಷ ಹಂಗೇರಿ ಸರ್.
ಹೆಗಡೆ ಇರುತ್ತೆ ನಾನು ಕೇಳಿದಂಥ ಪ್ರಶ್ನೆ ಉತ್ತರ ಕೊಡ್ತಾ ಇದ್ರಿ ತಾವು. ಹೌದು, ನನ್ನ ಪ್ರಕಾರ ಇಲ್ಲಿವರೆಗೆ ಇರ್ತಕ್ಕಂಥ ಇಂಗ್ಲಿಷ್ ಚಿಂತನೆ ಏನು ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಕಳ್ಳತನ ಮಾಡಿ ಹಣ ಪಡ್ಕೊಂಡ್ರೆ, ಒಬ್ಬ ದರೋಡೆ ಮಾಡ್ಕೊಂಡಿದ್ರೆ ಅದನ್ನು ಪುನಃ ಹಿಂದೆ ಪಡ್ಕೋಬೇಕಾದ್ರೆ ಕೋರ್ಟಿಗೆ ಹೋಗಿ ಕೋರ್ಟಲ್ಲಿ 16 ವರ್ಷಗಳ ನಂತರ ಪಡ್ಕೋಬೇಕು ಅಂತ ಹೇಳಿ. ಆದ್ರೆ ಸ್ವಾಭಾವಿಕ ಸಹಜ ನ್ಯಾಯದಲ್ಲಿ ಆ ಆಸ್ತಿ ದಾಳಿಕೋರನಿಗೆ ಸಂಬಂಧಪಟ್ಟದ್ದಾಗೋದಿಲ್ಲ, ಕಳ್ಳನಿಗೆ ಸಂಬಂಧಪಟ್ಟದ್ದಾಗೋದಿಲ್ಲ. ಅದು ಆಸ್ತಿ ಮೂಲ ವ್ಯಕ್ತಿಗೆ ಸಂಬಂಧಪಟ್ಟದ್ದು. ಅದನ್ನು ಪುನಃ ಪಡ್ಕೊಳ್ಳುವಂತಹ ಒಂದು ಸಹಜವಾದಂತಹ ಹಕ್ಕು, ಆತ್ಮರಕ್ಷಣೆ ಮತ್ತು ಸ್ವರಕ್ಷಣೆ ಹಕ್ಕು ಎಲ್ರಿಗಿದೆ. ಇದನ್ನು ಈ ತೀರ್ಪಿನ ಮೂಲಕ ಏರ್ಪಟ್ಟು ಆ ಮೂಲಕ ನಿಜವಾದ ಶಾಂತಿ ಯಾವಾಗಂತಂದ್ರೆ ಅನ್ಯಾಯ ಸರಿಪಡಿಸಿಕೊಂಡು, ಮತ್ತು ನಿಜವಾದ ಶಾಂತಿ ಮತ್ತು ನ್ಯಾಯ ಯಾವಾಗಂತಂದ್ರೆ ಅನ್ಯಾಯ ಆಗಿರ್ತಕ್ಕಂಥದ್ದು ಪುನಃ ಸರಿಯಾಗಬೇಕು. ಆ ನಿಟ್ಟಿನಲ್ಲಿ ಇವತ್ತಿನ ತೀರ್ಪು ಸಂಪೂರ್ಣವಾದಂತಹ ನ್ಯಾಯಾಲಯದ ಮೂಲಕವೇ ಶಾಂತಿ ಏರ್ಪಟ್ಟಿದೆ. ನ್ಯಾಯಾಲಯದ ಮೂಲಕವೇ ಎಲ್ಲ ಪ್ರಕರಣಗಳು ಶಾಂತಿಯುತವಾಗಿ ಮುಕ್ತಾಯವಾಗಿದೆ. ಮುಂದೆ ಈ ಪ್ರಕರಣ ಇನ್ನು ಹಲವಾರು ಮುಂದಿನ ಪ್ರಕರಣಗಳಿಗೆ, ದಾಳಿಕೋರರು ನಡೆಸಿರ್ತಕ್ಕಂಥ ಹಲವಾರು ಕಟ್ಟಡದ ನಿರ್ಮಾಣಕ್ಕೆ ನಿರ್ನಾಮಾಗಿ ಹೊಸ ನಿರ್ಮಾಣಕ್ಕೆ ಅನುವು ಮಾಡಿಕೊಡುತ್ತೋ ಇಲ್ಲೋ ಎನ್ನುತಕ್ಕಂಥದ್ದು ಈ ನಾಗರಿಕತೆಗೆ ಒಳಪಟ್ಟಿರ್ತಕ್ಕಂಥದ್ದು. ಖಂಡಿತವಾಗಿ ಅನ್ಯಾಯವನ್ನು ನಾಗರಿಕತೆ ಸಹಿಸಿಕೊಳ್ಳೋದಿಲ್ಲ. ಹೊಸ ಹೊಸ ವಿಧಾನಗಳು ನಾವು ನ್ಯಾಯಾಧೀಶರು ಮತ್ತು ವಕೀಲರು ಈ ಜನರ ಭಾವನೆಗಳಿಗೆ ಒಂದು ಆಶಯಕ್ಕೆ ರೂಪ ಕೊಡುವಂಥದ್ದು ಕೆಲಸ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ತಮ್ಮೆಲ್ಲರಿಗೂ ಕೂಡ ಇಲ್ಲಿ ತನಕ ಮಾತಾಡಿದ್ರೆ ತಮ್ಮ ಧನ್ಯವಾದ. ಮಂಜುನಾಥ್, ತಮಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಸೊ ಇದು ಈ ತೀರ್ಪಿನ ಬಗ್ಗೆ ನಾಯಕರ ಹೇಳಿಕೆಗಳು. ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನಷ್ಟು ನಿಮ್ಮ ನ್ಯೂಸ್ ರೂಮ್ ಪ್ರತಿದಿನ ರಾತ್ರಿ 9 ಗಂಟೆಗೆ.